ಹಲೋ ಎವ್ರಿವನ್, ವೆಲ್ಕಮ್ ಟು ದ ಸ್ಟೇಟ್ಕ್ರಾಫ್ಟ್ ಐಎಸ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ನಾವು ಕರ್ನಾಟಕ ಕರೆಂಟ್ ಅಫೇರ್ಸ್ ಮಾರ್ಚ್ 2026 ಬಗ್ಗೆ ನೋಡೋಣ. ಓಕೆ, ಮಾರ್ಚ್ ತಿಂಗಳಲ್ಲಿ ಏನೇನು ಪ್ರಚಲಿತ ಘಟನೆಗಳು ಆಗಿದೆ ಕರ್ನಾಟಕದಲ್ಲಿ ಅಂತ ನೋಡುವಾಗ, ಅದಕ್ಕಿಂತ ಮುಂಚೆ ಯಾಕೆ ನಾವು ಕರ್ನಾಟಕ ಕರೆಂಟ್ ಅಫೇರ್ಸ್ ಅಂದರೆ ಎಕ್ಸ್ಕ್ಲೂಸಿವ್ ಆಗಿ ಕರೆಂಟ್ ಅಫೇರ್ಸ್ಗೆ ಮಾತ್ರ ವಿಡಿಯೋ ಮಾಡ್ತಿದ್ದೀವಿ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಕೆಲವೊಬ್ಬರು UPSC, ಅದು ಆಬ್ವಿಯಸ್ಲಿ ಮೋಸ್ಟ್ ಆಫ್ ದ ಪೀಪಲ್ ಆರ್ ಲೈಕ್ ನಮ್ಮದು ವ್ಯೂವರ್ಸ್ ಇರೋದು ಸ್ಟೇಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರೋರು, ವಿ ಎಗ್ರಿ ದ್ಯಾಟ್. ಬಟ್ ಥಿಂಗ್ ಈಸ್ ಲೈಕ್ ಕೆಲವೊಬ್ರು ಸ್ಟೂಡೆಂಟ್ ಏನಾಗುತ್ತೆ ಅಂದರೆ UPSC ಓದ್ತಾ ಇರ್ತಾರೆ. ಓಕೆ, ಕೆಲವೊಬ್ಬರು ಬ್ಯಾಂಕಿಂಗು, SSC, ಓಕೆ, ರೈಲ್ವೆ, ಹಾಗೆ ಡಿಫ್ರೆಂಟ್ ಎಕ್ಸಾಮ್ಗೆ ಓದ್ತಿರ್ತಾರಲ್ವ. ಸೊ ಅವ್ರಿಗೇನಾಗುತ್ತೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ UPSC ಓದ್ತಾ ಇರ್ತದೆ ಒಬ್ಬರು, ಓಕೆನಾ. ಅವ್ರಿಗೇನಾಗುತ್ತೆ ಅಂದರೆ ಕರೆಂಟ್ ಅಫೇರ್ಸ್ಗಂತ ಬಂದಾಗ ಬೇರೆ ಸೋರ್ಸ್ ಫಾಲೋ ಮಾಡ್ತಿದ್ದಾರೆ, ಬೇರೆ ಇನ್ಸ್ಟಿಟ್ಯೂಷನ್ದು, ನ್ಯಾಷನಲ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ಗೆ, ಓಕೆನಾ. ಬಟ್ ಕರ್ನಾಟಕ ಕರೆಂಟ್ ಅಫೇರ್ಸ್ಗಂತಾನೆ ಎಕ್ಸ್ಕ್ಲೂಸಿವ್ ಆಗಿ ಒಂದು ಸೋರ್ಸ್ ಇರೋಂಗಿಲ್ಲ ಅಲ್ವಾ. ಅದಕ್ಕೆ ಅವರಿಗೆ ಪ್ಲ್ಯಾನ್ ಬಿ ಅಂತ ಬಂದಾಗ ಆಬ್ವಿಯಸ್ಲಿ ಸ್ಟೇಟ್ ಲೆವೆಲ್ ಎಕ್ಸಾಮ್ ಆಗುತ್ತೆ, ಇಲ್ಲ SSC ಎಕ್ಸಾಮ್ ಆಗುತ್ತೆ. ಸ್ಟೇಟ್ ಲೆವೆಲ್ ಎಕ್ಸಾಮಿನೇಷನ್ ಆಗಿದ್ದರೆ ಅವ್ರಿಗೆ ಕರ್ನಾಟಕ ಕರೆಂಟ್ ಅಫೇರ್ಸು ಓದಬೇಕಾಗತ್ತಲ್ವ. ಸೊ ಅದಕ್ಕೆ ಅವರಿಗೆ ಹೆಲ್ಪ್ ಆಗಲಿ ಅಂತ, ಅಟ್ ದ ಸೇಮ್ ಟೈಮ್ ಎಲ್ಲರಿಗೂ ಸ್ಟೂಡೆಂಟಿಗೆ ಹೆಲ್ಪ್ ಆಗಬೇಕು ಅನ್ನೋದು ನಮ್ಮದು ಒಂದು ಮೋಟೋ ಆಗಿರುತ್ತೆ. ಆ ರೀಸನ್ಗೋಸ್ಕರ ನಾವು ಕರ್ನಾಟಕ ಕರೆಂಟ್ ಅಫೇರ್ಸ್ ಡೀಟೇಲ್ ಆಗಿ ಕವರ್ ಮಾಡಿಬಿಟ್ಟು PDF ಕೂಡ ನಾವು ಕೊಡ್ತಾ ಇದ್ದೀವಿ. ಇದನ್ನು PDF ನಿಮಗೆ ಸ್ಟೋರಲ್ಲಿ ಹಾಕಿರ್ತೀನಿ. ಓಕೆ, ಆಲ್ರೆಡಿ ಜನವರಿ ಆ್ಯಂಡ್ ದ ಫೆಬ್ರವರಿ ಮಂತ್, 2 ಮಂತ್ದು ಕೂಡ ನಾನು ಪ್ರೀ ಯೂಟ್ಯೂಬ್ ಕ್ಲಾಸನ್ನು ಮಾಡಿದ್ದೀನಿ. ಓಕೆ, ಅದ್ರ ಜೊತೆಗೆ PDF ಕೂಡ ಇದೆ ನಮ್ಮ ಸ್ಟೋರಲ್ಲಿ. ಜಸ್ಟ್ 29 ರೂಪೀಸ್ ಮಾತ್ರ ಆಗಿರುತ್ತೆ. ಓಕೆ, ಮಂತ್ಲಿ ಹೋಲ್ ಕನ್ನಡ ಕರೆಂಟ್ ಅಫೇರ್ಸ್ ಕವರ್ ಆಗಿರುತ್ತೆ. ಅಪ್ಕಮಿಂಗ್ ಎಕ್ಸಾಮಲ್ಲಿ ನೀವು ಯಾವುದೇ ಕ್ವಶನ್ಸ್ಗಳು ಬಂದರೂ ಇಲ್ಲಿಂದನೇ ಬಂದಿರುತ್ತೆ. ಬಿಕಾಸ್ ಡೀಟೇಲ್ ಆಗಿ ನಾನು ಡೆಕ್ಕನ್ ಹೆರಾಲ್ಡ್ ಇರ್ಬೋದು, ಪ್ರಜಾವಾಣಿ ಇರ್ಬೋದು, ಹಾಗೆ ಡಿಫ್ರೆಂಟ್ ನ್ಯೂಸ್ ಪೇಪರ್ ಎಲ್ಲನೂ ಕವರ್ ಆಗಿ ನಿಮಗೆ ಕಂಟೆಂಟನ್ನು ಇಲ್ಲಿ ನಾನು ಕೊಟ್ಟಿದ್ದೀನಿ. ಓಕೆ, ಹಾಗಿದ್ದರೆ ನಾವು ಸ್ಟಾರ್ಟಿಂಗ್ ಸ್ಲೈಡ್ಸ್ ನೋಡೋದಿದ್ರೆ ನೋಡೋಣ. ಆಗಿದ್ರೆ ಫಸ್ಟ್ ಏನೇನು ಬೆಳವಣಿಗೆ ಆಗಿದೆ ಅಂತ ಬಂದಾಗ, ಮೊದಲೇದಾಗಿ ಕೆಲವೊಂದು ಕಮಿಟಿಗಳ ಬಗ್ಗೆ ನೋಡೋಣ. ಓಕೆ, ಕೆಲವೊಂದು ಕಮಿಟಿಗಳ ಬಗ್ಗೆ ನೋಡೋಣ. ಆಲ್ರೆಡಿ ನಾನು ಜನವರಿ ಮಂತಲ್ಲಿ ನಿಮಗೆ ಇಂಪಾರ್ಟೆಂಟ್ ಕಮಿಟಿಗಳು ಅಲ್ವಾ ನಿಮಗೆ ಡಿಸ್ಕಸ್ ಮಾಡಿದ್ದೆ. ನೀವು PDF ಅಥವಾ ಅದರ ವಿಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಓಕೆ, ಅದಕ್ಕಿಂತ ಮುಂಚೆ ಹಾಗಿದ್ರೆ ಈ ಮಂತಲ್ಲಿ ಯಾವ ಕಮಿಟಿಗಳು ನ್ಯೂಸಲ್ಲಿದೆ ಅಂತ ಬಂದಾಗ, ಒಂದನೇದಾಗಿ ಪ್ರೊಫೆಸರ್ S ಸಾದಾಗೋಪನ್ ಕಮಿಟಿ. ಓಕೆ, ಅಪ್ಕಮಿಂಗ್ ಎಕ್ಸಾಮಲ್ಲಿ ಡೆಫಿನೆಟ್ಲಿ ಕಮಿಟಿ ಬಗ್ಗೆ ಒಂದು ಕ್ವಶನ್ಸ್ ಬಂದೇ ಬರುತ್ತೆ. ಓಕೆ, ನೆನ್ಪಿಟ್ಕೊಳ್ಳಿ. ಹಾಗೆ ಇದು ಸಾದಾಗೋಪನ್ ಕಮಿಟಿ ರಿಲೇಟೆಡ್ ಏನು? ಇಟ್ ರಿಲೇಟೆಡ್ ಟು ಹೈಯರ್ ಎಜುಕೇಷನ್ ಇನ್ ಕರ್ನಾಟಕ. ಓಕೆ, ಹೈಯರ್ ಎಜುಕೇಷನ್ ಅಂತ ಬಂದಾಗ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ ಅಲ್ವಾ, ನಮ್ಗೆ ಗೊತ್ತೇ ಇದೆ ಅಲ್ವಾ. ತುಂಬ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳು ಅದರಲ್ಲಿ ಗ್ರ್ಯಾಜುಯೇಟ್ ಆಗಿರ್ತಾರೆ. ಬಟ್ ಅವರಿಗೆ ಎನಫ್ ಸ್ಕಿಲ್ ಇರೋಂಗಿಲ್ಲ ಅಲ್ವಾ. ಅಂದರೆ ಏನೋ ಓದ್ತಾರೆ, ಬಟ್ ಒನ್ಸ್ ಡನ್ ದ ಇಂಜಿನಿಯರಿಂಗ್, ಅದು ಬೇರೆ ಅವರಿಗೆ ರಿಲೇಟೆಡ್ ಜಾಬ್ಗಳು ಸಿಗುತ್ತೆ. ಅದರಿಂದ ಅನ್ಸ್ಕಿಲ್ಡ್ ಆಗೋದ್ರಿಂದ, ಪ್ರಾಪರ್ ಸ್ಕಿಲ್ ಇಲ್ಲಿರೋದ್ರಿಂದ ಅವ್ರಿಗೆ ಅನ್ಎಂಪ್ಲಾಯ್ಮೆಂಟ್ ಆಗೋ ತುಂಬ ಚಾನ್ಸಸ್ ಜಾಸ್ತಿ ಇರುತ್ತೆ ಅಲ್ವಾ. ಅದಕ್ಕೆ ಇಂಥ ಇಶ್ಯೂಗಳನ್ನು ಸಾಲ್ವ್ ಮಾಡೋಕ್ಕೋಸ್ಕರ ಇಂಜಿನಿಯರಿಂಗ್ ಅಡ್ಮಿಷನ್ ಆ್ಯಂಡ್ ಗ್ರ್ಯಾಜುಯಲಿ ಅನ್ಎಂಪ್ಲಾಯ್ಮೆಂಟ್, ಓಕೆ, ಗ್ರ್ಯಾಜುಯೇಟ್ ಎಂಪ್ಲಾಯ್ಮೆಂಟ್ ಬಗ್ಗೆ ಡಿಕ್ಲೈನ್ ಆಗ್ತಾ ಇದೆಯಲ್ವಾ. ಸೊ ಇದನ್ನು ಕೋರ್ ಇಶ್ಯೂ ಆ ಸಲುವಾಗಿ ಈ ಕೋರ್ ಇಶ್ಯೂನ ಸಾಲ್ವ್ ಮಾಡೋಕ್ಕೋಸ್ಕರ ಕರ್ನಾಟಕ ಗೌರ್ಮೆಂಟ್ ಏನು ಮಾಡುತ್ತೆ, ಪ್ರೊಫೆಸರ್ S ಸಾದಾಗೋಪನ್ ಕಮಿಟಿಯನ್ನು ಸ್ಥಾಪನೆ ಮಾಡುತ್ತೆ. ಹಾಗಿದ್ರೆ ಈ ಕಮಿಟಿ ಏನೇನು ಹೇಳಿದೆ ಅಂದರೆ, ಆಬ್ಜೆಕ್ಟಿವ್ ರಿಫಾರ್ಮ್ ಏನು ಅಂದರೆ ಮೆಕ್ಯಾನಿಕಲ್, ಸಿವಿಲ್, ಎಲೆಕ್ಟ್ರಿಕ್ ಇಂಜಿನಿಯರಿಂಗ್ ಬಗ್ಗೆ ಕೆಲವೊಂದು ರಿಫಾರ್ಮ್ ತರಬೇಕು ಅನ್ನೋದಂತ ಹೇಳುತ್ತೆ. ಹಾಗೆ ಇಂಡಸ್ಟ್ರಿ ಅಂದರೆ ಏನೇನು ಒಂದು ಇಂಡಸ್ಟ್ರಿ ಇದೆ ಅಂದರೆ ಆ ಇಂಡಸ್ಟ್ರಿಗೆ ರಿಲೇಟೆಡ್ ಏನೇನು ಸ್ಕಿಲ್ ಬೇಕಲ್ವಾ ಒಬ್ಬ ಸ್ಟೂಡೆಂಟ್ಗೆ ಅಥವಾ ಒಬ್ಬ ಎಂಪ್ಲಾಯಿಗೆ, ಅದಕ್ಕೆ ರಿಲೇಟೆಡು ನಮಗೆ ಕರಿಕ್ಯುಲಮ್ ಇರಬೇಕು, ಎಜುಕೇಷನ್ ರಿಲೇಟೆಡ್ ಕೊಡಬೇಕು ಅನ್ನೋದು ಮೇನ್ ಹೇಳುತ್ತೆ. ಓಕೆ, ಇನ್ನು ತನಕ ಇದ್ರದ್ದು ಕಮಿಟಿ ರಿಪೋರ್ಟ್ ಇನ್ನೂ ರಿಲೀಸ್ ಆಗಿಲ್ಲ. ಬಟ್ ಮೇನ್ ಆಬ್ಜೆಕ್ಟಿವ್ ಈ ಕಮಿಟಿದು ಟೋಟಲಿ ಹೈಯರ್ ಎಜುಕೇಷನ್ಸ್ ಏನು ಅನ್ಸ್ಕಿಲ್ಡ್ ಮತ್ತು ಗ್ರ್ಯಾಜುಯೇಷನ್ ಲೆವೆಲ್ ಡಿಕ್ರೀಸ್ ಆಗ್ತಿದೆಯಲ್ಲ, ಅದನ್ನು ಟ್ಯಾಕಲ್ ಮಾಡೋಕ್ಕೋಸ್ಕರ ಈ ಕಮಿಟಿಯನ್ನು ತಂದಿದ್ದಾರೆ. ಯಾವುದು? ಪ್ರೊಫೆಸರ್ S ಸಾದಾಗೋಪನ್ ಕಮಿಟಿ. ಹಾಗೆ ಇನ್ನೊಂದು ಕಮಿಟಿ ಇದೆ ಇಲ್ಲಿ, ಯಾವುದು ಅಂದರೆ ಇದಕ್ಕೆ ಯಾರು ತುಂಬ ಕೇಳಿರ್ತಿರಲ್ವ, ತುಂಬ ನ್ಯೂಸಲ್ಲಿ ಬಂದಿತ್ತು, ಪ್ರಜಾವಾಣಿ ಹಾಗೆ ಬೇರೆ ನ್ಯೂಸ್ ಪೇಪರ್ಲೆಲ್ಲ ಕಾನ್ಸ್ಟೆಂಟಾಗಿ ಬರ್ತಾ ಇತ್ತು. ಆಬ್ವಿಯಸ್ಲಿ ಇದ್ರ ಮೇಲೆ ಒಂದು ಕ್ವಶನ್ಸ್ ಬಂದೇ ಬರುತ್ತೆ. ಓಕೆ, ಯಾವುದೇ ಕಾರಣಕ್ಕೂ ಈ ಕಾನ್ಸೆಪ್ಟನ್ನ ಬಿಡ್ಲಿಕ್ಕೆ ಹೋಗ್ಬೇಡಿ. ಯಾವುದಿದು? ಕರ್ನಾಟಕ ರೀಜನಲ್ ಇಂಬ್ಯಾಲೆನ್ಸ್ ರೆಡ್ರೆಸಲ್ ಕಮಿಟಿ. ಓಕೆ, ನೀವು ಆಲ್ರೆಡಿ ಜಿಯೋಗ್ರಫಿನ ಅಥವಾ ಹಿಸ್ಟ್ರಿನ ಕವರ್ ಮಾಡಿದರೆ ಈ ಕಮಿಟಿ ಬಗ್ಗೆ ಕೇಳಿರ್ತೀರಲ್ವ. ಕರ್ನಾಟಕ ಜಿಯೋಗ್ರಫಿ, ಕರ್ನಾಟಕ ಹಿಸ್ಟ್ರಿಯಲ್ಲಿ ಯಾವುದು? ನಂಜುಂಡಪ್ಪ ಕಮಿಟಿ ರಿಪೋರ್ಟ್ ಅಲ್ವಾ. ಈ ಕಮಿಟಿ ಬಗ್ಗೆ ನೀವು ಬುಕ್ಕಲ್ಲಿ, ಜಿಯೋಗ್ರಫಿ ಬುಕ್ಕಲ್ಲೂ ಓದಿರ್ತೀರಾ, ಹಾಗೆ ಕರ್ನಾಟಕ ಹಿಸ್ಟ್ರಿ ಬುಕ್ಕಲ್ಲೂ ಓದಿರ್ತೀರಾ. ಬಟ್ ಇದೇ ರಿಲೇಟೆಡ್ ಒಂದು ಕಮಿಟಿಯನ್ನು ಮಾಡಿದ್ದಾರೆ. ಯಾವುದು? ಡಾಕ್ಟರ್ ಸಿದ್ಧಾರ್ಥ
ಸಮಂತರಾಯ. ಓಕೆ, ಡಾಕ್ಟರ್ ಸಿದ್ಧಾರ್ಥ ಸಾಮಂತರಾಯ ಕಮಿಟಿ. ಓಕೆ, ಹಾಗಿದ್ರೆ ಇದು ಏನು? ಕರ್ನಾಟಕ ರೀಜನ್ ಅಂದ್ರೆ ಗೊತ್ತಲ್ವ, ಓವರ್ ಆಲ್ ಕರ್ನಾಟಕ ಜಿಯೋಗ್ರಫಿ ಅಂತ ಬಂದಾಗ ಸಮ್ ಜಿಯೋಗ್ರಫಿಕಲ್ ರೀಸನ್ ಇರ್ಬೋದು ಅಥವಾ ಹಿಸ್ಟಾರಿಕಲ್ ರೀಸನ್ ಇರ್ಬೋದು. ನಮ್ಮ ಕರ್ನಾಟಕದಲ್ಲಿ ಬ್ಯಾಕ್ವರ್ಡ್ ಇದ್ದೇ ಅದಲ್ವಾ. ಈಗ ನಾರ್ದರ್ನ್ ಬೆಲ್ಟ್ ಅಂತ ಬಂದಾಗ ಕರ್ನಾಟಕದಲ್ಲಿ ಕೆಲವೊಂದು ಕಲ್ಯಾಣ ಕರ್ನಾಟಕ ರೀಸನ್ ಅಂತ ಬಂದಾಗ ಬ್ಯಾಕ್ವರ್ಡ್ ಇದೆ ಅಲ್ವಾ. ಸಮ್ ಜಿಯೋಗ್ರಫಿಕಲ್ ರೀಸನ್ಸ್ ಇರ್ಬೋದು ಅಥವಾ ಹಿಸ್ಟಾರಿಕಲ್ ರೀಸನ್ ಅಂತ ಇರ್ಬೋದು. ಅದೆಲ್ಲ ಸಾಲ್ವ್ ಮಾಡೋಕ್ಕೋಸ್ಕರ, ಅದನ್ನು ಒಂದು ಸ್ಟಡಿ ಮಾಡೋಕ್ಕೋಸ್ಕರ ಕರ್ನಾಟಕ ಗೌರ್ಮೆಂಟ್ ಏನು ಮಾಡುತ್ತೆ, ಒಂದು ಕಮಿಟಿಯನ್ನು ಮಾಡುತ್ತೆ. ಓಕೆ, ಹಾಗೆ ಕಮಿಟಿ ಕೂಡ ರಿಪೋರ್ಟನ್ನು ಸಬ್ಮಿಟ್ ಮಾಡಿದೆ ಲಾಸ್ಟ್ ಮಂತಲ್ಲಿ. ಸೊ ಅದಕ್ಕೆ ಇದಕ್ಕೆ ರಿಲೇಟೆಡ್ ನ್ಯೂಸ್ ಇರೋದ್ರಿಂದ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಪ್ಕಮಿಂಗ್ ಎಕ್ಸಾಮಲ್ಲಿ. ಈ ಕಮಿಟಿ ಏನೇನು ರೆಕಮೆಂಡೇಶನ್ ಕೊಟ್ಟಿದೆ, ಓಕೆ, ಏನೇನು ಕೀ ಫೈಂಡಿಂಗ್ಸ್ ಇದೆ ಅನ್ನೋದು ಬಂದಾಗ ಟೋಟಲಿ ಈ ಏನು ಕಮಿಟಿ ಇದೆಯಲ್ವಾ, ಈ ಟೋಟಲಿ 236 ತಾಲೂಕನ್ನು ಟೋಟಲಿ ಇವ್ಯಾಲ್ಯೂಯೇಟ್ ಮಾಡುತ್ತೆ, ಲೈಕ್ ಸರ್ವೆ ಮಾಡುತ್ತೆ ಅಂದ್ಕೊಳ್ಳಿ. ಓಕೆ, ಟೋಟಲ್ ಇದು ಏನು ಹೇಳುತ್ತೆ ಅಂದರೆ ಮೇನ್ಲಿ ಬ್ಯಾಕ್ವರ್ಡ್ ಇರೋದು ಎಲ್ಲಿ, ನಾರ್ತ್ ಕರ್ನಾಟಕದಲ್ಲಿ. ಓಕೆ, ಉತ್ತರ ಕರ್ನಾಟಕದಲ್ಲಿ ತುಂಬ ಬ್ಯಾಕ್ವರ್ಡ್ ಇದೆ ಅಲ್ವಾ. ಹಾಗೆ ಕ್ಲಾಸಿಫಿಕೇಶನ್ ಆಫ್ ದಿ ತಾಲೂಕು ಅಂತ ಬಂದಾಗ ಟೋಟಲಿ ಮೋಸ್ಟ್ ಬ್ಯಾಕ್ವರ್ಡ್ ಎಷ್ಟಿದೆ, 93 ತಾಲೂಕುಗಳು ಮೋಸ್ಟ್ ಬ್ಯಾಕ್ವರ್ಡ್ ತಾಲೂಕುಗಳಾಗಿದೆ ಕರ್ನಾಟಕದಲ್ಲಿ. ಓಕೆ, ಇದ್ರ ಮೇಲೆ ಗಮನ ವಹಿಸಿ. ಓಕೆ, ಮೇನ್ಲಿ ಎಲ್ಲಿದೆ, ಒಂದು ಕಲಬುರಗಿ ಡಿವಿಷನಲ್ಲಿ ಹಾಗೆ ಬೆಳಗಾವಿ 2 ಡಿವಿಷನ್ ಇದೆಯಲ್ವಾ. ಈ 2 ಡಿವಿಷನಲ್ಲಿ 93 ತಾಲೂಕುಗಳು ಬರುತ್ತೆ. ಆ 93 ತಾಲೂಕುಗಳಲ್ಲಿ ತುಂಬ ಮೋಸ್ಟ್ ಬ್ಯಾಕ್ವರ್ಡ್ ತಾಲೂಕುಗಳು ಕರ್ನಾಟಕದಲ್ಲಿ. ಹಾಗೆ ಮೋರ್ ಬ್ಯಾಕ್ವರ್ಡ್ ಯಾವುದು, 36 ತಾಲೂಕುಗಳು, ಬ್ಯಾಕ್ವರ್ಡ್ 43, ಡೆವಲಪ್ಡ್ 64 ತಾಲೂಕುಗಳು. ಓಕೆ, ನಿಮಗೊಂದು ಫೇರ್ ಐಡಿಯಾ ಇರಬೇಕು. ಟೋಟಲಿ ಕ್ಲಾಸಿಫಿಕೇಶನ್ ಅಂತ ತಾಲೂಕು ಅಂತ ಬಂದಾಗ ಮೋಸ್ಟ್ ಬ್ಯಾಕ್ವರ್ಡ್ ತಾಲೂಕುಗಳು ಎಷ್ಟಿದೆ ಅಂತಲೇ ಗೊತ್ತಿರಬೇಕು. ಹಾಗೆ ಅದು ಯಾವ ಡಿವಿಷನಲ್ಲಿ ಜಾಸ್ತಿ ಬರುತ್ತೆ ಅಂತಲೂ ಗೊತ್ತಿರಬೇಕು. ಓಕೆ, ಎಕ್ಸಾಮಲ್ಲಿ ಇದ್ರ ಮೇಲೆ ಕ್ವಶನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ, ಒಂದು ಕಲಬುರಗಿ ಡಿವಿಷನಲ್ಲಿ ಹಾಗೆ ಬೆಳಗಾವಿ ಡಿವಿಷನಲ್ಲಿ. ಓಕೆ, ಹಾಗೆ ರೀಜನಲ್ ಇನ್ಸೈಟ್ ಅಂತ ಬಂದಾಗ ಅರೌಂಡ್ 60% ಆಫ್ ಬ್ಯಾಕ್ವರ್ಡ್ ತಾಲೂಕು ಲೊಕೇಟೆಡ್ ಇನ್ ದ ನಾರ್ತ್ ಕರ್ನಾಟಕ ಅಲ್ವಾ. ಟೋಟಲಿ ಎಷ್ಟಿದೆ ಇಲ್ಲಿ, 236 ತಾಲೂಕಲ್ಲಿ 93 ತಾಲೂಕುಗಳು ನಾರ್ತ್ ಕರ್ನಾಟಕದಲ್ಲೇ ಇದೆ ಅಲ್ವಾ. ಬೆಳಗಾವಿ ಡಿವಿಷನ್ ಮತ್ತು ಕಲಬುರಗಿ ಡಿವಿಷನಲ್ಲಿ ಅಂದರೆ 60% ಆಫ್ ಬ್ಯಾಕ್ವರ್ಡ್ ತಾಲೂಕು ಲೊಕೇಟೆಡ್ ಇನ್ ದ ನಾರ್ತ್ ಕರ್ನಾಟಕ. ಇದು ಡೈರೆಕ್ಟಾಗಿ ನಿಮಗೆ ಸ್ಟೇಟ್ಮೆಂಟ್ ಬೇಸ್ ಕ್ವಶನ್ಸು ಬರ್ಬೋದು. ಓಕೆ, ಎಕ್ಸಾಮಿನರ್ ಲೈಕ್ ಇಲ್ಲಿ 60% ಇದ್ದಲ್ಲಿ 70% ಹಾಕ್ಬೋದು, ಇಲ್ಲ 30% ಹಾಕ್ಬೋದು ಅಲ್ವಾ, ನಿಮ್ಮನ್ನು ಕನ್ಫ್ಯೂಸ್ ಮಾಡಲಿಕ್ಕೆ. ಸೊ ಅದಕ್ಕೆ ಈ ಫ್ಯಾಕ್ಚರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅರೌಂಡ್ 60% ಆಫ್ ಬ್ಯಾಕ್ವರ್ಡ್ ತಾಲೂಕು ಲೊಕೇಟೆಡ್ ಇನ್ ದ ನಾರ್ತ್ ಕರ್ನಾಟಕ. ಓಕೆ, ಹಾಗಿದ್ರೆ ಮೇಜರ್ ರೆಕಮೆಂಡೇಶನ್ ಏನೇನು ಮಾಡಿದೆ ಅಂದರೆ, ಮೊದಲನೇದಾಗಿ 2 ಬೋರ್ಡ್ ಇದೆ. ಯಾವುದ್ಯಾವುದು, ಮಲ್ನಾಡ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಮತ್ತು ಬಯಲು ಸೀಮೆ ಡೆವಲಪ್ಮೆಂಟ್ ಬೋರ್ಡ್. ಅಂದರೆ ಈ 2 ಬೋರ್ಡನ್ನು ಮೊದಲು ಸ್ಥಾಪನೆ ಮಾಡಿದರು. ಓಕೆ, ಇದೇನು ಅಂದರೆ ಲೈಕ್ ನಂದು ಏನು ನಾರ್ದರ್ನ್ ಬೆಲ್ಟ್ ಇದೆಯಲ್ವಾ ನಾರ್ತ್ ಕರ್ನಾಟಕದಲ್ಲಿ, ಮಲ್ನಾಡ್ ಮತ್ತು ಬಯಲುಸೀಮೆಯಲ್ಲಿ, ಅದೆರಡನ್ನು ಕೆಲವೊಂದು ಬ್ಯಾಕ್ವರ್ಡ್ ತಾಲೂಕನ್ನು ಡೆವಲಪ್ಮೆಂಟ್ ಮಾಡೋಕ್ಕೋಸ್ಕರ ಈ ಬೋರ್ಡನ್ನು ಸ್ಥಾಪನೆ ಮಾಡಿದರು. ಓಕೆ, ಇವಾಗ ನಮ್ಗೆ ಹೇಗಿದ್ದು ಕಲ್ಯಾಣ ಕರ್ನಾಟಕ ಡಿವಿಷನ್ ಡೆವಲಪ್ಮೆಂಟ್ ಬೋರ್ಡ್ ಅಂತ, ಅದೇ ರೀತಿ ಏನು 2 ಬೋರ್ಡ್ ಸ್ಥಾಪನೆ ಮಾಡಿದ್ರಲ್ವಾ, ಬಟ್ ಆ 2 ಬೋರ್ಡು ಇನ್ಎಫೆಕ್ಟಿವ್ ಆಗಿದೆ. ಓಕೆ, ದೆರ್ ಇಸ್ ನೋ ಪ್ರೋಗ್ರೆಸ್ ಎಟ್ ಆಲ್. ಇದರಿಂದ ಯಾವುದೇ ಕಾರಣಕ್ಕೂ ಬ್ಯಾಕ್ವರ್ಡ್ ತಾಲೂಕುಗಳು ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ಅಂತ ಹೇಳುತ್ತೆ ಈ ಕಮಿಟಿ. ಸೊ ಅದಕ್ಕೆ ಹೇಳುತ್ತೆ, ಈ 2 ಕಮಿಟಿಯನ್ನು ಅಬಾಲಿಷನ್ ಮಾಡಿ, ಅಂದರೆ ಸ್ಟಾಪ್ ಮಾಡಿ, ಕ್ಯಾನ್ಸಲ್ ಮಾಡಿ ಅಂತ ಹೇಳಿದೆ. ಓಕೆ, ಅದ್ರ ಜೊತೆಗೆ ಕಲ್ಯಾಣ ಕರ್ನಾಟಕ ರೀಜನಲ್ ಡೆವಲಪ್ಮೆಂಟ್ ಬೋರ್ಡ್ ಅಲ್ವಾ, ಇದ್ರದ್ದು ಕೂಡ ಆಪರೇಷನಲ್ ಎಫಿಷಿಯನ್ಸಿ ಇನ್ಕ್ರೀಸ್ ಮಾಡಬೇಕು. ಹಾಗೆ ಏನು ಪ್ಲ್ಯಾನಿಂಗ್ ಮಾಡುತ್ತಲ್ವಾ ಮೋಸ್ಟ್ ಬ್ಯಾಕ್ವರ್ಡ್ ಕಲ್ಯಾಣ ಕರ್ನಾಟಕದ ಡಿಸ್ಟ್ರಿಕ್ಟ್ಗಳನ್ನು ಜಾಸ್ತಿ ಇಂಪ್ರೂವ್ ಮಾಡಲಿಕ್ಕೆ ಪ್ಲ್ಯಾನಿಂಗನ್ನು ಮಾಡಬೇಕು ಅನ್ನೋದು ರೆಕಮೆಂಡೇಷನನ್ನು ಕೊಡುತ್ತೆ. ಅಟ್ ದ ಸೇಮ್ ಟೈಮ್ ಫಂಡಿಂಗ್ ಕೂಡ ರೆಕಮೆಂಡೇಷನ್ ಕೊಡುತ್ತೆ. ಎಷ್ಟು ಸ್ಪೆಷಲ್ ಅಲೋಕೇಶನ್ ಎಷ್ಟು ಕೊಡಬೇಕು, 29,009 ಕೋಟಿಯನ್ನು ಕೊಡಿ. ಟೋಟಲಿ 26-27 31-30 ಟೋಟಲಿ 5 ಇಯರ್ಸ್ಗೆ ಇಷ್ಟು ಅಲೋಕೇಶನ್ನ ಕೊಟ್ಟು ಈ ಬ್ಯಾಕ್ವರ್ಡ್ ತಾಲೂಕುಗಳನ್ನು ಇಂಪ್ರೂವ್ ಮಾಡಬೇಕು ಅಂತ ರೆಕಮೆಂಡೇಷನನ್ನು ಕೊಡುತ್ತೆ. ಓಕೆ, ಅದು ಅಟ್ ದ ಸೇಮ್ ಟೈಮ್ ನಮಗೆ ಗೊತ್ತು ಅಲ್ವಾ, ಟೋಟಲಿ ಎಜುಕೇಷನ್ ಅಂತ ಬಂದಾಗ ವೆದರ್ ಇಟ್ ಇಸ್ ಅ ಪ್ರೈಮರಿ, ಸೆಕೆಂಡರಿ ಆರ್ ದ ಹೈಯರ್ ಎಜುಕೇಷನ್, ನಾರ್ತ್ ಕರ್ನಾಟಕದಲ್ಲಿ ತುಂಬ ಎಜುಕೇಷನ್ ಬ್ಯಾಕ್ವರ್ಡ್ ಇದೆ. ಇದಕ್ಕೆ ಮೇನ್ ರೀಸನ್ ಏನಾಗಿರುತ್ತೆ, ಪೊಲಿಟಿಕಲ್ ವಿಲ್ ಇಲ್ಲ ಅಲ್ವಾ. ಯಾಕೆ, ಪ್ರಾಪರ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಆ ಕಡೆ ಅಲ್ವಾ.
ಕರೆಕ್ಟಾಗಿ ಟೀಚರ್ಸ್ ಇಲ್ಲ. ಆಲ್ರೆಡಿ ನೀವು ಕೇಳಿರ್ತೀರಲ್ವ, ಟೀಚರ್ಸ್ ಕೊರತೆಗಳು ತುಂಬ ಇದೆ. ಈಗ SLC ರಿಸಲ್ಟ್ ಬಂದಾಗ, PUC ರಿಸಲ್ಟ್ ಅಂತ ಬಂದಾಗ ಆಲ್ಮೋಸ್ಟ್ ನಾರ್ದರ್ನ್ ಕರ್ನಾಟಕಗಳು ಬ್ಯಾಕ್ವರ್ಡ್ ಇರ್ತಾರೆ. ದಿಸ್ ಬಿಕಾಸ್ ಆಫ್ ಪೊಲಿಟಿಕಲಿ ವಿಲ್ ಇಲ್ಲ ಅನ್ನೋದು ಅಲ್ವಾ. ಸ್ಟೂಡೆಂಟ್ ಏನು ಅಲ್ಲಿ ದಡ್ರ ಅಂತಲ್ಲ, ಬಿಕಾಸ್ ಆಫ್ ದೇ ಹ್ಯಾವ್ ಪ್ರಾಪರ್ ಅವೇರ್ನೆಸ್ ಇಲ್ಲ ಎಜುಕೇಷನ್ ಬಗ್ಗೆ ಒಂದು, ಹಾಗೆ ಪ್ರಾಪರ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ಅಲ್ಲಿಲ್ಲ ಅಲ್ವಾ. ಸರ್ಕಾರಿ ಶಾಲೆಗಳು ಮುಚ್ತಾ ಇದೆ. ದೀಸ್ ಆರ್ ದಿ ಮೇಜರ್ ರೀಸನ್ ಅಲ್ವಾ ನಾರ್ದರ್ನ್ ಕರ್ನಾಟಕ ಮುಚ್ತಾ ಇರ್ಬೋದು, ಅಂದರೆ ಬ್ಯಾಕ್ವರ್ಡ್ ಇಲ್ಲಿರೋದು. ಆದರೆ ಇಲ್ಲಿ ಸೌತಲ್ಲಿ ಅಂತ ಬಂದಾಗ ಏನಾಗುತ್ತೆ ಅಂದರೆ ಲೈಕ್ ಪ್ರೈವೇಟ್ ಎಜುಕೇಷನ್ ತುಂಬ ಡಾಮಿನೆಂಟ್ ಮಾಡ್ತಾ ಇದೆ, ಹಾಗೆ ಜಾಸ್ತಿ ಪ್ರೋಗ್ರೆಸ್ ಕೂಡ ಆಗ್ತಾ ಇದೆ. ಅದಕ್ಕೆ ಗೌರ್ಮೆಂಟ್ ಅವರು ಅಲ್ಲಿ ಕೂಡ ಜಾಸ್ತಿ ಇಂಪ್ರೂವ್ಮೆಂಟ್ ತರಬೇಕು ಅಂತ ಈ ಸ್ಟೆಪ್ಗಳನ್ನು ತಗೊಂಡಿರೋದು. ಓಕೆ, ಅಂದರೆ ದೀಸ್ ಆರ್ ದ ರೆಕಮೆಂಡೇಶನ್ ಗಿವನ್ ಬೈ ದಿಸ್ ಕಮಿಟಿ. ಓಕೆ, ಈ ಕಮಿಟಿ ಬಗ್ಗೆ ಅಂತ ಬಂದಾಗ ನೀವು ಮುಂದೆ KS ಎಕ್ಸಾಮಿನೇಷನ್ ಮೇನ್ಸ್ ಬರೀತಿದ್ದೀರ ಅಂದರೆ ಈ ಕಮಿಟಿಗಳು ತುಂಬ ಇಂಪಾರ್ಟೆಂಟ್ ಆಗ್ತೆ. ಓಕೆ, ಮೇನ್ಸ್ ಬರೆಯೋದಕ್ಕೆ ತುಂಬ ಇದನ್ನು ನೀವು ಕೋಟ್ ಮಾಡಿದ್ರೆ ನಿಮಗೆ ಜಾಸ್ತಿ ಮಾರ್ಕ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಯಾವುದೇ ಕಾರಣಕ್ಕೂ ನೀವೇನು ಇವಾಗ PDF ರೆಫರ್ ಮಾಡ್ತೀರಲ್ವಾ, ಕರ್ನಾಟಕ ಕರೆಂಟ್ ಅಫೇರ್ಸ್ ನಾನು ಮೆನ್ಷನ್ ಮಾಡಿರೋದು, ಅದನ್ನು ಹಾಗೆ ಇಟ್ಕೊಳ್ಳಿ. ಅಪ್ಕಮಿಂಗಲ್ಲಿ KS ನೋಟಿಫಿಕೇಶನ್ ದಿಸ್ ಇಯರ್ ಬರ್ಬೋದು, ನೆಕ್ಸ್ಟ್ ಇಯರ್ ಬರ್ಬೋದು, ನೆವರ್ ನೋ, ಬಟ್ ಡೆಫಿನೆಟ್ ಇಟ್ ವಿಲ್ ಕಮ್ ಬಿಕಾಸ್ ಅದು ಲಾಟ್ ಆಫ್ ಕಾಂಟ್ರವರ್ಸಿ. ಆಲ್ರೆಡಿ 384 ಸೀಟ್ಸಲ್ಲಿ ಆಲ್ರೆಡಿ ತುಂಬ ಕಾಂಟ್ರವರ್ಸಿ ಆಗ್ತಾ ಇದೆ, ಬಟ್ ಇವಿ ನೆವರ್ ನೋ. ಬಟ್ ನೆಕ್ಸ್ಟ್ ಇಯರ್ ಏನಾದರೂ ಬಂತು ಅಂದರೆ ಈ PDF ಇಂದ ಈ ಕೆಲವೊಂದು ಏನು ನಾನು ಮೆನ್ಷನ್ ಮಾಡಿದ್ದೀನಲ್ವಾ ಈ ಕಮಿಟಿಗಳ ಬಗ್ಗೆ ಎಲ್ಲ ಒಂದು ಶಾರ್ಟ್ ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಓಕೆ, ಅಪ್ಕಮಿಂಗ್ ಎಕ್ಸಾಮ್ ಬಂದಾಗ ಓಕೆನಾ, ಅದನ್ನೇ ಕೋಟ್ ಮಾಡ್ಬೋದು. ಬಟ್ ಅಪ್ಕಮಿಂಗ್ ಇವಾಗ ನಾವು C ಗ್ರೂಪ್ ಅಂತ ಬಂದಾಗ, MCQ ಅಂತ ಬಂದಾಗ ಅಂದರೆ ಈ ಕಮಿಟಿ ಹೆಸರುಗಳು ನೆನಪಾಗುತ್ತೆ. ಕರ್ನಾಟಕ ರೀಜನಲ್ ಇಂಬ್ಯಾಲೆನ್ಸ್ ರಿಡ್ರೆಸಲ್ ಕಮಿಟಿ, ಅದು ಕಮಿಟಿ ಹೆಸರನ್ನು ಕೇಳ್ಬೋದು, ಹಾಗೆ ಕೆಲವೊಂದು ಮೇಜರ್ ರೆಕಮೆಂಡೇಶನ್ ಕೂಡ ಕೇಳ್ಬೋದು. ಓಕೆ, ಇದಾದಮೇಲೆ ನೆಕ್ಸ್ಟ್ ಏನು ಅಂದರೆ ಇನ್ನೊಂದು ಕಮಿಟಿ ಇದೆ, ಪ್ರಿಸನ್ ರಿಫಾರ್ಮ್ ಕಮಿಟಿ ಅಲ್ವಾ. ನಮಗೆ ಗೊತ್ತಿದೆ ಅಲ್ವಾ, ಪರಪ್ಪನ ಅಗ್ರಹಾರ ಅಲ್ವಾ, ತುಂಬ ಫ್ರಿಕ್ವೆಂಟ್ಲಿ ಆಗಿ ತುಂಬ ಸೆಲೆಬ್ರಿಟಿಗಳು ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ ಅಲ್ವಾ ಈ ಪ್ರಿಷನ್ಗೆ, ಬೆಂಗಳೂರು ಸೆಂಟ್ರಲ್ ಪ್ರಿಷನರ್ಗೆ ಪರಪ್ಪನ ಅಗ್ರಹಾರ. ಬಟ್ ಅಲ್ಲೇನಾಗಿದೆ ಅಂದರೆ ದರ್ ಇಸ್ ಅ ಲಾಟ್ ಆಫ್ ಲೈಕ್ ಕ್ಯಾವಸ್ ಇದೆ, ಅಂದರೆ ತುಂಬ ಪ್ರಾಬ್ಲಮ್ಸ್ಗಳಿದೆ, ತುಂಬ ಇಶ್ಯೂಸ್ಗಳಿದೆ. ಓಕೆನಾ, ಅಂತ ನೋಡಿದಾಗ ತುಂಬ ಓವರ್ ಮ್ಯಾನೇಜ್ಮೆಂಟ್ ಇಶ್ಯೂ ಅಂತ ಬಂದಾಗ ಓವರ್ ಕ್ರೌಡ್ಗಳಿದೆ, ಹಾಗೆ ಪುವರ್ ಸೆಗ್ರಿಗೇಷನ್ ಇದೆ ಅಲ್ವಾ, ಲ್ಯಾಕ್ ಆಫ್ ಸ್ಯಾನಿಟೇಷನ್ ಇದೆ, ಹಾಗೆ ವೊಕೇಶನಲ್ ಟ್ರೈನಿಂಗ್ ಕೂಡ ಇಲ್ಲ ಅಲ್ಲಿನ ಕೈದಿಗಳಿಗೆ, ಹಾಗೆ ವುಮೆನ್ ಸ್ಟಾಫ್ಗಳು ಕೂಡ ಅಲ್ಲಿ ಲ್ಯಾಕ್ ಇದ್ದಾರೆ. ಓಕೆ, ಹಾಗೆ ತುಂಬ ಅನ್ರಿಸಾಲ್ವ್ಡ್ FIR ವಿತಿನ್ ದ ಪ್ರಿಸನ್ ಸಿಸ್ಟಮ್ ಕೂಡ ಇದ್ದಾರೆ. ಓಕೆ, ಲ್ಯಾಕ್ ಆಫ್ ಜುಡಿಷಿಯಲಿ ಸಿಸ್ಟಮ್ ಅಲ್ವಾ, ಕೇಸ್ಗಳು ಅಷ್ಟು ಬೇಗ ಸಾಲ್ವ್ ಆಗಲ್ಲ, ಇಟ್ ಟೇಕ್ಸ್ ಲಾಟ್ ಆಫ್ ಇಯರ್ಸ್ ಟು ಸಾಲ್ವ್ ದಿಸ್ ಇಶ್ಯೂಸ್ ಅಲ್ವಾ. ಸೊ ಅದಕ್ಕಿಂತ ಓವರ್ ಕ್ರೌಡೆಡ್ ಆಗಿ ತುಂಬ ಪ್ರಾಬ್ಲಮ್ಗಳು ಫೇಸ್ ಮಾಡ್ತಾರೆ ಅಲ್ಲಿನ ಕೈದಿಗಳು. ಸೊ ಅದಕ್ಕೆ ಅದನ್ನೆಲ್ಲ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋಕ್ಕೋಸ್ಕರ ಗೌರ್ಮೆಂಟ್ ಅವ್ರು ಏನು ಮಾಡಿದ್ದಾರೆ, ಒಂದು ಕಮಿಟಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಅದು ಯಾವ ಕಮಿಟಿ, ಯಾರ ಹೆಡೆಡ್, ಲೈಕ್ R ಹಿತೇಂದ್ರ. ಓಕೆ, R ಹಿತೇಂದ್ರ, ಈ ನೇಮ್ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಎಕ್ಸಾಮಲ್ಲಿ ನಿಮಗೆ ಈ ಥರ ಕ್ವಶನ್ಸ್ ಕೇಳ್ಬೋದು. ಒಂದು ಪ್ರಿಸನ್ ರಿಫಾರ್ಮ್ ಕಮಿಟಿ ಒಂದು ಕಡೆ ಕೊಡ್ತಾರೆ, ಹಾಗೆ ಕರ್ನಾಟಕ ರೀಜನಲ್ ಇಂಬ್ಯಾಲೆನ್ಸ್ ಕಮಿಟಿ. ಓಕೆ, ಹಾಗೆ COVID-19 ಟೈಮಲ್ಲಿ ಅದನ್ನು ಏನು ಡೆತ್ಗಳಾಗತ್ತಲ್ವ ಅದನ್ನು ಸಾಲ್ವ್ ಮಾಡೋಸ್ಕರ ಒಂದು ಕಮಿಟಿಯನ್ನು ಸ್ಥಾಪನೆ ಮಾಡ್ತಾರೆ. ಯಾವ ಕಮಿಟಿ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ದಟ್ ಈಸ್ ಯಾವ್ದು ಹೇಳಿ, ಜಸ್ಟಿಸ್ ಜಾನ್ ಮೈಕಲ್ ಕುನ್ನಾ ಕಮಿಟಿ ಅಲ್ವಾ. ಹಾಗೆ ಇನ್ನೊಂದು ಏನು ಕೊಡ್ತಾರೆ ಅಂದರೆ ಲೈಕ್ ಕೋವಿಡ್ ಸ್ಕ್ಯಾಮ್ ಇನ್ವೆಸ್ಟಿಗೇಷನ್ ಕಮಿಟಿ ಆಯಿತು. ಅದಾದಮೇಲೆ AC ಸಬ್ಕ್ಲಾಸಿಫಿಕೇಷನ್ ಸರ್ವೆ ಕಮಿಷನ್ ಕಮಿಟಿ ಅಲ್ವಾ, ಸ್ಟೇಟ್ ಎಜುಕೇಷನ್ ಪಾಲಿಸಿ ಕಮಿಷನ್ ಕಮಿಟಿ, ಈ ಥರ ಕೊಡ್ತಾರೆ. ಹಾಗೆ ಕೆಲವೊಂದು ನೇಮ್ಗಳನ್ನು ಕೊಡ್ತಾರೆ, ನಿಮ್ಗೆ ಹೊಂದಿಸಿ ಬರ್ರಿ ಅಂತ ಕೊಡ್ತಾರಲ್ವಾ. ಸೊ ಅದಕ್ಕೆ ಪ್ರಿಸನ್ ರಿಫಾರ್ಮ್ ಕಮಿಟಿ ಒಂದು ನೆನಪಿರ್ಬೇಕು ನಿಮಗೆ ಇವಾಗ ಅಪ್ಕಮಿಂಗ್ ಎಕ್ಸಾಮ್ಗೆ. ಅದಾದಮೇಲೆ ಕರ್ನಾಟಕ ರೀಜನಲ್ ಯಾವುದು ಇಂಬ್ಯಾಲೆನ್ಸ್ ರಿಡ್ರೆಸಲ್ ಕಮಿಟಿ ಕೂಡ ನೆನಪಿರಬೇಕು. ಅದಾದಮೇಲೆ ಪ್ರೊಫೆಸರ್ S ಸದಗೋಪನ್ ಕಮಿಟಿ ರಿಲೇಟೆಡ್ ಏನಂತನೂ ಕೂಡ ನಿಮಗೆ ನೆನಪಿರಬೇಕು. ಓಕೆ, ಹಾಗಿದ್ರೆ ನಾವು ರೀಸೆಂಟಾಗಿ ಯಾವುದ್ಯಾವುದು ಅಂದರೆ ಲಾಸ್ಟ್ 1 ಇಯರಲ್ಲಿ 1.5 ಇಯರಲ್ಲಿ ಯಾವುದಾದ್ರು ಕಮಿಟಿಗಳು ಮಾಡಿದ್ದಾರೆ ಅಂತ ನೋಡಿದಾಗ ನಮ್ಗೆ ಆಲ್ರೆಡಿ ಜನವರಿ ಕರೆಂಟ್ ಅಫೇರ್ಸ್ ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೆ ಅಲ್ವಾ. ಯಾವುದು ಒಂದೇದಾಗಿ ಕೋವಿಡ್ ಸ್ಕ್ಯಾಮ್ ಇನ್ವೆಸ್ಟಿಗೇಷನ್ ಕಮಿಷನ್, ಹೆಸರೇನು, ಜಸ್ಟಿಸ್ ಜಾನ್ ಮೈಕಲ್ ಕುನ್ನಾ ಅಲ್ವಾ, ಜಾನ್ ಮೈಕಲ್ ಕುನ್ನಾ ಕಮಿಟಿ ಅಲ್ವಾ. ಅದಾದಮೇಲೆ ಇಂಟರ್ನಲ್ ರಿಸರ್ವೇಷನ್ SC ಸಬ್ ಕ್ಲಾಸಿಫಿಕೇಷನ್ ಅಲ್ವಾ, ಯಾವುದಿದು ತುಂಬ ಪಾಪ್ಯುಲರ್ ಅಲ್ವಾ, ಜಸ್ಟಿಸ್ HN ನಾಗಮೋದರ್ಶನ್ ಕಮಿಟಿ. ಅದಾದಮೇಲೆ ಸ್ಟೇಟ್ ಎಜುಕೇಷನ್ ಪಾಲಿಸಿ ಕಮಿಷನ್ ಅಲ್ವಾ, ಸ್ಟೇಟ್ ಎಜುಕೇಷನ್
ಪಾಲಿಸಿ ಕಮಿಷನ್ ಯಾವುದು? ಪ್ರೊಫೆಸರ್ ಸುಖದೇವ್ ಥ್ರೋಟ್ ಅಲ್ವಾ. ಅದಾದಮೇಲೆ 7th ಪೇ ಕಮಿಷನ್ ನೆನ್ಪಿಡಬೇಕು, ಕೆ ಸುಧಾಕರ್ ರಾವ್ ಅಲ್ವಾ. ನೆಕ್ಸ್ಟು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್, ಕಾಸ್ಟ್ ಸೆನ್ಸಸ್ ಬಗ್ಗೆ ಯಾರು? ಕೆ ಜಯಪ್ರಕಾಶ್ ಹೆಗಡೆ ಕೂಡ. ಅದಾದಮೇಲೆ ಡಾಟ್ ರಿಲೀಫ್ ರಿವ್ಯೂ ಕಮಿಟಿ ಯಾರು? ಎಚ್ ಕೆ ಪಾಟೀಲ್ ಅಲ್ವಾ. ಅದಾದಮೇಲೆ ಯೂನಿವರ್ಸಿಟಿ ಚೇರ್ ರಿವ್ಯೂ ಕಮಿಟಿ ಯಾರು? ಬರಗೂರು ರಾಮಚಂದ್ರಪ್ಪ. ಹಾಗೆ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಮಿಟಿ ಬಿ ಎಸ್ ಪಾಟೀಲ್ ಅಲ್ವಾ. ಅದಾದಮೇಲೆ PSI ರಿಕ್ರೂಟ್ಮೆಂಟ್ ಸ್ಕ್ಯಾಮ್ ಎನ್ಕ್ವೈರಿ ಕಮಿಷನ್ ಜಸ್ಟಿಸ್ ಬಿ ವೀರಪ್ಪ ಕಮಿಟಿ ಅಲ್ವಾ. ಇದೆಲ್ಲ ಕಮಿಟಿಗಳು ನಿಮಗೆ ನಾನು ಜನವರಿ ಕರೆಂಟ್ ಅಫೇರ್ಸ್ PDF ಅಲ್ಲಿ ಕೂಡ ಮೆನ್ಷನ್ ಮಾಡಿದ್ದೀನಿ, ಹಾಗೆ ಕ್ಲಾಸಲ್ಲಿ ಕೂಡ ಕವರ್ ಮಾಡಿದ್ದೀನಿ. ಒಂದ್ಸಲ ರಿವೈಸ್ ಮಾಡ್ಕೊಳ್ಳಿ. ಓಕೆ, ಅಪ್ಕಮಿಂಗ್ ಎಕ್ಸಾಮಲ್ಲಿ ತುಂಬ ಇಂಪಾರ್ಟೆಂಟ್ ಕಮಿಟಿಗಳು. ಓಕೆ, ಅದಾದಮೇಲೆ ಕರ್ನಾಟಕಸ್ ಆರೆಂಜ್ ಎಕಾನಮಿ ಆ್ಯಂಡ್ ದ AVG ಸೆಕ್ಟರ್ ಗ್ರೋತ್. ಓಕೆ, ಆರೆಂಜ್ ಎಕಾನಮಿ ಅನ್ನೋದು ತುಂಬ ಹಾಟ್ ಟಾಪಿಕ್ ಅಲ್ವಾ, ತುಂಬ ನ್ಯೂಸ್ ಮಾಡ್ತಾ ಇದೆ. ಕಮಿಂಗ್ ಎಕ್ಸಾಮಲ್ಲಿ ಎಕಾನಮಿ ಮೇಲೆ ನಿಮಗೆ ವಾಟ್ ಇಸ್ ಆರೆಂಜ್ ಎಕಾನಮಿ ಅಂತ ಒಂದು ಡೆಫಿನೇಷನ್ಸ್ ಬಗ್ಗೆ ನಿಮಗೆ ಕ್ವಶನ್ಸ್ ಕೂಡ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಹಾಗಿದ್ರೆ ನಾವು ಆರೆಂಜ್ ಎಕಾನಮಿ ಅಂದರೆ ಏನು? ಇದನ್ನು ನಾವು ಕ್ರಿಯೇಟಿವ್ ಎಕಾನಮಿ ಅಂತಲೂ ಕರಿತೀವಿ. ಓಕೆ, ಯಾಕೆ ಕ್ರಿಯೇಟಿವ್ ಎಕಾನಮಿ ಅಂತ ಕರಿತೀವಿ? ಇಟ್ ಈಸ್ ರಿಲೇಟೆಡ್ ಟು ಕ್ರಿಯೇಟಿವಿಟಿ. ಫಾರ್ ಎಕ್ಸಾಂಪಲ್, ಇವಾಗ ನಮಗೆ ಗೊತ್ತು AI ಸೆಕ್ಟರ್ ಇರ್ಬೋದು, ಅದು ಸಮ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಬಗ್ಗೆ ಇರ್ಬೋದು ಅಲ್ವಾ, ಸಮ್ ಗೇಮಿಂಗ್ಸ್ ಬಗ್ಗೆ ಇರ್ಬೋದು ಅಲ್ವಾ. ಈಗ ಫಾರ್ ಎಕ್ಸಾಂಪಲ್, ಈಗ ನೀವು ಒಂದು ಇನೋವೇಟಿವ್ ಆಗಿ ಒಂದು ಗೇಮನ್ನು ತಯಾರಿಸ್ತೀರಾ. ಓಕೆ, ಯಾರು ರಾವನ್ ಫಿಲ್ಮ್ ನೋಡಿದ್ದೀರಾ? ಶಾರುಖ್ ಖಾನ್ ಅವ್ರದ್ದು ರಾವನ್ ಅಲ್ವಾ, ಡ್ಯೂಯಲ್ ಪಾರ್ಟ್, ಒಬ್ಬ ಗೋಸ್ಟ್ ಆಗಿರ್ತಾನೆ, ಒಬ್ಬರು ಹೀರೋ ಆಗಿರ್ತಾನಲ್ವಾ. ಅದೇ ಥರ ಒಂದು ಫಾರ್ ಎಕ್ಸಾಂಪಲ್ ಒಂದು ಪರ್ಸನ್ ಅದೇ ಥರ ಒಂದು ಗೇಮನ್ನು ರೆಡಿ ಮಾಡಿದ್ದಾನೆ. ದಟ್ ಈಸ್ ಕಾಲ್ಡ್ ಕ್ರಿಯೇಟಿವಿಟಿ ಎಕಾನಮಿ ಅಲ್ವಾ. ಅದರಿಂದ ಏನಾಗುತ್ತೆ, ಲೈಕ್ ದರ್ ಇಸ್ ಅ ಲಾಟ್ ಆಫ್ ಸರ್ವಿಸ್ ಸೆಕ್ಟರ್ಗೆ ತುಂಬ ಬೂಸ್ಟ್ ಆಗುತ್ತೆ, ಎಕಾನಮಿ ಕೂಡ ಬೂಸ್ಟ್ ಆಗುತ್ತೆ. ಆ ಗೇಮನ್ನು ಸೆವೆರಲ್ ಓವರ್ ಆಲ್ ಎಂಟೈರ್ ಇಂಡಿಯಾದಲ್ಲಿ ಅದನ್ನು ಯೂಸ್ ಮಾಡ್ತಾರೆ ಅಲ್ವಾ. ಈಗ ನೋಡ್ತಿದ್ದರೆ ತುಂಬ ಲೈಕ್ ದ ಪಬ್ಜಿ ಗಿಬ್ಜಿ ದರ್ ಇಸ್ ಸೆವೆರಲ್ ಗೇಮ್ ಇಸ್ ದೇರ್ ಅಲ್ವಾ. ಅದನ್ನು ಲೈಕ್ ಬಳಸುವಂಥ ಸಂಖ್ಯೆಗಳು ಜಾಸ್ತಿ ಆಗಿದೆ ಅಲ್ವಾ, ಸೋಷಿಯಲ್ ಮೀಡಿಯಾದಲ್ಲಿರ್ಬೋದು ಅಥವಾ ಕೆಲವೊಂದು ಬೇರೆ ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ. ಅದೇ ಥರ ಈ ಥರ ಒಂದು ಕ್ರಿಯೇಟಿವಿಟಿ ಎಕಾನಮಿನ ನೀವು ಸ್ಥಾಪನೆ ಮಾಡ್ತಿರಲ್ಲ, ಅದನ್ನು ನಾವು ಆರೆಂಜ್ ಎಕಾನಮಿ ಅಂತ ನಾವು ಕರಿತೀವಿ. ಓಕೆ, ಟೋಟಲಿ ರೆಫರ್ಸ್ ಟು ನಾಲೆಜ್ ಬೇಸ್ಡ್ ಎಕಾನಮಿ ಆಕ್ಟಿವಿಟಿ. ಓಕೆ, ವೇರ್ ಕ್ರಿಯೇಟಿವಿಟಿ, ಸ್ಕಿಲ್, ಟ್ಯಾಲೆಂಟ್, ಕಲ್ಚರಲ್ ಹೆರಿಟೇಜ್ ಅಲ್ವಾ ಕನ್ವರ್ಟೆಡ್ ಇಂಟು ಎಕಾನಮಿಕ್ ವ್ಯಾಲ್ಯೂ ವಿತ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ. ಓಕೆ, ಇನೋವೇಟಿವ್ ಆಗಿ ಏನು ಥಿಂಕ್ ಮಾಡಿ ಅದರಿಂದ ನಾವು ಎಕಾನಮಿ ಮಾಡ್ತಿರಲ್ಲ, ಅದನ್ನು ನಾವು ಆರೆಂಜ್ ಎಕಾನಮಿ ಅಂತ ಕರಿತೀವಿ. ಓಕೆ, ಇಟ್ಸ್ ಕ್ಲಿಯರ್ ಅನ್ಕೊಳ್ತೀನಿ. ಆರೆಂಜ್ ಎಕಾನಮಿ ರಿಲೇಟೆಡ್ ಟು ಇಟ್ ಇಸ್ ಎ ಕ್ರಿಯೇಟಿವಿಟಿ. ಓಕೆ, ರಿಲೇಟೆಡ್ ಟು ಆರೆಂಜ್ ಕಲರ್ ರೆಫರೆನ್ಸ್ ದಿ. ಹಾಗಿದ್ರೆ ಈ ಟರ್ಮನ್ನು ಕಾಯಿನ್ ಮಾಡಿದ ಯಾರು? ಫಿಲಿಪ್ ಬ್ಯುಟಿಯರೋಗೋ ಆ್ಯಂಡ್ ದ ಇವಾನ್ ಡೋಕ್ಯೂ. ಓಕೆ, ಪ್ರೊನೌನ್ಸಿಯೇಷನ್ ಡಿಫ್ರೆಂಟ್ ಇರ್ಬೋದು, ಐ ಆಮ್ ಸಾರಿ ಇಫ್ ಐ ಮೇಡ್ ಅ ರಾಂಗ್. ಓಕೆ, ಇಟ್ ಇಸ್ ಎ ಕಾಯಿನ್ಡ್ ಬೈ ದೀಸ್ ಪರ್ಸನ್ಸ್. ಓಕೆ, ಅವ್ರದ್ದು ಬುಕ್ ಇದೆ, ದ ಆರೆಂಜ್ ಎಕಾನಮಿ ಆ್ಯಂಡ್ ದ ಇನ್ಫಿನಿಟ್ ಅಪಾರ್ಚುನಿಟಿ. ಓಕೆ, ಈ ಬುಕ್ಕಲ್ಲಿ ಆರೆಂಜ್ ಎಕಾನಮಿ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಓಕೆ, ಇದು ಅಪ್ಕಮಿಂಗ್ ಎಕ್ಸಾಮ್ ಅಂದರೆ ಲೈಕ್ ಅಪ್ಕಮಿಂಗ್ ಎಕಾನಮಿಯಲ್ಲಿ ತುಂಬ ಸೌಂಡ್ ಮಾಡ್ತಿರೋ ಒಂದು ಬಜ್ ವರ್ಡ್. ಓಕೆ, ಆರೆಂಜ್ ಎಕಾನಮಿ ಅನ್ನೋದು. ಹಾಗಿದೆ ಇದು ಕರ್ನಾಟಕ ಎಕಾನಮಿಗೆ ಇದಕ್ಕೆ ಆರೆಂಜ್ ಎಕಾನಮಿಗೆ ಏನು ಸಂಬಂಧ ಅಂತ ಬಂದಾಗ, ಕರ್ನಾಟಕದಲ್ಲಿ ಏನಾಗಿದೆ ಅಂದರೆ AVGG ಸೆಕ್ಟರ್. ಓಕೆ, ವಾಟ್ ಇಸ್ AVGG ಸೆಕ್ಟರ್ ಅಂತ ಬಂದಾಗ ಇದು ಫುಲ್ ಫಾರ್ಮ್ ಅಂತ ನೋಡಿದಾಗ ನೀವು ಎನಿಮೇಷನ್, ವಿಜುವಲ್ ಎಫೆಕ್ಟ್, ಗೇಮಿಂಗ್, ಕಾಮಿಕ್ಸ್ ಆ್ಯಂಡ್ ದ ಆ್ಯಕ್ಷನ್ ರಿಯಾಲಿಟಿ. ಓಕೆ, ಇದೇನು ಸೆಕ್ಟರ್ ಇದೆಯಲ್ವಾ, ಇದಷ್ಟು ಸೆಕ್ಟರ್ನ ಇಂಪ್ರೂವ್ ಮಾಡೋಕ್ಕೋಸ್ಕರ, ಡೆವಲಪ್ ಮಾಡೋಕ್ಕೋಸ್ಕರ ಕರ್ನಾಟಕ ಗೌರ್ಮೆಂಟ್ ಏನು ಮಾಡಿದೆ, ಇದ್ರ ಬಗ್ಗೆ ಒಂದು ಪಾಲಿಸಿಯನ್ನು ತಂದಿದೆ. ಓಕೆ, ಹಾಗಿದ್ದರೆ ಏನಿದು ಎಷ್ಟು ಇಯರ್ಗಿದೆ? 24 to 29, 5 ಇಯರಲ್ಲಿ ಈ ಸೆಕ್ಟರಲ್ಲಿ ಕರ್ನಾಟಕ ಡಾಮಿನೇಟ್ ಮಾಡಬೇಕು. ಕರ್ನಾಟಕ ಶುಡ್ ಬಿ ಗ್ಲೋಬಲ್ ಹಬ್ ಫಾರ್ ದಿ AVGC ಆ್ಯಂಡ್ ದ XR ಇಂಡಸ್ಟ್ರಿ. ಓಕೆ, ಈ ಗೇಮಿಂಗ್ ಸೆಕ್ಟರ್ ಇರ್ಬೋದು, AI ಇರ್ಬೋದು. ಓಕೆ, ಈ ಸೆಕ್ಟರ್ ಎನಿಮೇಷನಲ್ಲಿ ಈ ಸೆಕ್ಟರಲ್ಲಿ ಜಾಸ್ತಿ ನಾವು ಬೆಳಿಬೇಕು ಅನ್ನೋ ಒಂದು ತಲೆಯಲ್ಲಿ ಇಟ್ಕೊಂಡು ರೀಸನ್ ಮೋಟೋ ಆಗಿಟ್ಕೊಂಡು ಕರ್ನಾಟಕ ಗೌರ್ಮೆಂಟು ಈ ಸೆಕ್ಟರನ್ನು ತರಲಿಕ್ಕೆ ಒಂದು ಪಾಲಿಸಿಯನ್ನು ಮಾಡುತ್ತೆ. ಓಕೆ, ಈ ಸೆಕ್ಟರ್ ಬಗ್ಗೆ ಒಂದು ಎಕ್ಸ್ಪೋ ಕೂಡ ನಡೆಯುತ್ತೆ. ಅದರ ರಿಲೇಟೆಡು ಪ್ರಿಯಾಂಕ ಖರ್ಗೆ ಅವರು IT ಆ್ಯಂಡ್ BT ಮಿನಿಸ್ಟರ್ ಪ್ರಿಯಾಂಕ ಖರ್ಗೆ ಇದ್ರಲ್ಲ, ಅದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಓಕೆ, ಆ ರೀಸನ್ನಿಂದ ಆರೆಂಜ್ ಎಕಾನಮಿ ಆ್ಯಂಡ್ ದ AVGC ಸೆಕ್ಟರ್ ನ್ಯೂಸಲ್ಲಿ ಇದೆ ಕರ್ನಾಟಕದಲ್ಲಿ. ಓಕೆ, ಅಪ್ಕಮಿಂಗ್ ಎಕ್ಸಾಮಲ್ಲಿ ನಿಮ್ಮ ಎಕಾನಮಿ ಸೆಕ್ಟರಿಂದ ವಾಟ್ ಈಸ್ ಆರೆಂಜ್ ಎಕಾನಮಿ ಬಗ್ಗೆ ಒಂದು ಡೆಫಿನೇಷನನ್ನು ನಿಮಗೆ ಕೇಳ್ಬೋದು. ಓಕೆ, ತಲೆಯಲ್ಲಿ ಇಟ್ಕೊಳ್ಳಿ ಆರೆಂಜ್ ಎಕಾನಮಿ ಏನು ಅಂದ್ರೆ ಅಂತ. ಅದಾದಮೇಲೆ ಅನುಗ್ರಹ ಸ್ಕೀಮ್. ಓಕೆ,
ಐ ಥಿಂಕ್ ಈ ಸ್ಕೀಮ್ ಬಗ್ಗೆ ನೀವು ಯಾರ್ಯಾರು ಒಂದು 2 to 3 ಇಯರ್ಸಿಂದ ಪ್ರಿಪೇರ್ ಆಗ್ತಾ ಇದ್ದೀರಾ ಈ ಸ್ಕೀಮ್ ಬಗ್ಗೆ ನಿಮ್ಮನ್ನ ರೆಲೆವೆಂಟ್ ಇರ್ತೀರಾ, ಆಕೆ ತುಂಬ ಫೆಮಿಲಿಯರ್ ಇರ್ತೀರಲ್ವಾ, ಇದ್ರ ಬಗ್ಗೆ ನೀವು ಕೇಳಿರ್ತೀರಾ ಅಂದ್ಕೊಳ್ತೀನಿ. ಇಟ್ ಇಸ್ ನಾಟ್ ಎ ನ್ಯೂ ಸ್ಕೀಮ್ ಬಟ್ ಇಸ್ ಎ ಓಲ್ಡ್ ಸ್ಕೀಮ್. ಬಟ್ ಇಲ್ಲಿ ಏನಾಗಿದೆ ಅಂದರೆ ಕರೆಕ್ಟಾಗಿ ಕಂಪನ್ಸೇಷನ್ ಪೇಮೆಂಟು ಯಾರಿಗೆ ತಲುಪಬೇಕು ಬೆನಿಫಿಷರಿಗೆ ತಲುಪ್ತಾ ಇಲ್ಲ. ಸೊ ಅದಕ್ಕೆ ಕಾಂಗ್ರೆಸ್ ಮೆಂಬರ್ ಐವನ್ ಡಿಸೋಜಾ ಅನ್ನೋರು ಇದ್ರ ಬಗ್ಗೆ ಅಸೆಂಬ್ಲಿಯಲ್ಲಿ ಇದ್ರ ಬಗ್ಗೆ ಒಂದು ಮಿನಿಸ್ಟ್ರಿಗೆ ಕ್ವಶನ್ಸನ್ನು ಹಾಕ್ತಾರೆ. ಸೊ ಅದ್ರ ಸಲುವಾಗಿ ಅನುಗ್ರಹ ಸ್ಕೀಮ್ ಅನ್ನೋದು ಮತ್ತೆ ನ್ಯೂಸಲ್ಲಿ ಇದೆ. ಹಾಗಿದ್ರೆ ನಾವು ಎಕ್ಸಾಮಲ್ಲಿ ಏನೇನು ತಿಳ್ಕೊಳ್ಬೇಕು ಅಂದರೆ ಅನುಗ್ರಹ ಸ್ಕೀಮ್ ಬಗ್ಗೆ ತಿಳ್ಕೊಳ್ಬೇಕು, ಬೇಸಿಕ್ ಬಗ್ಗೆ. ಹಾಗಿದ್ರೆ ಯಾರು ಫೆಮಿಲಿಯರ್ ಇಲ್ವೋ ಈ ಸ್ಕೀಮ್ಗೆ ತಿಳ್ಕೊಳ್ಬೋದು. ಏನು ಅಂದರೆ ರಿಲೇಟೆಡ್ ಟು ಲೈಕ್ ಏನಾಗುತ್ತೆ ಅಂದರೆ ಇವಾಗ ನೀವು ಒಬ್ಬರು ಕುರಿ ಸಾಕಾಣಿಕೆ ಮಾಡ್ತಾ ಇದ್ದೀರಾ, ಓಕೆನಾ. ನಿಮ್ಗೇನಾಗುತ್ತೆ, ಅನ್ಫಾರ್ಚುನೇಟ್ಲಿ ನೀವು ಸಾಕಿದ್ದು ಕುರಿ ಏನೋ ಒಂದು ಡಿಸೀಸಿಂದ ಅಥವಾ ಆಕ್ಸಿಡೆಂಟಿಂದ ಏನೋ ಒಂದು ರೀಸನ್ಸಿಂದ ಅದು ಡೆತ್ತನ್ನು ಆಗುತ್ತೆ. ಸೊ ಅದಕ್ಕೆ ಆ ಡೆತ್ತಿಗೆ ಕಂಪನ್ಸೇಷನ್ ಕೊಡೋಗೋಸ್ಕರ ಗೌರ್ಮೆಂಟ್ ಅವರು ಅನುಗ್ರಹ ಸ್ಕೀಮನ್ನು ತರ್ತಾರೆ. ಓಕೆ, ಪ್ರೊವೈಡ್ ದ ಫಿನಾನ್ಷಿಯಲಿ ರಿಲೀಫ್ ಟು ದ ಫಾರ್ಮರ್ಸ್ ಆ್ಯಂಡ್ ದ ಶೆಫ್ಯಾರ್ಡ್ಸ್ ಅಂದರೆ ಕುರಿ ಸಾಕಾಣಿಕೆ ಮಾಡೋರಿಗೆ. ಓಕೆ, ಇನ್ ಕೇಸ್ ಆಫ್ ದಿ ಆಕ್ಸಿಡೆಂಟ್ ಡೆತ್ ಆಫ್ ದಿ ಲೈಫ್ ಸ್ಟಾಕ್. ಓಕೆ, ಹಾಗಿದ್ರೆ ಈ ಸ್ಕೀಮು ಎಷ್ಟು ಕಂಪನ್ಸೇಷನ್ ಕೊಡುತ್ತೆ ಅಂತ ಬಂದಾಗ ಬೇರೆ ಬೇರೆ ಆ್ಯನಿಮಲ್ಗೆ ಬೇರೆ ಬೇರೆ ಕಂಪನ್ಸೇಷನ್ ಕೂಡ ಇದೆ. ಓಕೆ, ನೀವು ಇಲ್ಲಿ ನೋಡ್ಬೋದು ಕ್ಯಾಟಲ್ ಅಂತ ಬಂದಾಗ ಕ್ಯಾಟಲಲ್ಲಿ ಕೌಸ್ ಇರ್ಬೋದು, ಎಮ್ಮೆ ಇರ್ಬೋದು, ಹಾಗೆ ಬಫಲೋ ಇರ್ಬೋದು, ಬುಲ್ ಸ್ಟಾಕ್ ಎತ್ತು ಮತ್ತು ದನ ಇರ್ಬೋದು ಅಥವಾ ಎಮ್ಮೆ ಅಂತ ಬಂದಾಗ ಟೋಟಲಿ ಕಂಪನ್ಸೇಷನ್ ಮೊದಲೇ 10,000 ಇತ್ತು. 25-26 ಬಜೆಟಲ್ಲಿ ಅದನ್ನು 15,000 ಮಾಡಿದ್ದಾರೆ. ಓಕೆ, ಟೋಟಲಿ ಪ್ರೆಸೆಂಟ್ಲಿ ವಿ ಗೆಟ್ 15,000. ಓಕೆ, ಅದಾದಮೇಲೆ ಶೀಪ್ ಆ್ಯಂಡ್ ಗೋಡ್ಸ್ ಅಂತ ಬಂದಾಗ ಮೊದಲು 5,000 ಇತ್ತು, ಇವಾಗ ನಿಮ್ಗೆ ಎಷ್ಟು ಸಿಗುತ್ತೆ, 7,500 ಸಿಗುತ್ತೆ. ಓಕೆ, ಹಾಗಿದ್ದ ಲ್ಯಾಂಬ್ಸ್ ಆ್ಯಂಡ್ ಕಿಡ್ಸ್ ಅದ್ರ ಬಗ್ಗೆ ಅಂತ ಬಂದಾಗ ಟೋಟಲಿ 3,500 ಇದ್ವು, ಇವಾಗ 5,000 ಕೊಡ್ತಾ ಇದ್ದಾರೆ. ಓಕೆ, ಈ ಕೀ ಫ್ಯಾಕ್ಚುಲ್ ಕೂಡ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ. ಅನುಗ್ರಹ ಸ್ಕೀಮ್ ರಿಲೇಟೆಡ್ ಏನು ಅಂತ ಅದು ಯಾವಾಗ ಲಾಂಚ್ ಆಯ್ತು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ಎಷ್ಟು ಕಂಪನ್ಸೇಷನ್ ಕೊಡ್ತಾರಂತ ಕೇಳ್ಬೋದು ಎಕ್ಸಾಮಲ್ಲಿ. ಓಕೆ, ಅದಾದಮೇಲೆ ಯಾರ್ಯಾರಿಗೆ ಎಲಿಜಿಬಲ್ ಯಾರಾಗಿದ್ರೆ ನಾನು ಹೇಳಿದ್ದಲ್ಲ, ಒಂದು ರೈತರಾಗಿರ್ತಾರೆ, ಹಾಗೆ ಕುರಿ ಸಾಗಾಣಿಕೆ ಮಾಡಿರಬೇಕು. ಅದರ ಜೊತೆಗೆ ಹಿ ಮಸ್ಟ್ ರೆಸಿಡೆಂಟ್ ಆಫ್ ದ ಕರ್ನಾಟಕ, ಅವರು ಯಾವುದೇ ಕಾರಣಕ್ಕೂ ಕರ್ನಾಟಕದ ನಿವಾಸಿಗಳಾಗಿರಬೇಕು. ಓಕೆ, ದಿಸ್ ಲಾಟ್ ಆಫ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲ ಇದೆ, ಅದೆಲ್ಲ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ನಿಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗಲ್ಲ. ಬಟ್ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಅಂತ ಬಂದಾಗ ನಿಮಗೆ ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಅನಿಮಲ್ ಹಸ್ಬೆಂಡ್ರಿ ಆ್ಯಂಡ್ ದ ವೆಟರ್ನರಿ ಸರ್ವಿಸ್. ಓಕೆ, ಈ ಡಿಪಾರ್ಟ್ಮೆಂಟಿಂದ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಆಗಿರುತ್ತೆ. ಅಟ್ ದ ಸೇಮ್ ಟೈಮ್ ಕರ್ನಾಟಕ ಶೀಪ್ ಆ್ಯಂಡ್ ದ ವೂಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಇದು ಎರಡೇನು ಬಾಡಿ ಇದೆಯಲ್ಲ, ದೀಸ್ ಆರ್ ದಿ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಆಫ್ ದಿ ಸ್ಕೀಮ್. ಓಕೆ, ಅನುಗ್ರಹ ಸ್ಕೀಮ್ ಬಗ್ಗೆ ನಿಮ್ಮದು ಫೇರ್ ಐಡಿಯಾ ಇರಲಿ. ಅದಾದಮೇಲೆ ಭೂ ಗ್ಯಾರಂಟಿ ಸ್ಕೀಮ್. ಏನಿದೆ ಭೂ ಗ್ಯಾರಂಟಿ? ಭೂ ಅಂತ ಬಂದಾಗ ಇಟ್ ರಿಲೇಟೆಡ್ ಟು ಲ್ಯಾಂಡ್ ಅಲ್ವಾ. ಇದೇನು ಅಂದರೆ ಕರ್ನಾಟಕ ಗೌರ್ಮೆಂಟ್ ಅವರು 1,000 ದಿವಸ ಆಯಿತು. ಓಕೆ, ಅಂದರೆ ಈ ಸಲ ಗೌರ್ಮೆಂಟ್ ಅಂದರೆ ಪರ್ಮಿಷನ್ ಮಾಡಿ. ಸೊ ಅದಕ್ಕೆ ರಿಲೇಟೆಡ್ ಆಗಿ ಒಂದು ಮೆಗಾ ಕನ್ವೆನ್ಷನನ್ನು ಹಾವೇರಿಯಲ್ಲಿ ಕಂಡಕ್ಟ್ ಮಾಡ್ತಾರೆ. ಹಾಗಿದ್ರೆ ಅಲ್ಲಿ ಭೂ ಗ್ಯಾರಂಟಿ ಸ್ಕೀಮನ್ನು ಲಾಂಚ್ ಮಾಡ್ತಾರೆ. ಏನಂದರೆ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಗೌರ್ಮೆಂಟ್ ಓನ್ ಲ್ಯಾಂಡ್ ಇದೆ. ಓಕೆ, ಅಲ್ಲಿ ನೀವು ಕೆಲವು ವರ್ಷಗಳಿಂದ ವಾಸಿಸ್ತೀರ ಮನೆ ಕಟ್ಕೊಂಡು, ಬಟ್ ನಿಮಗೆ ಲೀಗಲ್ ಡಾಕ್ಯುಮೆಂಟ್ ಇಲ್ಲ. ಓಕೆ, ಆ ಜಾಗ ನಿಮ್ಮದು ಅನ್ನೋದು, ನಿಮ್ಮ ಹೌಸು ನಿಮ್ಮದು ಅನ್ನೋದು. ಈಗ ಯಾವುದೋ ಒಂದು ಪರ್ಸನ್ ಬಂದು ನಿಮ್ಗೆ ಯಾವಾಗ ಬೇಕಾದರೂ ಅಂದರೆ ನಿಮ್ಮ ಡೆಮೊಲಿಷನ್ ಮಾಡಿಬಿಟ್ಟು ಜಾಗನ ನಿಮ್ಮನ್ನು ಅಲ್ಲಿಂದ ಹೋಗಿ ಅನ್ಬೋದು. ಬಟ್ ಅದೇ ರೀಸನ್ಗೋಸ್ಕರ ನಿಮಗೆ ಒಂದು ಲೀಗಲ್ ಡಾಕ್ಯುಮೆಂಟ್ ಅಂತ ಇರಬೇಕಲ್ವಾ, ಈ ಜಾಗ ನಂದು, ಈ ಹೌಸು ನಂದು ಅನ್ನೋ ಸಲುವಾಗಿ. ಸೊ ಅದಕ್ಕೆ ಗೌರ್ಮೆಂಟ್ ಏನು ಮಾಡ್ತಾರೆ, ಭೂ ಗ್ಯಾರಂಟಿ ಸ್ಕೀಮನ್ನು ತರ್ತಾರೆ. ಓಕೆ, ಇಟ್ ಇಸ್ ರಿಲೇಟೆಡ್ ಟು ಲ್ಯಾಂಡ್ ಓನರ್ಶಿಪ್ ರೈಟ್ಸ್. ಓಕೆ, ಆ ಜಾಗ ನಿಮ್ಮದು ಅನ್ನೋದು ಒಂದು ಹಕ್ಕು ಪತ್ರವನ್ನು ಕೊಡೋಗೋಸ್ಕರ. ಹಾಗಿದ್ರೆ ಇದು ಯಾರ್ಯಾರಿಗೆ? ದಲಿತವ್ರಿಗೆ, ಆದಿವಾಸಿ, ಅಗ್ರಿಕಲ್ಚರ್ ಲೇಬರರಿಗೆ, ಏನೇನು ಮಾರ್ಜಿನಲ್ ಕಮ್ಯುನಿಟಿ ಇರ್ತಾರಲ್ವಾ ಅವರಿಗೆ ಲಿವಿಂಗ್ ಆನ್ ದ ಗೌರ್ಮೆಂಟ್ ಆರ್ ದ ಪ್ರೈವೇಟ್ ಲ್ಯಾಂಡ್ ಫಾರ್ ದ ಇಯರ್ಸ್ ವಿತೌಟ್ ಲೀಗಲ್ ಡಾಕ್ಯುಮೆಂಟೇಷನ್. ಓಕೆ, ಲೀಗಲ್ ಆಗಿ ನಿಮ್ಮ ಹತ್ರ ಯಾವುದೇ ಡಾಕ್ಯುಮೆಂಟ್ ಇಲ್ಲ ಆ ಜಾಗದಲ್ಲಿ ನೀವು ವಾಸಿಸ್ತಿರೋಕೆ. ಸೊ ಅದಕ್ಕೆ ನಿಮಗೆ ಒಂದು ಪ್ರಾಪರ್ ಸೆಕ್ಯೂರ್ ಒಂದು ಡಾಕ್ಯುಮೆಂಟ್ ಕೊಡ್ತಾರೆ. ಓಕೆ, ಈ ಗೌರ್ಮೆಂಟ್ ಈ ಸ್ಕೀಮು ಅಂಡರು. ಓಕೆ, ಹಾಗಿದ್ರೆ ಈ ಗೌರ್ಮೆಂಟ್ ಯಾವ ಡಿಪಾರ್ಟ್ಮೆಂಟ್ ಇದನ್ನು ಕೊಡುತ್ತೆ? ರೆವಿನ್ಯೂ ಡಿಪಾರ್ಟ್ಮೆಂಟ್. ಓಕೆ, ಡಿಜಿಟಲೈಸ್ ಲ್ಯಾಂಡ್ ರೆಕಾರ್ಡನ್ನು ನಿಮಗೆ ಸ್ಥಾಪಿಸಲಾಗುತ್ತೆ. ಓಕೆ, ದೀಸ್ ಆರ್ ದಿ ಮೇನ್ ಐಡಿಯಾ ಬಿಹೈಂಡ್ ದಿ ಭೂ ಗ್ಯಾರಂಟಿ ಸ್ಕೀಮ್. ಓಕೆ, ಅದಾದಮೇಲೆ ನೆಕ್ಸ್ಟ್ ಬರೋದು ಭೂಮಿ ಪ್ರಾಜೆಕ್ಟ್. ಓಕೆ, ಯಾವುದೇ ಕಾರಣಕ್ಕೂ ಭೂ ಗ್ಯಾರಂಟಿ ಸ್ಕೀಮ್ ಮತ್ತು
ಭೂಮಿ ಪ್ರಾಜೆಕ್ಟ್ ಬಗ್ಗೆ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಇದೇನು ಅಂದರೆ ಭೂ ಗ್ಯಾರಂಟಿ ಆಫ್ ದಿ ಯಾರಿಗೆ ಮಾರ್ಜಿನಲ್ ಕಮ್ಯುನಿಟಿ ಹೂ ಆರ್ ದಲಿತ್, ಆದಿವಾಸಿ ಆ್ಯಂಡ್ ಅಗ್ರಿಕಲ್ಚರ್ ಲೇಬರ್ ಇರ್ತಾರಲ್ಲ ಅವರಿಗೆ ಯಾರು ಲ್ಯಾಂಡ್ಲೆಸ್ ಇರ್ತಾರೆ, ಲ್ಯಾಂಡ್ ಇರುತ್ತೆ ಬಟ್ ಅದಕ್ಕೆ ಪ್ರಾಪರ್ ರೆಕಾರ್ಡ್ಸ್ ಇರೋಂಗಿಲ್ಲ, ಅವರೇ ಭೂ ಮಾಲೀಕರು ಅನ್ನೋದು. ಸೊ ಅವರಿಗೆ ಒಂದು ಪ್ರಾಪರ್ ಲ್ಯಾಂಡ್ ರೈಟ್ಸನ್ನು ಕೊಡಲಿಕ್ಕೋಸ್ಕರ ಈ ಸ್ಕೀಮನ್ನು ತಂದಿರೋದು. ಹಾಗಿದ್ರೆ ಭೂ ಪ್ರಾಜೆಕ್ಟ್ ಏನು, ಇಟ್ ಈಸ್ ಯಾಕೆ ನ್ಯೂಸಲ್ಲಿದೆ ಅಂದರೆ ಟೋಟಲಿ ಈ ಪ್ರಾಜೆಕ್ಟನ್ನು ತಂದು 25 ವರ್ಷ ಆಗಿದೆ. ಓಕೆ, 2025 ಹಾಗಿದ್ರೆ ಇದು ಯಾವಾಗ ಲಾಂಚ್ ಆಗಿದ್ದು? 2000 ಓಕೆ. ಹಾಗಿದ್ರೆ ಇದ್ರ ಡೆವಲಪ್ ಮಾಡಿದ್ದು ಯಾರು? ರೆವಿನ್ಯೂ ಡಿಪಾರ್ಟ್ಮೆಂಟ್ ಆ್ಯಂಡ್ ದ ನ್ಯಾಷನಲ್ ಇನ್ಫಾರ್ಮೇಟಿಕ್ಸ್ ಸೆಂಟರ್. ಓಕೆ, ಇಟ್ ಈಸ್ ಎ ಲ್ಯಾಂಡ್ ರೆಕಾರ್ಡ್ ಪ್ಲಾಟ್ಫಾರ್ಮ್. ಓಕೆ, ನೀವು ಇಲ್ಲಿ ನೋಡ್ಬೋದು, ಇಟ್ ಇಸ್ ಆನ್ ಪ್ಲಾಟ್ಫಾರ್ಮ್. ನಿಮ್ದು ಏನು ಲ್ಯಾಂಡ್ ರೆಕಾರ್ಡ್ ಇರುತ್ತಲ್ಲ ಈ ಇದರಲ್ಲಿ ನಿಮ್ಮದು ಪ್ಲ್ಯಾಟ್ಫಾರ್ಮಲ್ಲಿ ನಿಮ್ಮದು ಲ್ಯಾಂಡ್ ರೆಕಾರ್ಡ್ ಆಗುತ್ತೆ, ಅಂದರೆ ಡಿಜಿಟಲ್ ಆಗುತ್ತೆ. ಓಕೆ, ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಏನಾಗುತ್ತೆ ಅಂದರೆ ನೀವು ಯಾರು ಬೇಕಂದ್ರೆ ಮ್ಯಾನಿಪುಲೇಟ್ ಮಾಡ್ಬೋದು, ಈ ಸೈಟ್ ನಂದು ಈ ಸೈಟ್ ನಿಂದು ಅಂತಲ್ವಾ. ಸೊ ಅದಕ್ಕೆ ಕರಪ್ಷನನ್ನು ಮತ್ತು ಮ್ಯಾನಿಪುಲೇಷನನ್ನು ಹೋಗಲಾಡಿಸೋಸ್ಕರ ಗೌರ್ಮೆಂಟ್ ಅವರು ಭೂಮಿ ಪ್ರಾಜೆಕ್ಟ್ ಅನ್ನೋ ಒಂದು ಪ್ಲ್ಯಾಟ್ಫಾರ್ಮನ್ನು ತರ್ತಾರೆ. ಸೊ ಡಿಜಿಟಲೈಸ್ ದ ಲ್ಯಾಂಡ್ ರೆಕಾರ್ಡ್. ಓಕೆ, ಇದು ಒಂದು ಮೇನ್ ಐಡಿಯಾ ಬಿಹೈಂಡ್ ದಿ ಭೂಮಿ ಪ್ರಾಜೆಕ್ಟ್. ಅದಾದಮೇಲೆ ಶಕ್ತಿ ಸ್ಕೀಮ್. ಓಕೆ, ನೀವು ಕೇಳಿ ನೋಡಿರ್ತೀರಲ್ವ, ಯಾರ್ಯಾರು ಹುಡುಗಿರ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ, ಹುಡುಗರು ಗೊತ್ತಿರುತ್ತೆ ಅಂದ್ಕೊಳ್ತೀನಿ. ಇವಾಗ ನೀವೇನು ಮಾಡ್ತೀರಂದ್ರೆ ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು ಈ ಪ್ರೀ ಸ್ಕೀಮ್ ಅಂಡರು ನೀವು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತೀರ. ಸೊ ಅದಕ್ಕೆ ಈಗ ಆಧಾರ್ ಕಾರ್ಡ್ ಕೆಲವೊಬ್ರು ಮರ್ತಿರ್ತಾರೆ ಅಥವಾ ಫೇಕ್ ಆಧಾರ್ ಕಾರ್ಡನ್ನು ಕೊಡ್ತಾರೆ. ಸೊ ಅದನ್ನು ಹೋಗಲಾಡಿಸ್ಕೋಸ್ಕರ ಗೌರ್ಮೆಂಟ್ ಏನು ಮಾಡುತ್ತೆ, ಈ ಸ್ಕೀಮ್ ಬೆನಿಫಿಷರಿಗೆ ಸ್ಮಾರ್ಟ್ ಕಾರ್ಡನ್ನು ತಂದಿದೆ. ಓಕೆ, ಶಕ್ತಿ ಸ್ಕೀಮ್ ಸ್ಮಾರ್ಟ್ ಕಾರ್ಡನ್ನು. ಓಕೆ, ಈ ಸ್ಮಾರ್ಟ್ ಕಾರ್ಡನ್ನು ನೀವು ಸೇವಾ ಸಿಂಧು ಪೋರ್ಟಲ್ಗೆ ಹೋಗಿ ಅಪ್ಲೈಯನ್ನು ಮಾಡ್ಬೋದು. ಓಕೆ, ನಿಮಗೆಲ್ಲ ಒಂದು ಐ ಡಿಯನ್ನು ಕೊಡ್ತಾರೆ, ಹಾಗೆ ಒಂದು ಕಾರ್ಡನ್ನು ಕೊಡ್ತಾರೆ. ಆ ಕಾರ್ಡನ್ನು ಕೂಡ ನೀವು ನಮ್ಮ ಮೆಟ್ರೋ ಅಂದರೆ ಮೆಟ್ರೋ ಸ್ಟೇಷನ್ಗೋಸ್ಕರ ನೀವು ಕೂಡ ಇದನ್ನು ಯೂಸ್ ಮಾಡ್ಕೊಳ್ಬೋದು ರೀಚಾರ್ಜ್ಗೋಸ್ಕರ. ಓಕೆ, ಅಲ್ಲಿ ಕೂಡ ಮೆಟ್ರೋ ಕಾರ್ಡ್ ಕೂಡ ಯೂಸ್ ಆಗುತ್ತೆ, ಹಾಗೆ BMTC ಬಸ್ಸಲ್ಲಿ ಕೂಡ ನಿಮಗೆ ಇದು ಯೂಸ್ ಆಗುತ್ತೆ. ಹಾಗೆ ಶಕ್ತಿ ಸ್ಕೀಮ್ ಅಂದರೆ ಆಬ್ವಿಯಸ್ಲಿ ಯು ಆರ್ ಫೇರ್ ಐಡಿಯಾ ಅಲ್ವಾ. ಯಾವಾಗ ಲಾಂಚ್ ಆಯಿತು? June 11, 2023 ಅಲ್ವಾ. ವುಮೆನ್ಸ್ಗೆ ಮತ್ತು ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ ಅವ್ರಿಗೆ ಫ್ರೀ ಬಸ್ ವಿತಿನ್ ದ ಕರ್ನಾಟಕ ಯಾರ್ಯಾರು ಟ್ರಾವೆಲ್ ಮಾಡ್ತಾರಲ್ಲ ಅವರಿಗೆ ಫ್ರೀ ಬಸ್ ಕೊಡೋಗೋಸ್ಕರ ಈ ಸ್ಕೀಮನ್ನು ತಂದಿರೋದು. ಓಕೆ, ಈ ಸ್ಕೀಮ್ ಬಗ್ಗೆ ನಿಮಗೆ ಎಷ್ಟು ಅಲೋಕೇಶನ್ ಆಗಿದೆ, ಹಾಗೆ ಈ ಸಲ ಎಷ್ಟು ಕೋಟಿ ಜನ ಬೆನಿಫಿಷರಿ ಆಗಿದ್ದಾರೆಲ್ಲ ನಿಮಗೆ ಬಜೆಟ್ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ಕವರ್ ಮಾಡಿದ್ದೀನಿ. ಓಕೆ, ಆ ಅಂಕಿಅಂಶಗಳ ಬಗ್ಗೆ ನಿಮಗೆ ಅಪ್ಕಮಿಂಗ್ ಎಕ್ಸಾಮಲ್ಲಿ ಕ್ವಶನ್ಸ್ಗಳು ಆಗ್ಬೋದು. ಬಜೆಟ್ ವಿಡಿಯೋನ ತಪ್ಪದೆ ನೋಡಿ. ಓಕೆ, ಅದು ಕೂಡ ನಿಮಗೆ ಪ್ರೀ ಇನಿಷಿಯೇಟಿವ್ ಆಗಿದೆ, ಅದು ಕೂಡ ನಿಮಗೆ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಪ್ಲೇಲಿಸ್ಟಲ್ಲಿ ಸಿಗುತ್ತೆ. ಓಕೆ, ಅದಾದಮೇಲೆ ಎಲಿವೇಟ್ ಪ್ರೋಗ್ರಾಮ್. ಏನಿದೆ ಎಲಿವೇಟ್ ಪ್ರೋಗ್ರಾಮ್? ಇಟ್ ರಿಲೇಟೆಡ್ ಟು ಸ್ಟಾರ್ಟಪ್ ಪ್ರೋಗ್ರಾಮ್. ಓಕೆ, ಇವಾಗ ನೀವು ಕೇಳಿರ್ತೀರಲ್ವ, ಯೂನಿಯನ್ ಗೌರ್ಮೆಂಟ್ ಇರ್ಬೋದು ಹಾಗೆ ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಸ್ಟಾರ್ಟಪ್ ಅನ್ನೋ ಒಂದು ಇದಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಇದೆ. ಸೊ ಅದಕ್ಕೆ ಸ್ಟಾರ್ಟಪ್ಪನ್ನು ಇನಿಷಿಯೇಟಿವ್ಗೆ ಜಾಸ್ತಿ ಫಂಡ್ಗೋಸ್ಕರ ಹಾಗೆ ವ್ಯಾಲಿಡೇಷನ್ ಮತ್ತು ಮಾನಿಟರ್ ಅದಕ್ಕೆ ಸಬ್ಸಿಡೈಸ್ ಕೊಡೋಗೋಸ್ಕರ ಈ ಸ್ಕೀಮನ್ನು ತಂದಿದ್ದಾರೆ. ಎಲಿವೇಟ್ ಪ್ರೋಗ್ರಾಮ್ ರಿಲೇಟೆಡ್ ಟು ಸ್ಟಾರ್ಟಪ್ ಇನಿಷಿಯೇಟಿವ್. ಈಗ ಯಾರಾದರೂ ಸ್ಟಾರ್ಟಪ್ ಮಾಡಬೇಕು ಅಂತ ಇದ್ದರೆ ಓನಾಗಿ ಅವರಿಗೆ ಫಂಡಿಂಗ್ ಇಶ್ಯೂಸ್ ಇರುತ್ತಲ್ವಾ, ಆ ಫಂಡಿಂಗನ್ನು ಕೊಡಲಿಗೋಸ್ಕರ ಹಾಗೆ ಒಂದು ಸಬ್ಸಿಡೈಸ್ ರೇಟಲ್ಲಿ ಸಪೋರ್ಟ್ಗೋಸ್ಕರ ಈ ಸ್ಕೀಮನ್ನು ತಂದಿರೋದು. ಓಕೆ, ಹಾಗಿದ್ರೆ ಇದು ಯಾವ ಡಿಪಾರ್ಟ್ಮೆಂಟ್ ಬರುತ್ತೆ? ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಾನಿಕ್ಸ್, IT ಆ್ಯಂಡ್ ದ BT. ಓಕೆ, IT BT. ಓಕೆ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಂಡ್ ಬಯೋಟೆಕ್ನಾಲಜಿ. ಓಕೆ, ಹಾಗಿದ್ರೆ ಏನು ಇದು? ಐಡೆಂಟಿಫೈ ದ ಸ್ಟಾರ್ಟಪ್ ಯಾರ್ಯಾರು ಮಾಡ್ತಾರಂತ ಫಂಡು, ಹಾಗೆ ಮೆಂಟಲ್ ಇನೋವೇಟಿವ್ ಸ್ಟಾರ್ಟಪ್. ಇದು ಮೇನು ಐಡಿಯಾ ಆಗಿರುತ್ತೆ. ಓಕೆ, ಎಲಿವೇಟ್ ಪ್ರೋಗ್ರಾಮ್ ರಿಲೇಟೆಡ್ ಏನು ಅಂತ ಒಂದು ಫೇರ್ ಐಡಿಯಾ ಇರಬೇಕು ನಿಮಗೆ. ಓಕೆ, ಅದಾದಮೇಲೆ ಪ್ರೀ ಬೈಸೈಕಲ್ ಸ್ಕೀಮ್ ಇನ್ ಕರ್ನಾಟಕ. ಇದು ಕೂಡ ನಿಮ್ಗೆ ಇಲ್ಲೇನು MCQ ಮೇಲೆ ಕ್ವಶನ್ಸ್ ಕೇಳಲ್ಲ, ಬಟ್ ಅಪ್ಕಮಿಂಗ್ ಮೇನ್ಸ್ ಬರಿತಾ ಇದ್ದೀರಾ ಅಂದರೆ ಈ ಸ್ಕೀಮ್ಗಳು ನಿಮಗೆ ಕೋಟ್ ಮಾಡಿಕೊಂಡು ಎಕ್ಸಾಮಲ್ಲಿ ಬರಿಬೋದು. ಬಟ್ ಇದು ಜಸ್ಟ್ ಇವಾಗ ಏನಂದರೆ ಮೊದಲೇ ಪ್ರೀ ಬೈಸೈಕಲ್ನ ಬೋತ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ಗೆ ಕೊಡ್ತಾ ಇದ್ರಲ್ಲ, ಬಟ್ ಇವಾಗ ಕರ್ನಾಟಕ ಸ್ಟೇಟ್ ಪಾಲಿಸಿ ಆ್ಯಂಡ್ ಪ್ಲಾನಿಂಗ್ ಕಮಿಷನ್ ಮಾಡಿದೆ ಅಂದರೆ ರೆಕಮೆಂಡ್ ಮಾಡಿದೆ ಸ್ಕೂಲಲ್ಲಿ ಹೆಣ್ಣು ಮಕ್ಕಳ ಡ್ರಾಪ್ಔಟನ್ನು ಅಂದರೆ ಏನು ಸಾಲಿ ತಪ್ಪಿಸ್ತಾ ಇದ್ದಾರೆ, ಅದರ ಅಡ್ಮಿಷನ್ ಇಲ್ಲ, ಅದನ್ನು ಶಾರ್ಟ್ಔಟ್ ಮಾಡೋಗೋಸ್ಕರ ಏನು ಮಾಡಿದೆ ಕರ್ನಾಟಕ ಸ್ಟೇಟ್ ಪ್ಲಾನಿಂಗ್ ಪಾಲಿಸಿ ಆ್ಯಂಡ್ ಪ್ಲಾನಿಂಗ್ ಕಮಿಷನ್ನು ಗರ್ಲ್ ಸ್ಟೂಡೆಂಟಿಗೆ ಏನು ಮೊದಲೇ ಪ್ರೀ ಬೈಸೈಕಲ್ ಕೊಡ್ತಿರಲ್ಲ ಅದನ್ನು ಹುಡುಗಿಯರಿಗೆ ಮತ್ತೆ ವಾಪಸ್ ಕೊಡಬೇಕು ಅಂತ ರೆಕಮೆಂಡೇಷನನ್ನು ಕೊಟ್ಟಿದೆ. ಓಕೆ, ಆಬ್ಜೆಕ್ಟಿವ್ ಏನಾಗಿದೆ ಹೇಳಿದ್ನಲ್ಲ, ಟು ಇಂಪ್ರೂವ್ ದ ಸ್ಕೂಲ್ ಅಟೆಂಡೆನ್ಸ್,
ಡ್ರಾಪ್ ಔಟ್ ರೇಟ್, ರೂರಲ್ ಆ್ಯಂಡ್ ಹಿಲ್ಲಿ ರೀಸನ್ ಅಲ್ವಾ. ಈ ತುಂಬ ದೂರಿಂದ ಬರೋ ಹೆಣ್ಮಕ್ಳು ಏನು ಮಾಡ್ತಾರೆ ಅಂದರೆ ತುಂಬ ದೂರ ಹೋಗಬೇಕು, ಬಸ್ಗಳು ಅವೈಲೇಬಲ್ ಇರಲ್ಲ ರಿಮೋಟ್ ಏರಿಯಾದಲ್ಲಿ ಅಲ್ವಾ. ಅದಕ್ಕೆ ಏನು ಮಾಡ್ತಾರೆ, ಸ್ಕೂಲ್ನ ಸ್ಕಿಪ್ ಮಾಡಿಬಿಡ್ತಾರೆ. ಅದರಿಂದ ಅಟೆಂಡೆನ್ಸ್ ರೇಟ್ ಕೂಡ ಕಡಿಮೆ ಆಗುತ್ತೆ. ಹಾಗೆ ಹೋಗ್ತಾ ಹೋಗ್ತಾ ಸ್ಕೂಲ್ ಡ್ರಾಪ್ ರೇಟ್ ಕೂಡ ಜಾಸ್ತಿ ಆಗುತ್ತೆ ಅಲ್ವಾ. ಅದನ್ನು ತಪ್ಪಿಸಿಗೋಸ್ಕರ ಏನು ಮಾಡಿದೆ, ಪ್ರೀ ಬೈಸಿಕಲ್ ಸ್ಕೀಮನ್ನು ವಾಪಸ್ ಲಾಂಚ್ ಮಾಡಬೇಕು, ಎಸ್ಪೆಷಲಿ ಟು ದ ಗರ್ಲ್ ಸ್ಟೂಡೆಂಟ್ ಅಂತ ಒಂದು ರೆಕಮೆಂಡೇಷನನ್ನು ಕೊಟ್ಟಿದೆ. ಓಕೆ, ಅದಾದಮೇಲೆ ಫೇಸಿಂಗ್ ಔಟ್ ಆಫ್ ದ ನಲಿ ಕಲಿ ಸ್ಕೀಮ್. ಓಕೆ, ಇದು ಕರೆಂಟ್ ಕಾಂಟೆಕ್ಸ್ಟ್ ತಿಳ್ಕೊಳ್ಳೋಕ್ಕಿಂತ ಮೊದಲೇ ವಾಟ್ ಈಸ್ ನಲಿ ಕಲಿ ಸ್ಕೀಮ್ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ನಲಿ ಕಲಿ ಸ್ಕೀಮ್ ಅಂದರೆ ಏನು? ಓಕೆ, ತಿಳ್ಬೇಕಂದ್ರೆ ಇಟ್ ಈಸ್ ಎ ಆಕ್ಟಿವಿಟಿ ಹ್ಯಾಪಿನೆಸ್ ಕರಿಕ್ಯುಲಮ್ ಅನ್ನೋ ಕಾನ್ಸೆಪ್ಟನ್ನು ಕೇಳಿರ್ತಿರಲ್ಲ. ಅಂದರೆ ಸಂತೋಷದಿಂದ ಪಾಠವನ್ನು ಕಲಿಬೇಕು ಅಲ್ವಾ. ಹ್ಯಾಪಿನೆಸ್ ಕರಿಕ್ಯುಲಮ್ ಅನ್ನೋದು ಡೆಲ್ಲಿಯಲ್ಲೂ ಕೂಡ ಲಾಂಚ್ ಮಾಡಿದ್ದು, ತುಂಬ ಸಕ್ಸಸ್ ಕೂಡ ಆಗಿತ್ತು. ಬಟ್ ಕರ್ನಾಟಕ ಗೌರ್ಮೆಂಟಲ್ಲಿ ಇಟ್ ಹ್ಯಾಸ್ ಬಿನ್ ಲಾಂಚ್ಡ್ ಇನ್ 1995 ಇಟ್ ಸೆಲ್ಫ್. ಓಕೆ, ಇದು 95-96 ಇಸ್ವಿಯದಲ್ಲೇ ಇದನ್ನು ಲಾಂಚ್ ಮಾಡಿದ್ವಿ ವಿತ್ ದ ಸಪೋರ್ಟ್ ಆಫ್ ಯುನಿಸೆಫ್. ಓಕೆ, ಇವ್ರ ಸಪೋರ್ಟಿಂದ ಈ ಸ್ಕೀಮನ್ನು ನಾವು ಆವಾಗಲೇ ಲಾಂಚ್ ಮಾಡಿದ್ದೀವಿ ಅಲ್ವಾ. ಎಲ್ಲಿ ಫಸ್ಟ್ ಲಾಂಚ್ ಮಾಡಿದ್ದಲ್ಲಿ HD ಕೋಟೆ, ಮೈಸೂರು ಡಿಸ್ಟ್ರಿಕ್ಕಲ್ಲಿ. ಓಕೆ, ಇಟ್ ಈಸ್ ಎ ಆಕ್ಟಿವಿಟಿ ಬೇಸ್ಡ್ ಟೀಚಿಂಗ್ ಆ್ಯಂಡ್ ದ ಲರ್ನಿಂಗ್ ಸಿಸ್ಟಮ್ ಇಂಪ್ಲಿಮೆಂಟೆಡ್ ಇನ್ ದ ಗೌರ್ಮೆಂಟ್ ಪ್ರೈಮರಿ ಸ್ಕೂಲ್ ಅಕ್ರಾಸ್ ದ ಕರ್ನಾಟಕ ಅಲ್ವಾ. ಟೀಚರ್ಸು ಕೇವಲ ಪುಸ್ತಕ ನೋಡಿಕೊಂಡು ಪಾಠ ಮಾಡೋದು ಅಥವಾ ಜಸ್ಟ್ ಬೋರ್ಡಲ್ಲಿ ಮಗಪ್ ಮಾಡಿಕೊಂಡು ಪಾಠ ಮಾಡೋದು, ಅದರಿಂದ ಏನಾಗುತ್ತೆ ಅಂದರೆ ಸಣ್ಣ ಮಕ್ಕಳಿಗೆ ಅಷ್ಟು ಅಂದರೆ ಅವ್ರಿಗೇನು ಅಂದರೆ ಇಂಟ್ರೆಸ್ಟ್ ಬರೋಂಗಿಲ್ಲ ಅಲ್ವಾ. ಜಸ್ಟ್ ನೀವು ಬೋರ್ಡ್ ಮೇಲೆ ಹೋಗಿ ಟೀಚ್ ಮಾಡ್ತೀಯಾ ಅಥವಾ ಪುಸ್ತಕದಲ್ಲಿ ಓದ್ಕೊಂಡು ಹೋಗ್ತೀಯಾ ಅಂದರೆ ಇಟ್ ಈಸ್ ನಾಟ್ ಇಂಟ್ರೆಸ್ಟ್ ಟು ದೆಮ್. ಬಿಕಾಸ್ ಚಿಲ್ಡ್ರನ್ಸ್ ಆಲ್ವೇಸ್ ಯಾವತ್ತು ತುಂಬ ಅಟ್ರಾಕ್ಟಿವ್ ಇರಬೇಕು ಟೀಚಿಂಗು ಅಲ್ವಾ. ಅಟ್ ದ ಸೇಮ್ ಟೈಮ್ ಇವಾಗ ನಾನು ನಿಮ್ಮ ಟೀಚಿಂಗ್ ಮಾಡ್ತಾ ಇದ್ದೇನೆ ಅಂದರೆ ನಿಮ್ಗೆ ಜಸ್ಟ್ ನಾನು ಸ್ಲೈಡ್ಸಲ್ಲಿ ಇದ್ದಿದ್ದೀನಿ ಓದ್ಕೊಂಡು ಹೋಗ್ಬಿಟ್ರೆ ನಿಮ್ಗೆ ಅಟ್ರಾಕ್ಟ್ ಆಗಲ್ಲ ಅಲ್ವಾ. ಒಬ್ವಿಯಸ್ಲಿ ನಮ್ಗೆ ಈ ಏಜಲ್ಲಿ ಅಟ್ರಾಕ್ಟ್ ಆಗಲ್ಲ ಅಂದಮೇಲೆ ಆಬ್ವಿಯಸ್ಲಿ ಹೌ ಕ್ಯಾನ್ ಲೈಕ್ ಚಿಲ್ಡ್ರನ್ಸ್ ಅಂತ ಬಂದಾಗ ಹೌ ದೇ ಕ್ಯಾನ್ ಅಟ್ರಾಕ್ಟ್ ಅಲ್ವಾ. ಅಂದರೆ ಇವಾಗ ಪ್ರೆಸೆಂಟ್ ಜೆನ್ಜಿ ಜನ್ರೇಷನ್ ಅಂತೂ ಅಂದರೆ ಜನ್ರೇಷನ್ ಅಂತೂ ಆಬ್ವಿಯಸ್ಲಿ ದೇ ಅಟ್ರಾಕ್ಟೆಡ್ ಟು ಮೋರ್ ಟು ಯೂಶಲೈಸೇಷನ್ ಅಲ್ವಾ. ಅವ್ರಿಗೆ ತುಂಬ ಅಟ್ರಾಕ್ಟಿವ್ ಇರಬೇಕು, ತುಂಬ ಏನೋ ಇನೋವೇಟಿವ್ ಆಗಿರಬೇಕು ಟೀಚಿಂಗ್ ಅಂದಾಗ ಮಾತ್ರ ಅವರು ಕಲೀಲಿಕ್ಕೆ ಇಷ್ಟಪಡ್ತಾರಲ್ವಾ. ಸೊ ಅದೇ ಕಾನ್ಸೆಪ್ಟನ್ನು ತಲೆಯಲ್ಲಿ ಇಟ್ಕೊಂಡು ನಲಿ ಕಲಿ ಸ್ಕೀಮನ್ನು ತಂದಿರ್ತಾರೆ. ಇಟ್ ಈಸ್ ಜಾಯ್ಫುಲ್ ಲರ್ನಿಂಗ್ ಆಗಿರುತ್ತೆ. ಓಕೆ, ಹಾಗಿದ್ರೆ ಇದು ಏನು ಚೇಂಜಸ್ ಅನ್ನು ತಂದಿದ್ದಾರೆ ಅಂದರೆ ಮೊದಲೇ ಕ್ಲಾಸ್ 1, 2, 3 ಅಲ್ವಾ, ಈ 3 ಸ್ಟೂಡೆಂಟನ್ನು ಕಂಬೈಂಡ್ ಆಗಿ ಟೀಚನ್ನು ಮಾಡ್ತಾಯಿದ್ರು ಟೀಚರ್ಸು. ಬಟ್ ಇವಾಗ ಏನಾಗಿದೆ ಅಂದರೆ ಇದು ಜಾಸ್ತಿ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇಲ್ಲ. ಓಕೆ, ದರ್ ಇಸ್ ಎ ಲಾಟ್ ಆಫ್ ರೈಟಿಂಗ್ ಸ್ಕಿಲ್ ಇರ್ಬೋದು, ರೀಡಿಂಗ್ ಸ್ಕಿಲ್ ಇರೋದು ತುಂಬ ಲ್ಯಾಕ್ ಅಂತ ಕಾಣಿಸ್ತಾ ಇದೆ. ಸೊ ಅದಕ್ಕೆ ಏನು ಮಾಡ್ತಿದ್ದಾರೆ, ಮೊದಲೇ ಏನು ವರ್ಷನ್ ಇತ್ತಲ್ವಾ ಅದನ್ನು ಸ್ಟಾಪ್ ಮಾಡಿಬಿಟ್ಟು ಇಂಡಿವಿಜುವಲ್ ಆಗಿ ಕ್ಲಾಸ್ 1, ಕ್ಲಾಸ್ 2 ಹಾಗೆ ಕ್ಲಾಸ್ 3 ಬೇರೆ ಬೇರೆ ಕ್ಲಾಸ್ ರೂಮಲ್ಲಿ ಬೇರೆ ಬೇರೆ ಕ್ಲಾಸ್ ಅವ್ರಿಗೆ ಟೀಚ್ ಮಾಡಬೇಕು. ಓಕೆ, ಅಂದರೆ ಇಂಪ್ರೂವ್ಮೆಂಟ್ ಗೊತ್ತಾಗುತ್ತೆ ಅಲ್ವಾ. ಇವಾಗ ನಿಮ್ಗೆ ಗೊತ್ತಾಗತ್ತಲ್ವಾ, 100 ಜನ ಸ್ಟೂಡೆಂಟ್ಸನ್ನು ನೀವು ಒಂದೇ ಕ್ಲಾಸ್ ರೂಮಲ್ಲಿ ಹಾಕೋ ಎಫೆಕ್ಟಿವ್ಗಿಂತ ಎವ್ರಿ 10 ಸ್ಟೂಡೆಂಟನ್ನು ಡಿಫ್ರೆಂಟ್ ರೂಮಲ್ಲಿ ನಿಮಗೆ ಟೀಚ್ ಮಾಡಿದಾಗ ಒಬ್ರಿಗೆ ಕೆಪಬಿಲಿಟಿ ಗೊತ್ತಾಗತ್ತೆ. ಕ್ಲಾಸ್ 1 to 10 ಇವಾಗ ಇದರಲ್ಲಿ ಯಾರು ಜಾಸ್ತಿ ತುಂಬ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಹಾಗೆ ತುಂಬ ಎಫೆಕ್ಟಿವ್ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. 100 ಸ್ಟೂಡೆಂಟಲ್ಲಿ ಏನೋ ಒಂದು ಕುರಿ ಸಾಕಾಣಿಕೆ ಮಾಡ್ದಂಗೆ ಆಗುತ್ತೆ ಅಲ್ವಾ, ಒಟ್ಟಿನಲ್ಲಿ ಏನೋ ಒಂದು ಕಾಟಾಚಾರಾಗಿ ಮಾಡ್ದಂಗೆ ಆಗುತ್ತೆ. ಸೊ ಅದನ್ನು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಕ್ಕೋಸ್ಕರ ಗೌರ್ಮೆಂಟ್ ಅವರು ಈ ನಲಿ ಕಲಿ ಓಲ್ಡ್ ಸ್ಕೀಮನ್ನು ತೆಗೆದುಬಿಟ್ಟು ಇವಾಗ ಇಂಡಿವಿಜುವಲ್ ಆಗಿ ಟುಗೆದರ್ ಏನು ಮಲ್ಟಿಗ್ರೇಡ್ ಟುಗೆದರ್ ಏನು ಟೀಚ್ ಮಾಡ್ತಿದ್ರಲ್ಲ ಅದನ್ನು ಸ್ಟಾಪ್ ಮಾಡಿಬಿಟ್ಟು ಸಪರೇಟ್ಲಿ ಕ್ಲಾಸ್ 1 to 3 ವಿಲ್ ಬಿ ಟಾಟ್ ಸಪರೇಟ್ಲಿ. ಇಂಡಿವಿಜುವಲ್ ಆಗಿ ಕ್ಲಾಸ್ 1, 2ಗೆ ಸಪರೇಟ್ ಆಗಿ ಟೀಚ್ ಮಾಡಬೇಕು ಟು ಇಂಪ್ರೂವ್ ದ ಸ್ಕಿಲ್, ರೈಟಿಂಗ್ ಸ್ಕಿಲ್ ಅಂಡ್ ದ ಲರ್ನಿಂಗ್ ಸ್ಕಿಲ್ಲನ್ನು ತರೋಗೋಸ್ಕರ ನಲಿ ಕಲಿ ಸ್ಕೀಮನ್ನು ತರ್ತಾರೆ. ಓಕೆ, ಇನ್ನು ಡಿಫ್ರೆಂಟ್ ವರ್ಷನಲ್ಲಿ ಅದಕ್ಕೆ ಇದು ನ್ಯೂಸಲ್ಲಿದೆ. ಬಟ್ ನೀವು ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಇವಾಗ ನೆನಪಿಟ್ಕೊಳ್ಬೇಕಾಗಿದ್ದು ಇದು ಯಾವಾಗ ಲಾಂಚ್ ಆಯಿತು ಅನ್ನೋದು ಒಂದು, ಸೆಕೆಂಡ್ ಆಗಿ ವಿತ್ ಸಪೋರ್ಟ್ ಆಫ್ ದ ಯುನಿಸೆಫ್ ಸ್ಕೀಮ್. ಓಕೆ, ಹಾಗೆ ಇದು ಫಸ್ಟ್ ಲಾಂಚ್ ಆಗಿದ್ದು ಎಲ್ಲಿ, HD ಕೋಟೆ ಮೈಸೂರು ಡಿಸ್ಟ್ರಿಕ್ಕಲ್ಲಿ. ನೆಕ್ಸ್ಟ್ ಒನ್ನು ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಕ್ಯಾಂಪೇನ್. ಓಕೆ, ಹಾಗಿದ್ರೆ ಏನಿದು ನಮಗೆ ಗೊತ್ತೇ ಇದೆ ಅಲ್ವಾ, ಇವಾಗ ಮೊಬೈಲ್ ಅಡಿಕ್ಷನ್ ಅನ್ನೋದು ಎಸ್ಪೆಷಲಿ ಫಾರ್ ದ ಸ್ಟೂಡೆಂಟ್ಸ್ ಇನ್ಕ್ರೀಸ್ ಆಗ್ತಾನೇ ಇದೆ. ಇದರಿಂದ ಅವ್ರಿಗೆ ಸ್ಟಡಿ ಪರ್ಪಸ್ ತುಂಬ ಇಂಪ್ಯಾಕ್ಟ್ ಆಗ್ತಾ ಇದೆ. ಹಾಗೆ ಸೋಷಿಯಲ್ ಮೀಡಿಯಾದಿಂದ ಮೆಂಟಲ್ ಹೆಲ್ತ್ಗೂ ತುಂಬ ಇಶ್ಯೂಸ್ಗಳು ನಾವು ಕೇಳ್ಪಡ್ತಿದ್ದೀವಲ್ವ. ತುಂಬ ಫಿಸಿಕಲ್ ಹೆಲ್ತ್ ಅಂತ ಬಂದಾಗ ಐ ಪ್ರಾಬ್ಲಮ್ಮು, ಸಮಥಿಂಗ್ ಲೈಕ್ ರಿಲೇಟೆಡ್ ಟು ಎಂಗ್ಸೈಟಿ, ಆಲ್ ದೋಸ್ ಥಿಂಗ್ಸ್ ವಿ ಹ್ಯಾವ್ ತುಂಬ ನ್ಯೂಸಲ್ಲಿ ಕೇಳ್ತಾ ಇದ್ದೀವಿ. ಸೊ ಅದಕ್ಕೆ ಗೌರ್ಮೆಂಟ್ ಏನು ಮಾಡಿದೆ, ಇಟ್ ಇಸ್ ಲೈಕ್ ಈ ಇನಿಷಿಯೇಟಿವ್ ನಿಮಗೆ ಏನು ಕ್ವಶನ್ಸ್ ಏನು ಬರಲ್ಲ. ಓಕೆನಾ, ಇದರಲ್ಲಿ ಫ್ಯಾಕ್ಚುಯಲ್ ಆಗಿ ಅಥವಾ ಸಮಥಿಂಗ್
MCQ ರಿಲೇಟೆಡ್ ಕ್ವಶನ್ಸು ತುಂಬ ಕಷ್ಟ. ಬಟ್ ನೀವೆಂಥ ಇನಿಷಿಯೇಟಿವ್ಗಳನ್ನು ಎಥಿಕ್ಸ್ ಪೇಪರ್ ಬರೆಯೋ ಹೊತ್ತಿಗೆ, ಓಕೆ, ವೆನ್ ಯು ಆರ್ ರೈಟಿಂಗ್ KS ಮೇನ್ಸ್ ಅಥವಾ ಸೊಸೈಟಿ ರಿಲೇಟೆಡ್ ಅಥವಾ ಎಸ್ಸೆ ಬರಿತಾ ಇದ್ದೀರಾ, ಫಾರ್ ಎಕ್ಸಾಂಪಲ್ PSI ಅವ್ರ ESI ಎಕ್ಸಾಮ್ ಅಪ್ಕಮಿಂಗ್ ನೋಟಿಫಿಕೇಷನ್ ಇದೆ ಅಲ್ವಾ, ಅವಾಗ ಏನಾದರೂ ರಿಲೇಟೆಡ್ ಟು ಸೋಷಿಯಲ್ ಮೀಡಿಯಾ ರಿಲೇಟೆಡ್ ಏನಾದರೂ ಎಸ್ಸೆ ಬಂದರೆ, ಓಕೆನಾ, ಬರೀಬೇಕಿದ್ರೆ ಇಂಥ ಇನಿಷಿಯೇಟಿವ್ಗಳನ್ನು ಕೋಟ್ ಮಾಡಿ ಎಸ್ಸೆದಲ್ಲಿ, PSI ಎಸ್ಪೆಷಲಿ, ಓಕೆನಾ, ನಿಮಗೆ ಜಾಸ್ತಿ ಮಾರ್ಕ್ಸ್ ಕೂಡ ಸಿಗುತ್ತೆ. ಓಕೆ, ನೆನ್ಪಿಟ್ಕೊಳ್ಳಿ. ಆ ಸಲುವಾಗಿ ಕರೆಂಟ್ ಅಫೇರ್ಸ್ನ ಜಸ್ಟ್ ಓನ್ಲಿ ಇನ್ ದ ಪರ್ಸ್ಪೆಕ್ಟಿವ್ ಆಫ್ MCQ ಇಂದ ಮಾತ್ರ ಅಲ್ಲ, ಎಸ್ಪೆಷಲಿ ಹೂ ಆರ್ ಪ್ರಿಪೇರಿಂಗ್ ಫಾರ್ PSI ಅವ್ರ KS ಎಕ್ಸಾಮಿನೇಷನ್ ಅಂತ ಬಂದಾಗ ಈ ಇನಿಷಿಯೇಟಿವ್ನ ಎಲ್ಲಿ ಯೂಸ್ ಮಾಡ್ಕೊಳ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ನೀವು KS ಇಂಟರ್ವ್ಯೂಗೆ ಅಟೆಂಡ್ ಮಾಡ್ತಿದ್ದೀರಾ ಅಂದ್ಕೊಳ್ತೀನಿ, ಓಕೆನಾ, ಅವಾಗ ಎಕ್ಸಾಮಿಂದ ನಿಮಗೆ ಕೇಳ್ಬೋದು ಈ ಮೊಬೈಲ್ ಎಡಿಕ್ಷನ್ ಅನ್ನೋದು, ಸೋಷಿಯಲ್ ಮೀಡಿಯಾ ಎಡಿಕ್ಷನ್ ಅನ್ನೋದು ಯಾವ ಥರ ನಾವು ಟ್ಯಾಕಲ್ ಮಾಡ್ಬೋದು, ಯಾವ ಥರ ನಾವು ಅದನ್ನು ಕಡಿಮೆ ಮಾಡ್ಬೋದು ಅಂತ ಬಂದಾಗ ವೆನ್ ಯು ಆರ್ ಅಂದರೆ ನೀವು ಹೇಳ್ತಿರ್ಬೇಕಾದ್ರೆ ಈ ಥರ ಕರ್ನಾಟಕ ಗೌರ್ಮೆಂಟ್ ಈ ಥರ ಸ್ಕೀಮನ್ನು ತೊಗೊಂಡಿದೆ, ಇದು ಒಂದು ಗ್ರೇಟ್ ಇನಿಷಿಯೇಟಿವ್, ಇದು ಒಂಥರ ಎಕ್ಸಾಂಪಲ್ ಕ್ರಿಯೇಟ್ ಮಾಡುತ್ತೆ ಬೇರೆ ಸ್ಟೇಟಿಗೆ ಅಥವಾ ಬೇರೆ ಇದಕ್ಕಿರ್ಬೋದು ಅಲ್ವಾ, ಇಂಥದ್ದನ್ನು ನೀವು ಕೋಟ್ ಮಾಡಿದಾಗ ಎಕ್ಸಾಮಿನರ್ ವಿಲ್ ಲೈಕ್ ಇಂಪ್ರೆಸ್ ಆಗಿ ನಿಮಗೆ ಜಾಸ್ತಿ ಮಾರ್ಕ್ಸ್ ಕೊಡೋ ಚಾನ್ಸಸ್ಸು ಕೂಡ ಇರುತ್ತೆ. ಸೊ ಆ್ಯಸ್ ಎ ಬ್ಯೂರೋಕ್ರೇಟ್ ಆಗಿ, ಆ್ಯಸ್ ಎ ಗೌರ್ಮೆಂಟ್ ಸರ್ವಿಸ್ ಗಿವರ್ ಆಗಿ ಇಂಥವುಗಳನ್ನು ನೀವು ತಲೆಯಲ್ಲಿ ಇಟ್ಕೊಳ್ಬೇಕಾಗತ್ತೆ. ಓಕೆ, ಆನ್ ದಟ್ ಪರ್ಸ್ಪೆಕ್ಟಿವ್ ಇಂಥ ಇನಿಷಿಯೇಟಿವ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಕ್ಯಾಂಪೇನ್, ಅದೇ ಥೀಮ್ ಅಂತ ಬಂದಾಗ ಪುಟ್ ಡೌನ್ ಯುವರ್ ಮೊಬೈಲ್ ಆ್ಯಂಡ್ ಪಿಕಪ್ ಎ ಬುಕ್. ಓಕೆ, ಇಟ್ ಈಸ್ ಲೈಕ್ ಎ ಇಂಗ್ಲೀಷ್ ಟ್ರಾನ್ಸ್ಲೇಷನ್, ಇಂಗ್ಲೀಷಲ್ಲಿ ನಾವು ಈ ಥರಕ್ಕಂತ ಕರಿತೀವಿ. ಬಟ್ ಇದು ಹೋಲ್ ಎಲ್ಲಿ ಅಂದರೆ ಎಸ್ಪೆಷಲಿ ಇನ್ ದ ಗೌರ್ಮೆಂಟ್ ಸ್ಕೂಲ್, ಓಕೆ, ಗೌರ್ಮೆಂಟ್ ಏಡೆಡ್ ಆ್ಯಂಡ್ ದ ಪ್ರೈವೇಟ್ ಸ್ಕೂಲ್ ಇನ್ ಕರ್ನಾಟಕ. ಓಕೆ, ಹಾಗಿದ್ದರೆ ಇದು ಹೇಗೆ ಮಾಡಬೇಕಾಗತ್ತೆ? ಜಸ್ಟ್ ನಾವು ಸ್ಟೂಡೆಂಟಿಗೆ ಮಾತ್ರ ಹೇಳಿದ್ರೆ ಆಗತ್ತಾ? ಓಕೆ, ಕೇಳ್ತಾರ ಸ್ಟೂಡೆಂಟ್ಸು? ಇಲ್ಲ, ಆಬ್ವಿಯಸ್ಲಿ ದೇ ಓನ್ ಟಾಸ್ಕ್ ಅಲ್ವಾ. ಸೊ ಪೇರೆಂಟ್ಸ್ ಆದವರು, ಪಾಲಕರು ಮನೆಯಲ್ಲಿ ಎಕ್ಸಾಂಪಲ್ನ ಸೆಟ್ ಮಾಡಬೇಕು ಅಲ್ವಾ. ಮನೆಯಲ್ಲೇ ನಾವು ಆಲ್ರೆಡಿ ಇದ್ರ ಬಗ್ಗೆ ನಾವು ತಿಳುವಳಿಕೆಯನ್ನು ಕೊಡಬೇಕಾಗತ್ತೆ ಮಕ್ಕಳಿಗೆ. ಮೊಬೈಲಿಂದ ಈ ಥರ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ, ನಮ್ಮ ಸ್ಟಡಿಗೆ ಇಂಪ್ಯಾಕ್ಟ್ ಆಗುತ್ತೆ ಅಲ್ವಾ. ಆ ಥರ ಹೇಳಿದಾಗ ಮಾತ್ರ ಸ್ಟೂಡೆಂಟು ಆ ಲರ್ನಿಂಗ್ ಟೈಮಲ್ಲಿ ಅದನ್ನು ಮೊಬೈಲ್ ಅಡಿಕ್ಷನ್ನ ಕಡಿಮೆ ಮಾಡಿಕೊಂಡು ಲೈಕ್ ಫಿಸಿಕಲ್ ಬುಕ್ಕಿಗಿರ್ಬೋದು ಅಥವಾ ಸಮಥಿಂಗ್ ಲರ್ನಿಂಗ್ ಬೇರೆ ಹ್ಯಾಬಿಟ್ಗಿರ್ಬೋದು ಅಥವಾ ಬೇರೆ ಒಳ್ಳೊಳ್ಳೆ ಸಂಗೀತ ಕಲಿಯೋದು ಅಥವಾ ಬುಕ್ ಓದೋದು ಅಲ್ವಾ, ಇಂಥವುಗಳನ್ನು ಅವರು ಅಡಾಪ್ಟ್ ಮಾಡ್ಕೊಳ್ತಾ ಹೋಗ್ತಾರೆ. ಇದು ಮೇನ್ ಮೋಟೋ ಆಗಿದೆ ಕರ್ನಾಟಕ ಗೌರ್ಮೆಂಟದ್ದು. ಓಕೆ, ಹಾಗಿದ್ರೆ ಇದನ್ನು ಯಾರು ಇಂಪ್ಲಿಮೆಂಟ್ ಮಾಡ್ತಾರೆ, ಯಾವ ಏಜೆನ್ಸಿ ಇಂಪ್ಲಿಮೆಂಟ್ ಅಂತ ಬಂದಾಗ ಇಟ್ ಈಸ್ ಲೆಡ್ ಬೈ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಆ್ಯಂಡ್ ಲಿಟ್ರಸಿ ಆ್ಯಂಡ್ ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ ಎಜುಕೇಷನ್ ಆ್ಯಂಡ್ ದ ರಿಸರ್ಚ್ ಟ್ರೈನಿಂಗ್. ಓಕೆ, ಇದೆರಡು ಡಿಪಾರ್ಟ್ಮೆಂಟ್ ಕೂಡಿ ಈ ಕ್ಯಾಂಪೇನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಓಕೆ, ತಲೆಲಿಟ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟು ಕರ್ನಾಟಕ ಗಿಗ್ ವರ್ಕರ್ಸ್ ವೆಲ್ಫೇರ್ ಡೆವಲಪ್ಮೆಂಟ್ ಬೋರ್ಡ್ ಅಲ್ವಾ. ರೀಸೆಂಟಾಗಿ ಕರ್ನಾಟಕ ಗೌರ್ಮೆಂಟ್ ಕೂಡ ಗಿಗ್ ವರ್ಕರ್ಸ್ ಬಗ್ಗೆ ಒಂದು ಆ್ಯಕ್ಟನ್ನು ಕೂಡ ಪಾಸ್ ಮಾಡಿದೆ ಅಲ್ವಾ. ಯಾರ್ಯಾರು ಬಿಗಿನರ್ ಇರ್ತಾರೋ ಕಾಂಪಿಟೇಟಿವ್ ಎಕ್ಸಾಮಿನರ್ಗೆ ಅವ್ರಿಗೆ ಸ್ವಲ್ಪ ಒಂದು ಈ ಗಿಗ್ ವರ್ಕರ್ಸ್ ಅಂದೇನೋದು ಟೆಕ್ನಿಕಲ್ ಟರ್ಮ್ ಥರ ಕಾಣಿಸುತ್ತೆ ಎಕಾನಮಿಗೆ ಅಲ್ವಾ. ಹಾಗಿದ್ರೆ ಗಿಗ್ ವರ್ಕರ್ಸ್ ಅಂದರೆ ಯಾರಾಗಿರ್ತಾರೆ? ಈಗ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಕಂಪನಿ ಎ ಇದೆ, ಓಕೆನಾ, ವಿಪ್ರೋ ಕಂಪ್ನಿ ಅಂತ ಅಂದ್ಕೊಳ್ಳಿ. ಒಬ್ಬ ಎಂಪ್ಲಾಯಿ ಇರ್ತಾನೆ, ಎಂಪ್ಲಾಯಿ ಬಿ. ಇವನೇನು ಮಾಡ್ತಾನೆ, ಇಲ್ಲಿ ಇಂಟರ್ವ್ಯೂ ಅಟೆಂಡ್ ಮಾಡಿಬಿಟ್ಟು ಇವರಿಗೆ ಈ ಕಂಪ್ನಿಯಲ್ಲಿ ಜಾಯ್ನ್ ಆಗ್ತಾನೆ. ಇಲ್ಲಿ ಅವನಿಗೆ PF ಇದೆ, ಓಕೆ, ಏನೇನು ಸೋಷಿಯಲ್ ಸೆಕ್ಯೂರಿಟಿ ಕೆಲವೊಂದು ಇದಿರುತ್ತೆ, ಓಕೆ, ಹೆಲ್ತ್ ಇನ್ಶೂರೆನ್ಸ್ ಅಂದ್ಕೊಳ್ಳಿ, ಏನೋ ಒಂದು ಇರುತ್ತೆ, ಓಕೆನಾ. ಸರ್ಟನ್ ಇಷ್ಟು ಪೀರಿಯಡ್ ಅಂತ ಅವನು ಪರ್ಮನೆಂಟ್ ಎಂಪ್ಲಾಯ್ ಕೂಡ ಆಗಿರ್ತಾನೆ ಈ ಕಂಪ್ನಿಯಲ್ಲಿ. ಓಕೆ, ಈ ಥರ ಎಲ್ಲದೂ ಅವನಿಗೆ ಮೂಲ ಸೌಕರ್ಯಗಳು ಇದೆ. ಬಟ್ ಇನ್ನೊಬ್ಬ ಎಂಪ್ಲಾಯ್ ಇರ್ತಾನೆ, ಓಕೆನಾ, ಇನ್ನೊಬ್ಬ ಈ ಸೇಮ್ ವಿಪ್ರೋ ಕಂಪ್ನಿಯಲ್ಲಿ. ಬಟ್ ಇವನು ಏನು ಮಾಡ್ತಾನೆ ಅಂದರೆ ಇವನಿಗೆ ಪರ್ಮನೆಂಟ್ ಎಂಪ್ಲಾಯ್ ಅಂತಲ್ಲ, ಜಸ್ಟ್ ಈಸ್ ಅ ಫ್ರೀಲಾನ್ಸರ್. ಓಕೆ, ಏನಾದರೂ ಈ ಕಂಪ್ನಿಗೆ ರಿಕ್ವೈರ್ಮೆಂಟ್ ಬಂತಾ ಆವಾಗ ಮಾತ್ರ ಇವನು ಬಂದು ವರ್ಕ್ ಮಾಡಿ ಕೊಟ್ಟು ಹೋಗ್ತಾನೆ. ದಟ್ ಈಸ್ ಕಾಲ್ಡ್ ಗಿಗ್ ವರ್ಕರ್ಸ್. ಅಂದರೆ ಪರ್ಮನೆಂಟ್ ಎಂಪ್ಲಾಯ್ ಆಗಿಲ್ಲ, ಇಟ್ಸ್ ಎ ಫ್ರೀಲಾನ್ಸರ್ ಆಗಿರ್ತಾರೆ, ಕಾಂಟ್ರಾಕ್ಟ್ ಬೇಸ್ ಆಗಿರ್ತಾರೆ. ಓಕೆ, ಒಂದು 6 ಮಂತ್ಗೋ ಅಥವಾ 5 ಮಂತ್ಗೋ ನೋಡಿರ್ತಾರೆ. ಅಂಥವುಗಳನ್ನು ನಾವು ಗಿಗ್ ವರ್ಕರ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇವಾಗ ನೋಡ್ಬೋದು ಸ್ವಿಗ್ಗಿ ಡೆಲಿವರಿ ಬಾಯ್ಸು ಅಥವಾ ಜೆಪ್ಟೋ, ಊಬರ್ ಗಿಬ್ಬರ್ ಅವರೆಲ್ಲ ಲೈಕ್ ಗಿಗ್ ವರ್ಕರ್ಸಲ್ಲೇ ಬರ್ತಾರೆ. ಓಕೆನಾ. ಈಗೇನಾಗಿದೆ ಅಂದರೆ ಹೋಲ್ ಸರ್ವಿಸ್ ಸೆಕ್ಟರ್
ಡಿಪೆಂಡ್ಸ್ ಆನ್ ದಿ ಲೈಕ್ ಮೋಸ್ಟ್ ಆಫ್ ದ ಪೀಪಲ್ಸ್ ಆರ್ ದಿ ಗಿಗ್ ವರ್ಕರ್ಸ್ ಆಗಿದ್ದಾರೆ. ಸೊ ಅದಕ್ಕೆ ಇವಾಗ ಗಿಗ್ ಎಕಾನಮಿ ಅನ್ನೋದು ಒಂದು ಕಾನ್ಸೆಪ್ಟ್ ಕೂಡ ಅರೈಸ್ ಆಗಿದೆ ಇಂಡಿಯಾದಲ್ಲಿ. ಸೊ ಅದಕ್ಕೆ ಏನಾಗಿದೆ, ಇಲ್ಲಿ ಅವ್ರಿಗೆ ನೋಡಿದ್ರಲ್ಲ ಕಾಂಟ್ರಾಕ್ಟ್ ಬೇಸ್ ಆಗಿರೋದ್ರಿಂದ ಅವರಿಗೆ ಒಂದು ಸೋಷಿಯಲ್ ಸೆಕ್ಯೂರಿಟಿ ಆಗಲಿ ವೆಲ್ಫೇರ್ ಮೆಜರ್ಸ್ ಅಂತ ಇರಂಗಿಲ್ಲ ಅಲ್ವಾ. ಅವ್ರಿಗೆ ಯಾವಾಗ ಏನು ಬೇಕಾದರೂ ಆಗ್ಬೋದು, ಅಥವಾ ಸಮಥಿಂಗ್ ಏನಾದರೂ ಅವ್ರಿಗೆ ಹೆಲ್ತ್ ಇನ್ಶೂರೆನ್ಸು ಅಥವಾ ಏನಾದರೂ ಅವ್ರಿಗೆ ಆಕ್ಸಿಡೆಂಟ್ ಆಯಿತು ಅಂದರೆ ಅವ್ರಿಗೆ ಸೋಷಿಯಲ್ ಬೆನಿಫಿಟ್ ಅಂತ ಇಲ್ಲಲ್ಲ, ಸೋಷಿಯಲ್ ಸೆಕ್ಯೂರಿಟಿ ಅಂತ ಇಲ್ಲ. ಸೊ ಅದಕ್ಕೆ ಅದನ್ನೆಲ್ಲ ಪ್ರಾಬ್ಲಮ್ಗಳನ್ನು ಟ್ಯಾಕ್ ಮಾಡೋಕ್ಕೋಸ್ಕರ ಸ್ಟೇಟ್ ಗೌರ್ಮೆಂಟಿಂದ ಏನು ಮಾಡ್ತಾರೆ, ಗಿಗ್ ವರ್ಕರ್ಸ್ ಬಿಲ್ ಅಂತ ಆ್ಯಕ್ಟನ್ನು ಕೂಡ ಪಾಸ್ ಮಾಡ್ತಾರೆ. ಸೊ ಅದಕ್ಕೆ ಆ ಆ್ಯಕ್ಟನ್ನು ಇಂಪ್ಲಿಮೆಂಟ್ ಮಾಡೋಕ್ಕೋಸ್ಕರ ಆ್ಯಕ್ಟಲ್ಲಿ ಏನು ಮಾಡ್ತಾರೆ, ಒಂದು ವೆಲ್ಫೇರ್ ಡೆವಲಪ್ಮೆಂಟ್ ಬೋರ್ಡನ್ನು ಸ್ಥಾಪನೆ ಮಾಡ್ತಾರೆ. ಹಾಗಿದ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಇಲ್ಲಿ ಏನೇನು ಕೇಳ್ಬೋದು ಅಂತ ಬಂದಾಗ ಟೋಟಲಿ ಕಂಪೋಸಿಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೇಗಂದರೆ ಇಲ್ಲಿ ಎಷ್ಟು ಜನ ಮೆಂಬರ್ಸ್ ಇರ್ತಾರೆ, ಬಂದು ಆ ಬೋರ್ಡ್ಗೆ ಯಾರು ಹೆಡ್ ಆಗಿರ್ತಾರೆ, ಓಕೆ, ಹೂ ಚೇರ್ ದಟ್ ಡೆವಲಪ್ಮೆಂಟ್ ಬೋರ್ಡ್ ಅನ್ನೋದು ಕ್ವಶನ್ಸ್ ಕೂಡ ಆಗ್ಬೋದು. ಟೋಟಲಿ ಇಲ್ಲಿ ಏನಾಗುತ್ತೆ ಅಂದರೆ ಟೋಟಲಿ 16 ಮೆಂಬರ್ಸ್ ಇರ್ತಾರೆ ಈ ಬೋರ್ಡಲ್ಲಿ. ಯಾವುದು ಕರ್ನಾಟಕ ಗಿಗ್ ವರ್ಕ್ಸ್ ವೆಲ್ಫೇರ್ ಡೆವಲಪ್ಮೆಂಟ್ ಬೋರ್ಡಲ್ಲಿ 16 ಜನ ಮೆಂಬರ್ಸ್ ಇರ್ತಾರೆ. ಓಕೆ, ಅದಾದಮೇಲೆ ಚೇರ್ಡ್ ಬೈ ದಿ ಸ್ಟೇಟ್ ಲೇಬರ್ ಮಿನಿಸ್ಟರ್. ಓಕೆ, ಸ್ಟೇಟ್ ಲೇಬರ್ ಮಿನಿಸ್ಟರ್ ಚೇರ್ಡ್ ದಿ ಕರ್ನಾಟಕ ಗಿಗ್ ವರ್ಕರ್ಸ್ ವೆಲ್ಫೇರ್ ಡೆವಲಪ್ಮೆಂಟ್ ಬೋರ್ಡ್. ಓಕೆ, ಅದ್ರ ಜೊತೆಗೆ 5 ಗೌರ್ಮೆಂಟ್ ರೆಪ್ರೆಸೆಂಟೇಟಿವ್ ಇರ್ತಾರೆ, ಹಾಗೆ 5 ಅಗ್ರಿಗೇಟರ್ ಪ್ಲಾಟ್ಫಾರ್ಮ್ ರೆಪ್ರೆಸೆಂಟೇಟಿವ್ ಇರ್ತಾರೆ. ಅಂದರೆ ಊಬರ್, ಜೊಮ್ಯಾಟೊ, ಅಮೆಜಾನ್, ಪೋರ್ಟರ್ ಇವ್ರಿಗಿಂತ ಒಂದು ರೆಪ್ರೆಸೆಂಟೇಟಿವ್ ಕೂಡ ಇದರಲ್ಲಿ ಇರ್ತಾರೆ. ಹಾಗೆ 4 ಗಿಗ್ ವರ್ಕರ್ಸ್ ರೆಪ್ರೆಸೆಂಟೇಟಿವ್ ಆಗಿ ಜನ ಇರ್ತಾರೆ. ಹಾಗೆ 2 ಸಿವಿಲ್ ಸೊಸೈಟಿ ಮೆಂಬರ್ಸ್ ಮತ್ತು ಟೆಕ್ನಿಕಲ್ ಎಕ್ಸ್ಪರ್ಟ್ ಅಂತ ಇಷ್ಟು ಜನ ಇರ್ತಾರೆ. ಓಕೆ, ಹಾಗೆ ಆ ಬೋರ್ಡ್ಗೆ ವೆಲ್ಫೇರ್ ಫೀ ಅಂತ ಯಾರು ಕೊಡ್ತಾರೆ, ಅಗ್ರಿಗೇಟರ್ ಅಂತ ಬಂದಾಗ ಇವರೇ ಊಬರ್, ಜೊಮ್ಯಾಟೊ, ಅಮೆಜಾನ್, ಪೋರ್ಟರ್ ಇರ್ತಾರಲ್ಲ, ಇವರೆಲ್ಲ ಇಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾರೆ. 1 to 1.5% ಆಫ್ ಪೇ ಔಟ್ ಮೇಡ್ ಟು ದ ಗಿಗ್ ವರ್ಕರ್ಸ್. ಓಕೆ, ಇವರು ಇಷ್ಟು 1 to 1.5% ಆಫ್ ಏನು ಪೇ ಮಾಡ್ತಾರಲ್ವಾ ಗಿಗ್ ವರ್ಕರ್ಸ್ಗೆ, ಅದಷ್ಟು ಎಷ್ಟು ಪರ್ಸೆಂಟನ್ನು ಈ ಬೋರ್ಡಿಗೆ ಪೇ ಮಾಡ್ತಾರೆ. ಈ ಮನಿನ ಮುಂದೆ ಏನು ಮಾಡ್ತಾರೆ, ಗಿಗ್ ವರ್ಕರ್ಸ್ಗೆ ರಿಗಾರ್ಡಿಂಗ್ ದರ್ ಸೋಷಿಯಲ್ ಸೆಕ್ಯೂರಿಟಿ ರಿಲೇಟೆಡ್ಡು, ಓಕೆ, ಆ ಅಮೌಂಟನ್ನು ಯೂಸ್ ಮಾಡ್ಕೊತಾರೆ. ಓಕೆ, ಹಾಗಿದ್ರೆ ರಿಜಿಸ್ಟರ್ ಮ್ಯಾಂಡೇಟ್ ಅಂದರೆ ಆ ಪ್ರತಿಯೊಬ್ಬರು ರಿಜಿಸ್ಟ್ರೇಷನ್ ಮಾಡಲೇಬೇಕು. ಗಿಗ್ ವರ್ಕರ್ಸ್ ಆಗಿದ್ದರೆ ನಿಮಗೆ ಆ ಸೋಷಿಯಲ್ ಸೆಕ್ಯೂರಿಟಿ ಬೆನಿಫಿಟ್ ಸಿಗಬೇಕು ಅಥವಾ ಸಮಥಿಂಗ್ ರಿಲೇಟೆಡ್ ಸಿಗಬೇಕು ಅಂದರೆ, ಬೆನಿಫಿಟ್ ಆಗಬೇಕು ಅಂದರೆ ಈ ಶುಡ್ ರಿಜಿಸ್ಟರ್ ಆ್ಯಸ್ ಎ ಗಿಗ್ ವರ್ಕರ್ಸ್ ಅಂತ ಬಂದಾಗ ಮಾತ್ರ ನಿಮಗೆ ಇದೆಲ್ಲ ಬೆನಿಫಿಟ್ಗಳು ನಿಮಗೆ ಸಿಗತ್ತೆ. ರಿಜಿಸ್ಟರ್ ಆದಮೇಲೆ ನಿಮಗೆ ಯುನಿಕ್ ಐಡೆಂಟಿಫಿಕೇಷನ್ ನಂಬರ್ ಕೂಡ ಕೊಡ್ತಾರೆ. ಓಕೆ, ಹಾಗಿದ್ರೆ ಆ್ಯಕ್ಟ್ ಅಂತ ಬಂದಾಗ ನಾನು ಹೇಳಿದ್ನಲ್ಲ, ಕರ್ನಾಟಕ ಗಿಗ್ ವರ್ಕರ್ಸ್ ಆ್ಯಕ್ಟ್ 2025. ಓಕೆ, ಲಾಸ್ಟ್ ಇಯರಲ್ಲೇ ಈ ಆ್ಯಕ್ಟು ಪಾಸ್ ಆಗಿದೆ. ಅಂದರೆ ಏನಿದು ಲೀಗಲ್ ರೆಕಗ್ನೇಷನ್ ಆ್ಯಂಡ್ ದ ಸೋಷಿಯಲ್ ಪ್ರೊಟೆಕ್ಷನ್ಗೋಸ್ಕರ ಅಪ್ರಾಕ್ಸಿಮೇಟ್ಲಿ 4 lakh ಗಿಗ್ ವರ್ಕರ್ಸ್ ಇನ್ ಕರ್ನಾಟಕ. ಓಕೆ, ನೋಡಿ ಎಷ್ಟು ಜನ, ಆಲ್ಮೋಸ್ಟ್ ಜಾಸ್ತಿ ಎಂಪ್ಲಾಯ್ಮೆಂಟ್ ಇಲ್ಲೇ ಇದೆ ಅಲ್ವಾ, ಎಂಪ್ಲಾಯೀಸ್ಗಳು ಇಲ್ಲೇ ಇದ್ದಾರೆ. ಓಕೆ, ಅದಾದಮೇಲೆ ಆ ವೆಲ್ಫೇರ್ ಬೋರ್ಡ್ ಮತ್ತು ಫಂಡದ್ದು ಹೆಡ್ ಕ್ವಾರ್ಟರ್ ಎಲ್ಲಿದೆ, ಬೆಂಗಳೂರಲ್ಲಿದೆ. ಓಕೆ, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಾನು ಹೇಳಿದ್ನಲ್ಲ, ರಿಜಿಸ್ಟರ್ ಮಾಡಿದ ನಂತರ ನಿಮಗೆ ಒಂದು ಯುನಿಕ್ ಐ ಡಿ ಅಂತ ಕೊಡ್ತಾರೆ. ಓಕೆ, ಆ ಐ ಡಿ ಮೇಲೆ ನಿಮಗೆ ಮುಂದಿನ ಬೆನಿಫಿಟ್ ಏನು ಸಿಗಬೇಕೋ ಆ ಬೆನಿಫಿಟ್ಗಳು ಸಿಗ್ತಾ ಹೋಗುತ್ತೆ. ಓಕೆ, ಅದಾದಮೇಲೆ ನೆಕ್ಸ್ಟ್ ನೀವೇನಾದರೆ ಆಕ್ಯುಪೇಷನಲ್ ಸೇಫ್ಟಿ ಹೆಲ್ತ್ ಆ್ಯಂಡ್ ವರ್ಕಿಂಗ್ ಕಂಡೀಷನ್ ಕರ್ನಾಟಕ ರೂಲ್ಸ್ 2026. ಓಕೆ, ಇಟ್ ಈಸ್ ಲೈಕ್ ಪ್ಯಾರಲಲ್ ಆಗಿ ಸೆಂಟ್ರಲ್ ಲೇಬರ್ ಕೋಡ್ ಅಲ್ವಾ. ನ್ಯಾಷನಲ್ ಕರೆಂಟ್ ಅಫೇರ್ಸ್ ಓದಿದ್ರೆ ಟಚ್ಚಲ್ಲಿದ್ದರೆ ಸೆಂಟ್ರಲ್ ಲೇಬರ್ ಕೋಡ್ ಬಗ್ಗೆ ನಿಮಗೆ ಗೊತ್ತಿರುತ್ತಲ್ವ. ವೇರಿಯಸ್ ಕೋಡ್ ಏಜಸ್ ಆ್ಯಕ್ಟ್ಗಳು ಇದ್ವು, ಅದನ್ನೆಲ್ಲ ಮರ್ಜ್ ಮಾಡಿಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಅವರು ಸೆಂಟ್ರಲ್ ಲೇಬರ್ ಕೋಡ್ ಅಂತ ಒಂದು ತಂದಿದ್ದಾರೆ. ಓಕೆ, ಅದಕ್ಕೆ ಪ್ಯಾರಲಲ್ ಆಗಿ ಸ್ಟೇಟ್ ಗೌರ್ಮೆಂಟಲ್ಲಿ ಕೂಡ ಕೋಡ್ ಆನ್ ವೇಜಸ್ ರೂಲ್ಸ್ 2021 ಕೂಡ ಡ್ರಾಫ್ಟನ್ನು ತಂದಿದ್ದಾರೆ. ಓಕೆ, ಇದು ಜಸ್ಟ್ ಡ್ರಾಫ್ಟ್ ಆಗಿರೋದ್ರಿಂದ ಸದ್ಯಕ್ಕೆ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಅಷ್ಟು ಇಂಪಾರ್ಟೆಂಟ್ ಆಗಲ್ಲ. ಒನ್ಸ್ ಇಟ್ ಇಸ್ ಬಿಕಮ್ ರೂಲ್ಸ್, ಕ್ಯಾಬಿನೆಟಿಂದ ಅಪ್ರೂವ್ ಆಗಿ ಮುಂದೆ ರೂಲ್ಸ್ ಅಥವಾ ಲಾ ಪಾಸ್ ಮಾಡಿದಾಗ ಮುಂದೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಬಟ್ ರೀಸೆಂಟಾಗಿ ಸದ್ಯ ಕೆಲವೊಂದು ಕೀ ಪ್ರೊವಿಷನ್ಸ್ ಕೂಡ ಇಟ್ಟಿದ್ದಾರೆ. ಓಕೆ, ಅಂದರೆ ಡೈಲಿ ವರ್ಕಿಂಗ್ ಅವರ್ಸ್ ಎಷ್ಟಿರಬೇಕು, 10.5 ಅವರ್ಸ್ ಇರಬೇಕು, ಟೋಟಲಿ ವೀಕ್ಲಿ ಲಿಮಿಟ್ 48 ಅವರ್ಸ್ ಇರಬೇಕು. ಅಂದರೆ 12 ಅವರ್ಸನ್ನು ಎಲ್ಲ ಸೆಕ್ಟರಲ್ಲಿ ಇಡೋಕ್ಕಿಲ್ಲ,
ಓನ್ಲಿ ನೋಟಿಫೈಡ್ ಸೆಕ್ಟರ್ಗೆ ಮಾತ್ರ 12 ಅವರ್ಸನ್ನು ವರ್ಕ್ ಅವರ್ಸನ್ನು ಇಡಬೇಕು. ಹಾಗೆ ಆ್ಯನ್ಯುವಲ್ ಹೆಲ್ತ್ ಚೆಕಪ್ ಇರಬೇಕು ಎಂಪ್ಲಾಯಿಗೆ. ಓಕೆ, ಈ ಥರ ಡಿಫ್ರೆಂಟ್ ಪ್ರೊವಿಷನ್ನ ಆ್ಯಡ್ ಮಾಡಿದ್ದಾರೆ. ಮುಂದಿನ ಕಮಿಂಗ್ ಡೇಸಲ್ಲಿ ಪಕ್ಕ ಒಬ್ವಿಯಸ್ಲಿ ಇದ್ರ ಬಗ್ಗೆ ಒಂದು ನ್ಯೂಸ್ಗಳು ಬಂದೇ ಬರುತ್ತೆ. ಅವಾಗ ನಾನು ಡೀಟೇಲ್ ಆಗಿದ್ರೆ ಕವರ್ ಮಾಡೇ ಮಾಡ್ತೀನಿ. ಓಕೆ, ಅದಾದಮೇಲೆ ನೆಕ್ಸ್ಟು ಜಸ್ಟಿಸ್ ಫಾರ್ ಕರ್ನಾಟಕ ಫೇರ್ ಶೇರ್ ಅಂತ ಸ್ಟ್ರಾಂಗ್ ಫೆಡರಲಿಸಮ್ ಕ್ಯಾಂಪೇನ್. ಓಕೆ, ರೀಸೆಂಟಾಗಿ ಏನಾಗಿದೆ ಅಂದರೆ ನಿಮ್ಗೆ ಸ್ಟೋರಿ ಗೊತ್ತಿದೆ ಅಲ್ವಾ, 16th ಫಿನಾನ್ಸ್ ಕಮಿಷನ್ ಅಲ್ವಾ, 16th ಫಿನಾನ್ಸ್ ಕಮಿಷನ್ ರಿಪೋರ್ಟನ್ನು ಸಬ್ಮಿಟ್ ಮಾಡಿದೆ. ಯಾರಿಗೆ? ಸೆಂಟ್ರಲ್ ಗೌರ್ಮೆಂಟ್ ಅವರಿಗೆ. ಬಟ್ ಇಲ್ಲೇನಾಗಿದೆ ಅಂದರೆ ಸದರ್ನ್ ಸ್ಟೇಟ್ ಆ್ಯಂಡ್ ನಾರ್ದರ್ನ್ ಸ್ಟೇಟ್ ಯು ಪಿ, ಬಿಹಾರ್, ರಾಜಸ್ಥಾನ್ ಅಂತ ಬಂದಾಗ ಸದರ್ನ್ ಸ್ಟೇಟ್ ಕೆಲವೊಂದು ವಿಷಯದಲ್ಲಿ ಅಂದರೆ ವೆನ್ ಇಟ್ ಕಮ್ಸ್ ಟು ಪಾಪ್ಯುಲೇಷನ್ ಕಂಟ್ರೋಲ್ ಹಾಗೆ ಎಕಾನಮಿ ಅಂತ ಬಂದಾಗ ವಿ ಆರ್ ಫಾರ್ ಬೆಟರ್ ದೆನ್ ದಿ ನಾರ್ದರ್ನ್ ಸ್ಟೇಟ್ ಅಲ್ವಾ. ಬಟ್ ಇಲ್ಲಿ ಏನಾಗಿದೆ ಅಂದರೆ ಕೆಲವೊಂದು ಕ್ರೈಟೀರಿಯಾನ ತಂದಿದ್ದಾರೆ ಫಿನಾನ್ಸ್ ಕಮಿಷನ್. ಐ ಥಿಂಕ್ ಲಾಸ್ಟ್ 14th ಫಿನಾನ್ಸ್ ಕಮಿಷನಿಂದ ಅಲ್ವಾ. ಅಂದರೆ ಪಾಪ್ಯುಲೇಷನ್ನ 2000 ಪಾಪ್ಯುಲೇಷನ್ನ ಒಂದು ಕ್ರೈಟೀರಿಯಾ. ಓಕೆ, ಎಕಾನಮಿ ಒಂದು ಕ್ರೈಟೀರಿಯಾ. ಯಾರು ಡೆವಲಪ್ಡ್ ಎಕಾನಮಿದಲ್ಲಿ ಚೆನ್ನಾಗಿ ಮಾಡ್ತಿದ್ದೋ ಅವ್ರಿಗೆ ಲೆಸ್ ನಂಬರ್ ಆಫ್ ಅಮೌಂಟು ಅಥವಾ ಲೆಸ್ ನಂಬರ್ ಆಫ್ ಶೇರು ಬರ್ತಾ ಇದೆ, ಎಸ್ಪೆಷಲಿ ಸದರ್ನ್ ಸ್ಟೇಟ್ಗೆ. ಓಕೆ, ಯಾರಿಗೆ ಪಾಪ್ಯುಲೇಷನ್ ಜಾಸ್ತಿ ಇದೆಯೋ ಅವರಿಗೆ ಜಾಸ್ತಿ ರಿಸೋರ್ಸನ್ನು ಕೊಡ್ತಾ ಇದ್ದಾರೆ. ಸೊ ಇದರಿಂದ ಏನಾಗ್ತಾ ಇದೆ ಅಂದರೆ ಸದರ್ನ್ ಸ್ಟೇಟ್ಗೆ ಎಸ್ಪೆಷಲಿ ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು, ಆಂಧ್ರ ಪ್ರದೇಶ್ ಅವ್ರಿಗೆಲ್ಲ ಅಂದರೆ ವಿ ಆರ್ ಲೈಕ್ ಕಂಪೇರ್ಡ್ ಟು ಅದರ್ ಸ್ಟೇಟ್ ವಿ ಆರ್ ಕಂಟ್ರೋಲ್ ದ ಮೋರ್ ಪಾಪ್ಯುಲೇಷನ್ ಅಲ್ಲ, ಪಾಪ್ಯುಲೇಷನ್ ಡೆನ್ಸಿಟಿನ ಕಡಿಮೆ ಮಾಡ್ತಾ ಹೋಗಿದ್ದೀವಿ ಇಯರ್ ಬೈ ಇಯರ್. ಸೊ ಅದಕ್ಕೆ ನಮ್ಗೆ ಏನಾಗುತ್ತಿದೆ ಇದು ಏನು ಸೆಂಟ್ರಲ್ ಟ್ಯಾಕ್ಸ್ ಇದೆ ಅಲ್ವಾ, ಕರ್ನಾಟಕ ಶೇರ್ ಇನ್ ಸೆಂಟ್ರಲ್ ಟ್ಯಾಕ್ಸ್ ಡಿಕ್ಲೈನ್ ಫ್ರಮ್ 4.71% ಟು 3.64%. ಸೊ ಅದಕ್ಕೆ ಗೌರ್ಮೆಂಟ್ ಅವರು ಏನು ಮಾಡಿದ್ದಾರೆ ಅಂದರೆ ಒಂದು ಕ್ಯಾಂಪೇನನ್ನು ಲಾಂಚ್ ಮಾಡಿದ್ದಾರೆ, ಜಸ್ಟಿಸ್ ಫಾರ್ ಕರ್ನಾಟಕ. ಅಂದರೆ ಈಕ್ವಲ್ ಆಗಿ ಫೇರ್ ಶೇರ್ ಅಂಡ್ ದ ಸ್ಟ್ರಾಂಗ್ ಫೆಡರಲಿಸಮ್ ಕ್ಯಾಂಪೇನ್ ಅಂತ ಒಂದು ಕ್ಯಾಂಪೇನನ್ನು ರೀಚ್ ಮಾಡಿದ್ದಾರೆ, ಪಬ್ಲಿಕ್ ಅವೇರ್ನೆಸ್ ಬರಲಿ ಅಂತ. ಸೊ ಅದಕ್ಕೆ ಕರ್ನಾಟಕ ಸ್ಟೇಟಿಗೆ ತುಂಬ ಡಿಸ್ಕ್ರಿಮಿನೇಷನ್ ಆಗ್ತಾ ಇದೆ ಫಿನಾನ್ಸ್ ಕಮಿಷನಿಂದ, ಲೆಸ್ ನಂಬರ್ ಆಫ್ ಸೆಂಟ್ರಲ್ ಟ್ಯಾಕ್ಸು ಶೇರ್ ಆಗ್ತಾ ಇದೆ. ಓಕೆ, ಆ ಸಲುವಾಗಿ ಕರ್ನಾಟಕ ಗೌರ್ಮೆಂಟ್ ಅವರು ಈ ಕ್ಯಾಂಪೇನನ್ನು ಸ್ಟಾರ್ಟ್ ಮಾಡಿರೋದು. ಓಕೆ, ಅದಾದಮೇಲೆ ಬಂದು ತುಳು ಆ್ಯಸ್ ದ ಸ್ಟೇಟ್ ಸೆಕೆಂಡ್ ಅಡಿಷನಲ್ ಆಫಿಷಿಯಲ್ ಲ್ಯಾಂಗ್ವೇಜ್ ಅಲ್ವಾ. ಇದೊಂದು ಲಾಸ್ಟ್ 5 or 10 ಇಯರ್ಸಿಂದ ತುಂಬ ನ್ಯೂಸಲ್ಲಿದೆ. ತುಳು ಈಸ್ ಎ ಲೈಕ್ ಒನ್ ಆಫ್ ದಿ ಅವರ್ ತುಂಬ ಓಲ್ಡ್ ಲ್ಯಾಂಗ್ವೇಜ್ ಅಲ್ವಾ, ದ್ರಾವಿಡಿಯನ್ ಸ್ಪೋಕನ್ ಲ್ಯಾಂಗ್ವೇಜ್, ಎಸ್ಪೆಷಲಿ ಇನ್ ದ ಕೋಸ್ಟಲ್ ಬೆಲ್ಟ್ ಆಫ್ ಕರ್ನಾಟಕ, ದಕ್ಷಿಣ ಕನ್ನಡ, ಉಡುಪಿ ಅಂದ ಪಾರ್ಟ್ ಆಫ್ ದಿ ನದರ್ನ್ ಕೇರಳದಲ್ಲಿ ಇದ್ರ ಅವ್ರದ್ದು ಮದರ್ ಟಂಗ್ ಆಗಿದೆ ಅಲ್ವಾ. ನೀವು ಆ ರೀಸನ್ಗೆ ಹೋದರೆ ಗೊತ್ತಾಗ್ಬೋದು. ಮೋಸ್ಟ್ ಆಫ್ ದ ಪೀಪಲ್ ದೇ ಸ್ಪೀಕ್ ತುಳು ದೇರ್ ಅಲ್ವಾ. ಬಟ್ ಅದನ್ನು ಇವಾಗ ಕನ್ನಡ ಜೊತೆ ತುಳು ಆಲ್ಸೋ ಸೆಕೆಂಡ್ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಮಾಡಬೇಕು ಅಂತ ಗೌರ್ಮೆಂಟ್ ಅವರು ಒಪ್ಪಿದ್ದಾರೆ. ಅದರ ಜೊತೆಗೆ ಇದಕ್ಕಿಂತ ಮುಂಚೆ ಅದ್ರ ಬಗ್ಗೆ ಸ್ಟಡಿ ಮಾಡಲಿಕ್ಕೆ ಮೋಹನ್ ಆಳ್ವಾ ಕಮಿಟಿಯನ್ನು ಕೂಡ ಸ್ಥಾಪನೆ ಮಾಡಿದರು ಅಲ್ವಾ. ಈ ಕಮಿಟಿ ಕೂಡ ಹೇಳಿತ್ತು ತುಳು ಲ್ಯಾಂಗ್ವೇಜನ್ನು ಸೆಕೆಂಡ್ ಅಫಿಷಿಯಲಿ ಲ್ಯಾಂಗ್ವೇಜ್ ಆಗಿ, ಸ್ಟೇಟ್ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಮಾಡಿ ಅಂತ ಕೂಡ ರೆಕಮೆಂಡೇಷನನ್ನು ಕೊಟ್ಟಿತ್ತು. ಇವಾಗ ಗೌರ್ಮೆಂಟ್ ಅವರು ಕೂಡ ಅದಕ್ಕೆ ಒಪ್ಪಿಗೆಯನ್ನು ನೀಡಿದ್ದಾರೆ. ಅಪ್ಕಮಿಂಗ್ ಡೇಸಲ್ಲಿ ತುಳು ಅನ್ನು ಸೆಕೆಂಡ್ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಅನೌನ್ಸ್ ಮಾಡ್ಬೋದು ಅಫಿಷಿಯಲಿ ಆಗಿ. ಓಕೆ, ಹಾಗಿದ್ರೆ ಇಲ್ಲಿ ನಮ್ಮ ಕ್ವಶನ್ಸ್ ಏನುಗಳಾಗ್ಬೋದು ಅಂದರೆ, ಒಂದು ಕಾನ್ಸ್ಟಿಟ್ಯೂಷನ್ ಮ್ಯಾಂಡೇಟ್ ಅಂತ ನೋಡೋಣ. ಅದ್ರ ಜೊತೆಗೆ ತುಳು ಎಲ್ಲೆಲ್ಲಿ ಸ್ಪೀಕ್ ಮಾಡ್ತಾರೆ ಹೇಳಿದ್ನಲ್ಲ, ದಕ್ಷಿಣ ಕನ್ನಡ, ಉಡುಪಿ ಅಂಡ್ ಪಾರ್ಟ್ ಆಫ್ ಅದನ್ನು ಕೇರಳ. ಆಲ್ಸೋ ಇಟ್ ಹ್ಯಾಸ್ ಎ ಲೈಕ್ ಓನ್ ಸ್ಕ್ರಿಪ್ಟ್ ಅಂತ ಬಂದಾಗ ತಿಗಲಾರಿ. ಓಕೆ, ತಿಗಲಾರಿ ಅನ್ನೋದು ಇಟ್ ಇಸ್ ಎ ಒಂದು ಆ ತುಳು ಲ್ಯಾಂಗ್ವೇಜ್ದು ಸ್ಕ್ರಿಪ್ಟ್ ಇದು. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ನೀವು ನೆನ್ಪಿಟ್ಕೊಳ್ಬೇಕಾದ ಥಿಂಗ್ಸ್ ಏನು ಅಂದರೆ ಕಾನ್ಸ್ಟಿಟ್ಯೂಷನ್ ಮ್ಯಾಂಡೇಟ್. ಓಕೆ, ಹಾಗಿದ್ರೆ ಯಾವ ಆರ್ಟಿಕಲ್ಲು ಅಫಿಷಿಯಲ್ ಲ್ಯಾಂಗ್ವೇಜ್ ಬಗ್ಗೆ ಹೇಳುತ್ತೆ? ಆರ್ಟಿಕಲ್ 345. ಯಾವ್ದು ಹೇಳಿ? ಆರ್ಟಿಕಲ್ 345 ಸ್ಟೇಟ್ ಗೌರ್ಮೆಂಟಿಗೆ ಪವರನ್ನು ಕೊಡುತ್ತೆ. ಅಡಾಪ್ಟ್ ಒನ್ ಆರ್ ಮೋರ್ ಲ್ಯಾಂಗ್ವೇಜ್ ಅನ್ನು ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ನೀವು ಅಡಾಪ್ಟ್ ಮಾಡ್ಕೊಳ್ಬೋದು ಅಂತ. ಓಕೆ, ಇಟ್ ಈಸ್ ನಾಟ್ ಡಿಪೆಂಡ್ಸ್ ಆನ್ ದ ಸೆಂಟ್ರಲ್ ಗೌರ್ಮೆಂಟ್ ಏನು ಇಂಪೋಸ್ ಮಾಡೋಂಗಿಲ್ಲ. ಓನ್ಲಿ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ದ ಪವರ್ ಟು ಲೈಕ್ ಅಡಾಪ್ಟ್ ಎ ಒನ್ ಆರ್ ಮೋರ್ ಲ್ಯಾಂಗ್ವೇಜ್ ಆಸ್ ಎ ಅಫಿಷಿಯಲಿ ಲ್ಯಾಂಗ್ವೇಜ್ ಆಫ್ ದ ಸ್ಟೇಟ್. ಓಕೆ, ಯಾವುದು? ಆರ್ಟಿಕಲ್ 345. ಓಕೆ,
ಒಂದು, ಇಟ್ ಅಪ್ಲೈಸ್ ಟು ಓನ್ಲಿ ಟು ಸ್ಟೇಟ್ಸ್, ನಾಟ್ ದ ಯೂನಿಯನ್. ಓಕೆ, ಸೆಂಟ್ರಲ್ ಗೌರ್ಮೆಂಟ್ ಇದರಲ್ಲಿ ಯಾವುದೋ ಇಂಟರ್ಫಿಯರ್ ಮಾಡೋಂಗಿಲ್ಲ. ಓಕೆ, ಇದು ಕಂಪ್ಲೀಟ್ಲಿ ಡಿಸ್ಕ್ರಿಷನರಿ ಪವರ್ ಆಫ್ ದ ಸ್ಟೇಟ್ ಲೆಜಿಸ್ಲೇಚರ್. ಓಕೆ, ಇದು ಕಂಪ್ಲೀಟ್ಲಿ ಸ್ಟೇಟ್ ಲೆಜಿಸ್ಲೇಚರ್ ಪವರ್ ಆಗಿರುತ್ತೆ. ನಿಮಗೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಅಂತ ಬಂದಾಗ ಕೇಳ್ಬೋದು, ಯೂನಿಯನ್ ಗೌರ್ಮೆಂಟ್ ಡಿಸ್ಕ್ರಿಷನರಿ ಪವರ್ ಆಗಿರುತ್ತೆ ಅಥವಾ ಯೂನಿಯನ್ ಗೌರ್ಮೆಂಟ್ ಕ್ಯಾನ್ ಇಂಪೋಸ್ ದ ಸ್ಟೇಟ್ ಲ್ಯಾಂಗ್ವೇಜ್. ಓಕೆ, ಈ ಥರ ಕೇಳಿದಾಗ ಆನ್ಸರ್ ಈಸ್ ನೋ. ಓಕೆ, ಹಾಗಿದ್ದರೆ ಓನ್ಲಿ 1, 2 or 3 ಅಷ್ಟೇ ಸ್ಟೇಟ್ ಲ್ಯಾಂಗ್ವೇಜನ್ನು ಮಾಡ್ಕೊಳ್ಬೋದಾ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ? ಆನ್ಸರ್ ಈಸ್ ನೋ. ದೆರ್ ಇಸ್ ನೋ ಎನ್ ಅದರ್ ಲಿಮಿಟ್. ಯು ಕ್ಯಾನ್ ಅಡಾಪ್ಟ್ 1, 2, 3. ಓಕೆ, ಎಷ್ಟು ಲ್ಯಾಂಗ್ವೇಜ್ ಇದೆಯೋ ಅಷ್ಟು ಕೂಡ ಬೇಕಾದರೂ ನೀವು ಸ್ಟೇಟ್ದ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಅಡಾಪ್ಟ್ ಮಾಡ್ಕೊಳ್ಬೋದು. ದೆರ್ ಇಸ್ ನೋ ಅಪ್ಪರ್ ಲಿಮಿಟ್. ಓಕೆ, ಇದು ಕೂಡ ನೆನ್ಪಿಟ್ಕೊಳ್ಬೇಕಾದದ್ದು. ಅದಾದಮೇಲೆ ನೀವು ಒಂದು ಲಾ ಅನ್ನು ಪಾಸ್ ಮಾಡಬೇಕಾಗುತ್ತೆ. ಅಡಾಪ್ಷನ್ ಬೈ ಲಾ ಆರ್ ಎಕ್ಸಿಕ್ಯೂಟಿವ್ ಆರ್ಡರ್ ಅಂತ ಬಂದಾಗ ಯು ಶುಡ್ ಪಾಸ್ ದ ಯುವರ್ ಓನ್ ಸ್ಟೇಟ್ ಲಾ ಟು ಅಡಾಪ್ಟ್ ಎ ಅದರ್ ಸ್ಟೇಟ್ ಅಫಿಷಿಯಲ್ ಲ್ಯಾಂಗ್ವೇಜ್. ಓಕೆ, ಇಟ್ ಓನ್ಲಿ ಕ್ಯಾಬಿನೆಟ್ ಪಾಸ್ ಮಾಡಿದ್ರೆ ಆಗಿಲ್ಲ, ಯು ಶುಡ್ ಪಾಸ್ ಇನ್ ದ ಅಸೆಂಬ್ಲಿ. ಓಕೆ, ಅಂದಾಗ ಮಾತ್ರ ಅದು ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್ ಆಗುತ್ತೆ. ಓಕೆ, ಅದಾದಮೇಲೆ ಮತ್ತೊಂದು ಕ್ವಶನ್ಸ್ ಏನಾಗುತ್ತೋ ಅಂದರೆ, ಯಾವುದಾದ್ರು ಅಫಿಷಿಯಲಿ ಲ್ಯಾಂಗ್ವೇಜನ್ನು ಅನೌನ್ಸ್ ಮಾಡ್ತಾರಲ್ವಾ, ಅದು ಕಂಪಲ್ಸರಿ 8th ಶೆಡ್ಯೂಲಲ್ಲಿ ಮೆನ್ಷನ್ ಆಗಿರಬೇಕಾ ಅಂತ ಕೇಳಿದಾಗ ಆನ್ಸರ್ ಈಸ್ ನೋ. ಓಕೆ, ದೆರ್ ಇಸ್ ದ ಲ್ಯಾಂಗ್ವೇಜ್ ನೋ ನೀಡ್ ಟು ಬಿ ಇನ್ಕ್ಲೂಡೆಡ್ ಇನ್ ದಿ 8th ಶೆಡ್ಯೂಲ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಓಕೆ, ಪ್ರೆಸೆಂಟ್ಲಿ ವಿ ಹ್ಯಾವ್ ಎ 22 ಲ್ಯಾಂಗ್ವೇಜಸ್ ಅಲ್ವಾ 8th ಶೆಡ್ಯೂಲಲ್ಲಿ. ಸೊ ತುಳು ಲ್ಯಾಂಗ್ವೇಜು 8th ಶೆಡ್ಯೂಲಲ್ಲಿ ಇಲ್ಲ. ಸೊ ಆದರೂ ಕೂಡ ನಾವು ಅದನ್ನು ಸೆಕೆಂಡ್ ಸ್ಟೇಟ್ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಕೂಡ ಅಡಾಪ್ಟ್ ಮಾಡ್ಕೊಳ್ಬೋದು. ಓಕೆ, ನಿಮಗೆ ಈ ಕಾನ್ಸ್ಟಿಟ್ಯೂಷನ್ ಮ್ಯಾಂಡೇಟ್ ಮೇಲೆ ಕ್ವಶನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಒಂದು ಆರ್ಟಿಕಲ್ ನೆನ್ಪಿಟ್ಕೊಳ್ಳಿ, ಅದಾದಮೇಲೆ ಕೆಲವೊಂದು ಕೀ ಪಾಯಿಂಟ್ಸ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಓನ್ಲಿ ಸ್ಟೇಟ್ ಹ್ಯಾಸ್ ದ ಪವರ್, ಡಿಸ್ಕ್ರಿಷನರಿ ಪವರ್. ಓಕೆ, ಯಾವುದೇ ಕಾರಣಕ್ಕೂ ಯೂನಿಯನ್ ಗೌರ್ಮೆಂಟ್ ಇದರಲ್ಲಿ 100% ಇನ್ವಾಲ್ವ್ ಆಗಲ್ಲ. ಹಾಗೆ ಇದ್ರ ಅಡಾಪ್ಟೇಷನ್ ಬೈ ಲಾ ಪಾಸ್ ಮಾಡೋದ್ರೂ ನೀವು ಅಡಾಪ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇಟ್ ಈಸ್ ನಾಟ್ ಥ್ರೂ ಎಕ್ಸಿಕ್ಯೂಟಿವ್ ಆರ್ಡರ್. ಓಕೆ, ಅದಾದಮೇಲೆ ಯಾವುದೇ ಕಾರಣಕ್ಕೂ ಇದು ಇಂಡಿಪೆಂಡೆಂಟ್ ಆಫ್ ದ 8th ಶೆಡ್ಯೂಲಲ್ಲಿ ಇರಬೇಕು ಅಂತಿಲ್ಲ, 8th ಶೆಡ್ಯೂಲಲ್ಲಿ ಮೆನ್ಷನ್ ಆಗಬೇಕಂತೂ ಇಲ್ಲ. ಓಕೆ, ಆ ಲ್ಯಾಂಗ್ವೇಜು ಅದಾದಮೇಲೆ ಮೆನ್ಷನ್ ಮಾಡಿದ್ದೀನಿ. ದರ್ ಇಸ್ ಎ ಡಿಫ್ರೆಂಟ್ ಸ್ಟೇಟ್ ಹ್ಯಾಸ್ ಎ ಡಿಫ್ರೆಂಟ್ ಸ್ಟೇಟ್ ಅಫಿಷಿಯಲ್ ಲ್ಯಾಂಗ್ವೇಜ್. ಓಕೆ, ಕೇರಳ ಅಂತ ನೋಡಿದಾಗ ಮಲಯಾಳಂ ಇದೆ, ಇಂಗ್ಲೀಷು ಇದೆ. ಓಕೆ, ನಮ್ಮದು ಕನ್ನಡ ಇದೆ, ಇಂಗ್ಲೀಷ್ ಇದೆ, ಅದರ ಜೊತೆಗೆ ಇವಾಗ ತುಳುನು ಮಾಡ್ಕೊಳ್ಬೇಕಂತ ಇದ್ದೀವಿ. ಓಕೆ, ನೆಕ್ಸ್ಟ್ ಬರಬೇಕಾದದ್ದು ಕರ್ನಾಟಕ ಲೇಬರ್ ಡಿಪಾರ್ಟ್ಮೆಂಟ್ ಹ್ಯಾಸ್ ಪ್ರಪೋಸ್ ದ ಡೆಸ್ಟಿಟ್ಯೂಟ್ ವಿಡೋ ವುಮೆನ್ಸ್ ವರ್ಕರ್ಸ್. ಓಕೆ, ಇಲ್ಲೇನಾಗುತ್ತೆ ಅಂದರೆ, ಏನು ವಿಡೋ ವುಮೆನ್ಸ್ ಲೇಬರ್ಸ್ ಇರ್ತಾರಲ್ವಾ, ವಿಧವೆಯರು, ಗಂಡನ್ನು ಕಳ್ಕೊಂಡವರು, ಅವ್ರಿಗೇನಾಗತ್ತೆ ಅಂದರೆ ಎಕನಾಮಿಕಲಿ ತುಂಬ ಡಿಸ್ಟ್ರೆಸ್ಸಲ್ಲಿರ್ತಾರೆ ಅಲ್ವಾ. ಒಂದು ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಇರೋಂಗಿಲ್ಲ ಅಥವಾ ಸೋಷಲ್ ಸೆಕ್ಯೂರಿಟಿ ಇರೋಂಗಿಲ್ಲ. ಸೊ ಅಂಥ ವಲ್ನರಬಲ್ ಸೆಕ್ಷನ್ನ ಕಾಪಾಡೋಗೋಸ್ಕರ ಕರ್ನಾಟಕ ಗೌರ್ಮೆಂಟ್ ಏನು ಮಾಡುತ್ತೆ, ಈ ಲಾ ಅನ್ನು ಪಾಸ್ ಮಾಡುತ್ತೆ. ಓಕೆ, ಟೋಟಲಿ ಒಬ್ಜೆಕ್ಟಿವ್ ಏನಾಗಿದೆ, ಟು ಪ್ರೊವೈಡ್ ದ ರೈಟ್ ಬೇಸ್ಡ್ ಸೋಷಲ್ ಸೆಕ್ಯೂರಿಟಿ ಟು ವಿಡೋ ವುಮೆನ್ ಇನ್ ದ ಎಕನಾಮಿಕ್ ಡಿಸ್ಟ್ರೆಸ್ ಅಲ್ವಾ. ನಮಗೆ ಗೊತ್ತೇ ಇದೆ, ಈಗ ಒಂದು ಹೆಣ್ಣು ಗಂಡನ್ನು ಕಳ್ಕೊಂಡಾಗ ಅವಳಿಗೆ ಎಂಪ್ಲಾಯ್ಮೆಂಟ್ ಇಲ್ಲ ಅಂದರೆ ಎಕಾನಮಿಕಲಿ ತುಂಬ ಕಷ್ಟವನ್ನು ಪಡಬೇಕಾಗತ್ತೆ ಅಲ್ಲ. ಮಕ್ಕಳನ್ನು ಬೆಳೆಸೋಕ್ಕೋಸ್ಕರ ಇರ್ಬೋದು ಅಥವಾ ಓನ್ ಸರ್ವೈವಲ್ಗೋಸ್ಕರ ಇರ್ಬೋದಲ್ವ. ಅಂಥ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋಕ್ಕೋಸ್ಕರ ಅವ್ರಿಗೆ ಆಗಿರೋ ಎಕನಾಮಿಕ್ ಮತ್ತು ಸೋಷಿಯಲ್ ಸೆಕ್ಯೂರಿಟಿ ಪ್ರಾಬ್ಲಮ್ಗೋಸ್ಕರ ಸಾಲ್ವ್ ಮಾಡೋಕ್ಕೋಸ್ಕರ ಕರ್ನಾಟಕ ಗೌರ್ಮೆಂಟ್ ಅವರು ಈ ಲಾ ಅನ್ನು ಪಾಸ್ ಮಾಡಿದ್ದಾರೆ. ಹಾಗಿದ್ದರೆ ಇದರಲ್ಲಿ ಏನೇನು ಫ್ಯೂಚರ್ಸ್ ಇದೆ ಬಿಲ್ ಅಂತ ಬಂದಾಗ, ಟೋಟಲಿ ಇದರಲ್ಲಿ ಯಾರ್ಯಾರು ಕವರ್ ಆಗ್ತಾರೆ ಅಂತ ಬಂದಾಗ, ಇನ್ಫಾರ್ಮಲ್ ಸೆಕ್ಟರಲ್ಲಿ, ಡೊಮೆಸ್ಟಿಕಲ್ಲಿ, ಅಗ್ರಿಕಲ್ಚರಲ್ಲಿ ಅಥವಾ ಗಿಗ್ ವರ್ಕರ್ಸಲ್ಲಿ, ಸೆಲ್ಫ್ ಎಂಪ್ಲಾಯ್ಡಲ್ಲಿ ಅಲ್ವಾ, ಇವ್ರಿಗೆ ಏನು ಇರ್ತಾರಲ್ವ, ಇಲ್ಲೇನು ಈ ಫೀಲ್ಡಲ್ಲಿ ಏನು ವರ್ಕ್ ಮಾಡ್ತಾರಲ್ವ, ಎಲ್ಲ ಪ್ರತಿಯೊಬ್ಬ ವಿಡೋ ವುಮೆನ್ಸ್ ವರ್ಕರು ಈ ಸ್ಕೀಮ್ ಈ ಆ್ಯಕ್ಟ್ ಅಂಡರಲ್ಲಿ ಬರ್ತಾರೆ. ಓಕೆ, ಹಾಗೆ ಇದರಲ್ಲಿ ಯಾವುದಾದ್ರು ಒಂದು ರಿಲಿಜನ್ ಬೇಸ್ಡ್, ಕಾಸ್ಟ್ ಬೇಸ್ಡ್ ಇದೆಯಾ? ಆನ್ಸರ್ ಈಸ್ ನೋ. ದೆರ್ ಈಸ್ ನೋ ಬಯಾಸ್ ಬೇಸ್ಡ್ ಆನ್ ದ ಕಾಸ್ಟ್, ರಿಲಿಜನ್, ಡಿಸಬಿಲಿಟಿ ಆರ್ ಮ್ಯಾರಿಟಲ್ ಸ್ಟೇಟಸ್, ಮೈಗ್ರೇಷನ್ ಆರ್ ದ ರೆಸಿಡೆನ್ಸ್. ಓಕೆ, ಒಂದು ಹಾಗಿದ್ರೆ ಇದು ಏನೇನು ಕೊಡುತ್ತೆ ಅಂದರೆ, ಇದೇನೇನು ಬೆನಿಫಿಟ್ ಕೊಡುತ್ತೆ ಅಂದರೆ, ಟು ರೈಟ್ ಟು ಗ್ಯಾರಂಟಿ ದ ಡಿಗ್ನಿಫೈಡ್ ಎಂಪ್ಲಾಯ್ಮೆಂಟ್, ಓಕೆ, ಫ್ರೀಡಮ್ ಫ್ರಮ್ ದಿ ಫೋರ್ಸ್ಡ್ ಲೇಬರ್, ಸೋಷಲ್ ಸೆಕ್ಯೂರಿಟಿ ಕವರೇಜ್, ಗ್ರಿವಾನ್ಸಲ್ ರಿಡ್ರೆಸಲ್, ಸ್ಕಿಲ್ ಡೆವಲಪ್ಮೆಂಟ್ ಅಂತ ಅಪ್ಸ್ಕಿಲ್ಲಿಂಗ್. ಓಕೆ, ಅವ್ರಿಗೇನೇನಂದರೆ, ಫಾರ್ ಎಕ್ಸಾಂಪಲ್ ಏನಾದರೂ ಎಂಪ್ಲಾಯಲ್ಲಿ ಏನೋ ಒಂದು ವರ್ಕ್ ಮಾಡ್ತಾರೆ, ಅಲ್ಲಿ ಏನಾದರೂ ಅವರಿಗೆ ಏನಾದರೂ ಪ್ರಾಬ್ಲಮ್ಸ್ ಇದೆ ಅಂದರೆ ಅವರು ಕೂಡ ಇದನ್ನು ಆ ಪ್ರಾಬ್ಲಮನ್ನು
ಪೋರ್ಟಲಲ್ಲಿ ಹೇಳ್ಕೊಳ್ಬೋದು ಈ ಥರ ಪ್ರಾಬ್ಲಮ್ ಆಗ್ತಿದೆ ಅಂತ. ಒಂದು ಹಾಗೆ ಇದ್ರ ಜೊತೆಗೆ ಅವ್ರಿಗೆ ಸ್ಕಿಲ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಬೇರೆ ಇನಿಷಿಯೇಟಿವ್ ಕೂಡ ತರ್ತಾರೆ, ಅವ್ರ ಸ್ಕಿಲ್ ಕೂಡ ಇಂಪ್ರೂವ್ ಮಾಡ್ತಾರೆ. ಅಟ್ ದ ಸೇಮ್ ಟೈಮ್ ದರ್ ಇಸ್ ನೋ ಫೋರ್ಸ್ಡ್ ಲೇಬರ್ ಎಟ್ ಆಲ್, ಯಾವುದೇ ಕಾರಣಕ್ಕೂ ಎಕ್ಸ್ಪ್ಲೋಟೇಷನ್ ಮಾಡಬಾರ್ದು ಆ ವುಮೆನ್ಸ್ ವರ್ಕರ್ಸ್ ಮೇಲೆ. ಅದಾದಮೇಲೆ ಅವರಿಗೆ ಸರ್ಟನ್ ಕೈಂಡ್ ಆಫ್ ಸೋಷಿಯಲ್ ಸೆಕ್ಯೂರಿಟಿ ಕವರೇಜ್ ಕೂಡ ಈ ಆ್ಯಕ್ಟ್ ಥ್ರೂ ಕೊಡಲಾಗತ್ತೆ. ಓಕೆ, ಹಾಗಿದ್ರೆ ಅವರು ಶುಡ್ ಬಿ ಮೆಂಡೇಟ್ರಿ. ಒಂದು ವೇಳೆ ಅವ್ರೇನಾದರೂ ಈ ಫೀಲ್ಡಲ್ಲಿ ನಾನು ಹೇಳಿದ್ನಲ್ಲ ಡೊಮೆಸ್ಟಿಕ್ ಅಗ್ರಿಕಲ್ಚರಲ್ ಗಿಗ್ ಆ್ಯಂಡ್ ಎಂಪ್ಲಾಯ್ಮೆಂಟಲ್ಲಿ ಏನಾದರೂ ಅವ್ರು ವರ್ಕರ್ಸ್ ಆಗಿದ್ದರೆ ದೇ ಶುಡ್ ರಿಜಿಸ್ಟರ್ ವಿತ್ ಸ್ಟೇಟ್ ಡಿಜಿಟಲ್ ಪೋರ್ಟಲ್. ಓಕೆ, ಈ ಶ್ರಮ ಪೋರ್ಟಲ್ ಕೇಳಿರ್ತೀರಾ, ಲೇಬರ್ಸ್ಗೆ ಅಂತ ಮಾಡಿರೋದು, ಸೇವಾ ಸಿಂಧು ಅಲ್ಲಿ, ಅಂಬೇಡ್ಕರ್ ಸಹಸತ್ಯ ಅಲ್ವಾ, ಇಂಥ ಪೋರ್ಟಲ್ಗಳಲ್ಲಿ ಅವರು ರಿಜಿಸ್ಟರ್ ಮಾಡಬೇಕಾಗತ್ತೆ. ಅವರು ಕೂಡ ಒಂದು ಯುನಿಕ್ ಐ ಡಿ ಅಂತ ಕೊಡ್ತಾರೆ. ಓಕೆ, ಆ ಐ ಡಿ ಮೇಲೆ ಅವ್ರಿಗೆ ಏನೇನು ಸೋಷಲ್ ಸೆಕ್ಯೂರಿಟಿ ಬೇಕೋ ಅದನ್ನು ಪ್ರೊವೈಡ್ ಮಾಡಲಾಗತ್ತೆ. ಓಕೆ, ಇದಿಷ್ಟು ನೀವು ತಿಳ್ಕೊಳ್ಬೇಕಾದದ್ದು ಥಿಂಗ್ಸ್ಗಳು ಈ ಆ್ಯಕ್ಟ್ ಥ್ರೂ. ಅದಾದಮೇಲೆ ಏನು ಅಂದರೆ ನೆಕ್ಸ್ಟ್ ಮಲಯಾಳಂ ಭಾಷೆ ಇದೆ, ನಿಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಸೊ ಅದಕ್ಕೆ ಐ ಆಮ್ ನಾಟ್ ಗೋಯಿಂಗ್ ಟು ಕವರ್ ಹಿಯರ್. ಓಕೆ, ನೆಕ್ಸ್ಟು ಕರ್ನಾಟಕ, ಇದು ಕೂಡ ನಿಮ್ಗೆ ಅಷ್ಟು ಇಂಪಾರ್ಟೆಂಟ್ ಆಗಲ್ಲ, ಜಸ್ಟ್ ನಿಮಗೆ ಪಿ ಡಿ ಎಫಲ್ಲಿ ಮೆನ್ಷನ್ ಮಾಡಿದ್ದೀನಿ, ಬಟ್ ನಿಮಗೆ ಅದು ಕರೆಂಟ್ ಅಫೇರ್ಸ್ ಆಗಿರೋದ್ರಿಂದ ಜಸ್ಟ್ ನೀವೊಂದು ಗ್ಲಾನ್ಸ್ ಇರಲಿ. ಓಕೆ, ಅದಾದಮೇಲೆ ಸ್ಮಾರ್ಟ್ ಸಿಟೀಸ್ ಆಫ್ ದ ಕರ್ನಾಟಕ ಅಂತ ಬಂದಾಗ ಇದು ಕೂಡ ಹಾಗೆ ಕಂಪ್ಯೂಟರ್ ಆ್ಯಂಡ್ CAG ಇದ್ರಲ್ಲ ಅವರು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಟೋಟಲಿ ಏನು 7 ಸ್ಮಾರ್ಟ್ ಸಿಟೀಸ್ ಇತ್ತಲ್ವಾ ಕರ್ನಾಟಕದ ಏನು ಕೊಟ್ಟಿದ್ದಾರಲ್ವಾ, ಅದ್ರ ರಿಲೇಟೆಡ್ ಏನೋ ಆಡಿಟ್ ಮಾಡಿದಾಗ ಒಂದು ಅಬ್ಸರ್ವೇಷನ್ ಏನು ಕೊಟ್ಟಿದ್ದಾರೆ ಅಂದರೆ ಫಿನಾನ್ಷಿಯಲ್ ರೋಷನ್ ಇರ್ತಾರೆ ಅದನ್ನು ಕರೆಕ್ಟಾಗಿ ಫಿನಾನ್ಷಿಯಲ್ ಏನು ಅಮೌಂಟ್ ಕೊಟ್ಟಿದ್ದಾರಲ್ವಾ, ಗೌರ್ಮೆಂಟಿಂದ ಫಂಡ್ ಕೊಟ್ಟಿದ್ದಾರಲ್ವಾ, ಅದು ಕರೆಕ್ಟಾಗಿ ಮೊಬೈಲೈಸ್ ಆಗ್ತಾ ಇಲ್ಲ, ಕರೆಕ್ಟಾಗಿ ಇನ್ವೆಸ್ಟ್ಮೆಂಟ್ ಆಗ್ತಾ ಇಲ್ಲ. ಓಕೆ, ಸ್ಮಾರ್ಟ್ ಸಿಟೀಸ್ ಮೇಲೆ ಅನ್ನೋದು ಒಂದು ರಿಪೋರ್ಟನ್ನು ಕೊಟ್ಟಿದ್ದಾರೆ. ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಲ್ಲಿ ಏನನ್ನು ನೋಡಬೇಕು ಅಂದರೆ ಇದ್ರ ಮೇಲೆ ಏನು ಕ್ವಶನ್ಸ್ ಕೇಳಲ್ಲ. CAG ಏನು ರಿಪೋರ್ಟ್ ಕೊಟ್ಟಿದ್ದಾರೆ ಅಂದರೆ ಜಸ್ಟ್ ಒಂದು ನಿಮ್ಮ ಕಾಂಟೆಸ್ಟ್ಗೋಸ್ಕರ ಏನಕ್ಕೆ ನ್ಯೂಸಲ್ಲಿ ಅನ್ನೋದು ತಲೆಯಲ್ಲಿ. ಅದು ಬಿಟ್ಟರೆ ನಿಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಏನು ಬೇಕು ಅಂದರೆ ಒಂದು ಸ್ಮಾರ್ಟ್ ಸಿಟೀಸ್ ಇನ್ ಕರ್ನಾಟಕ ಎಲ್ಲೆಲ್ಲಿ ಎಷ್ಟು ಯಾವ ಸಿಟಿಗಳಿದೆ ಅಂತ ಬಂದಾಗ ಒಂದು ಬೆಂಗಳೂರು, ಬೆಳಗಾವಿ, ದಾವಣಗೆರೆ, ಹುಬ್ಬಳ್ಳಿ ಧಾರವಾಡ, ಮಂಗಳೂರು, ಶಿವಮೊಗ್ಗ, ತುಮಕೂರು ಅಲ್ವಾ. ಟೋಟಲಿ 7 ಸಿಟೀಸ್ ಅಲ್ವಾ. 7 ಸಿಟೀಸ್ ಆಫ್ ದ ಕರ್ನಾಟಕ ಸ್ಮಾರ್ಟ್ ಸಿಟೀಸ್ ಅಂತ ಅನೌನ್ಸ್ ಮಾಡಿದ್ದಾರೆ. ಓಕೆ, ಹಾಗಿದ್ರೆ ಇದನ್ನ ಸ್ಮಾರ್ಟ್ ಸಿಟೀಸನ್ನು ಇಂಪ್ಲಿಮೆಂಟ್ ಮಾಡಿ ನೋಡೋ ಏಜೆನ್ಸಿ ಯಾವುದು? ಕರ್ನಾಟಕ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಓಕೆ, ಕರ್ನಾಟಕ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಓಕೆ, this is the implementing agency of the smart cities in Karnataka. ಓಕೆ, ಅದಾದಮೇಲೆ ಇನ್ನೊಂದು ಕೀ ಫ್ಯಾಕ್ಟ್ಸ್ ಏನು ಅಂದರೆ ಇಂಪಾರ್ಟೆಂಟ್ ಅಂದರೆ FICCIFLO ವುಮೆನ್ ಲೆಡ್ ಇಂಡಸ್ಟ್ರಿಯಲ್ ಪಾರ್ಕ್ ಏನಿದೆ ಇಲ್ಲಿ, ಇದು ಫುಲ್ ಫಾರ್ಮ್ ನೋಡಿ. ಇಲ್ಲಿ ಏನು ಅಂದರೆ ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಲೇಡೀಸ್ ಆರ್ಗನೈಜೇಷನ್. ಇವ್ರು ಏನು ಮಾಡಿದ್ದಾರೆ ಅಂದರೆ ಎಲ್ಲಿ ಗುರಿಬಿದನೂರು ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಏನು ಮಾಡಿದ್ದಾರೆ ಅಂದರೆ ವುಮೆನ್ ಲೆಡ್ ಎಂಟರ್ಪ್ರೈಸಸ್ ಇಂಡಸ್ಟ್ರಿಯಲ್ ಪಾರ್ಕನ್ನು ಸ್ಥಾಪನೆ ಮಾಡಿದ್ದಾರೆ. ಅಂದರೆ ಏನು ಮಾಡಲಿಕ್ಕೋಸ್ಕರ ಇದು ವುಮೆನ್ ಲೆಡ್ ಇದ್ದಾರೆ ಅಂದರೆ ವುಮೆನ್ಸ್ಗೊಂದು ಎಂಟರ್ಪ್ರಿನರ್ಶಿಪ್ಗೋಸ್ಕರ. ಓಕೆ, ಅವ್ರಿಗೆ ಸಪೋರ್ಟ್ ಮಾಡೋಕ್ಕೋಸ್ಕರ, ಯಾರೇನು ವುಮೆನ್ ಎಂಟರ್ಪ್ರಿನರ್ ಆಗಬೇಕಂತ ಅವ್ರಿಗೆ ಸಪೋರ್ಟ್ ಮಾಡೋಕ್ಕೋಸ್ಕರ. ಎಟ್ ದ ಸೇಮ್ ಟೈಮ್ ಮ್ಯಾನುಫ್ಯಾಕ್ಚರ್ ಸೆಕ್ಟರ್ನ ಬೂಸ್ಟ್ ಮಾಡೋಕ್ಕೋಸ್ಕರ. ಓಕೆ, ಇದು ಎರಡು ಏಮನ್ನು ತಲೆಯಲ್ಲಿಟ್ಕೊಂಡು ಇವರೇನು ಮಾಡಿದ್ದಾರೆ, ಗುರಿಬಿದನೂರು ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟಲ್ಲಿ ಇಂಡಸ್ಟ್ರಿ ಪಾರ್ಕನ್ನು ಸ್ಥಾಪನೆ ಮಾಡಿದ್ದಾರೆ. ಓಕೆ, ಟೋಟಲಿ ನೀವು ಇಲ್ಲಿ ನೆನಪಿಟ್ಕೊಳ್ಬೇಕಾದ ಏನು ಅಂದರೆ ಪಾಯಿಂಟ್ಸ್ಗಳು FICCIFLO ವುಮೆನ್ ಲೆಡ್ ಇಂಡಸ್ಟ್ರಿಯಲ್ ಪಾರ್ಕ್ ಎಲ್ಲಿ ಸ್ಥಾಪನೆ ಆಗಿದೆ? ಒಂದು ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟಲ್ಲಿ. ಯಾವಾಗ? February 4, 2026 ಓಕೆ, ಇದ್ರ ಮೇನ್ ಆಬ್ಜೆಕ್ಟಿವ್ ಏನು ಅಂದರೆ ಸಪೋರ್ಟಿಂಗ್ ದ ವುಮೆನ್ ಎಂಟರ್ಪ್ರಿನರ್ಶಿಪ್ ಆ್ಯಂಡ್ ಬೂಸ್ಟಿಂಗ್ ದ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಪಾರ್ಟಿಸಿಪೇಷನ್. ಇದೆರಡು ತಲೆ ಇಟ್ಕೊಳ್ಬೇಕಾದ ಥಿಂಗ್ಸ್ಗಳು ಇದರಲ್ಲಿ. ಇದಾದ ಮೇಲೆ ನೆಕ್ಸ್ಟು ಇದ್ರ ಯಾರ್ಯಾರು ಕೊಲಬರೇಷನ್ ಥ್ರೂ ಸ್ಥಾಪನೆ ಮಾಡಲಾಗತ್ತೆ? ಒಂದು ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡು, ಇನ್ನೊಂದು ಕರ್ನಾಟಕ ಉದ್ಯೋಗ ಮಿತ್ರ. ಓಕೆ, ಇದು ಎರಡು ಬಾಡಿಗಳು ಇದರಲ್ಲಿ ಇನ್ವಾಲ್ವ್ ಆಗಿದೆ. ಓಕೆ, ಅದಾದಮೇಲೆ ಕಾರ್ಮಿಕ ಸ್ಪಂದನ ಪೋರ್ಟಲ್ ಏನಿದು? ಇಟ್ ಈಸ್ ಎ
ಇ ಸರ್ವಿಸ್ ಪೋರ್ಟಲ್ ಆಫ್ ದ ಕರ್ನಾಟಕ ಡಿಪಾರ್ಟ್ಮೆಂಟ್ ಆಫ್ ದ ಲೇಬರ್. ಓಕೆ, ಏನು ಲೇಬರ್ ರಿಲೇಟೆಡ್ ಸರ್ವಿಸ್ ಇರುತ್ತಲ್ವಾ ಅದನ್ನೆಲ್ಲ ಈ ಪೋರ್ಟಲ್ಲಿ ಸೆಂಟ್ರಲೈಸ್ ಪ್ಲ್ಯಾಟ್ಫಾರ್ಮ್ ಅಂದರೆ ಕಾರ್ಮಿಕ ಅಂದರೆ ಲೇಬರ್ಸ್ ಅಲ್ವಾ, ಕಾರ್ಮಿಕ ಸ್ಪಂದನ ಪೋರ್ಟಲ್. ಅವ್ರಿಗೇನು ಲೈಕ್ ಸ್ಪಂದನ ಅಂದರೆ ರಿಲೇಟೆಡ್ ಇಫ್ ಸಮಥಿಂಗ್ ಎನಿ ರಿಲೇಟೆಡ್ ಟು ಏನು ಗ್ರೀವ್ಯಾನ್ಸಲ್ಲಿದ್ದರೆ ಅಥವಾ ಸಮಥಿಂಗ್ ಏನಾದರೂ ಅವ್ರಿಗೆ ಕರೆಕ್ಟಾಗಿ ಸ್ಕೀಮ್ಗಳು ರೀಚ್ ಆಗ್ತಾ ಇಲ್ಲ ಅಂದರೆ, ಓಕೆ, ಈ ಥರ ಗ್ರೀವ್ಯಾನ್ಸ್ಗಳನ್ನು, ಈ ಥರ ಪ್ರಾಬ್ಲಮ್ಸ್ಗಳನ್ನು ಅಥವಾ ಅವ್ರ ರಿಲೇಟೆಡ್ ಏನೋ ಸರ್ವಿಸ್ಗಳನ್ನು ರೀಚ್ ಆಗೋಸ್ಕರ ಕಾರ್ಮಿಕ ಸ್ಪಂದನ ಪೋರ್ಟಲನ್ನು ಗೌರ್ಮೆಂಟ್ ಅವರು ಲಾಂಚ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟು ಕರ್ನಾಟಕ ಇನ್ಫಾರ್ಮೇಷನ್ ಕಮಿಷನ್ ಅಲ್ವಾ, ಏನು ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಒಂದು ಇದೆಯೋ ಅದ್ರ ಜೊತೆ ಸ್ಟೇಟ್ ಲೆವೆಲಲ್ಲಿ ನಮಗೆ ಕರ್ನಾಟಕ ಇನ್ಫಾರ್ಮೇಷನ್ ಕಮಿಷನ್ ಬಗ್ಗೆ ಕೇಳಿರ್ತೀರಲ್ಲ, ನಮಗೇನಾದರೂ RTI ಅಪ್ಲೈ ಮಾಡೋದಿದ್ರೆ ಅಲ್ವಾ, ರಿಲೇಟೆಡ್ ಈಗ ರೀಸೆಂಟಾಗಿ FDA ಎಕ್ಸಾಮ್ ಬಗ್ಗೆ ಅಲ್ವಾ RTIನ ಅಪ್ಲೈ ಮಾಡೋದು, ಅಂದರೆ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ, 100 ಕ್ವಶನ್ಸು ಕನ್ನಡಲ್ಲಿರುತ್ತಾ ಅಥವಾ ಕಮ್ಯುನಿಕೇಷನ್ ಪೇಪರು 35 ಇಂಗ್ಲೀಷು ಇಂಗ್ಲೀಷ್ ಕೇಳ್ತಾರೆ ಅಂತ ಕೇಳಿದ್ರು. ರೀಸೆಂಟಾಗಿ 100 ಕ್ವಶನ್ಸು ಕನ್ನಡದಲ್ಲಿ ಇರುತ್ತೆ ಅಪ್ಕಮಿಂಗ್ KPSC ನಡೆಸುವಂಥ FDA ಅಥವಾ SDA ಎಕ್ಸಾಮಲ್ಲಿ ಅಲ್ವಾ, C ಗ್ರೂಪ್ ಎಕ್ಸಾಮ್ಸಲ್ಲಿ ಅಂತ ಒಂದು RTIನ ಆಲ್ರೆಡಿ ಅದಕ್ಕೆ ಆನ್ಸರನ್ನು ಕೊಟ್ಟಿದ್ದಾರಲ್ವಾ. ಅದೇ ರೀತಿ ಕರ್ನಾಟಕ ಇನ್ಫಾರ್ಮೇಷನ್ ಕಮಿಷನ್ ಅನ್ನೋದು ದಟ್ ಇಸ್ ಅ ಬಾಡಿ. ಓಕೆ, ಇಟ್ ಈಸ್ ಎ ಸ್ಟ್ಯಾಚ್ಯುಟರಿ ಬಾಡಿ. ಆಬ್ವಿಯಸ್ಲಿ ನಿಮ್ಗೆ ಗೊತ್ತೇ ಇದೆ, ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ 2005 ಅಂಡರ್. ಓಕೆ, ಹಂಗಾರೆ ಯಾವ ಸ್ಥಾಪನೆ ಆಯಿತು? ಮಾರ್ಚ್ 2, 2006 ಹಾಗಿದ್ರೆ ಏನಕ್ಕೆ ನ್ಯೂಸಲ್ಲಿದೆ? ಇಟ್ ಈಸ್ ಲೈಕ್ ಎ ಫಾಸ್ಟೆಸ್ಟ್ ಇನ್ ಇಂಡಿಯಾ. ಅಂದರೆ ಈಗ ಒಬ್ಬ RTI ಅಪ್ಲೈ ಮಾಡಿದಾರಂದರೆ ಅವನಿಗೆ ಅತಿ ವೇಗವಾಗಿ ಅಲ್ಲಿಂದ ರೆಸ್ಪಾನ್ಸ್ ಬರ್ತಾ ಇದೆ. ಓಕೆ, ಫಂಕ್ಷನ್ ಆಫ್ ದಟ್ ಬಾಡಿ ಈಸ್ ಫಾಸ್ಟೆಸ್ಟ್ ಇನ್ ದ ಇಂಡಿಯಾ. ಓಕೆ, ಹಾಗಿದ್ರೆ ನಾವು ಇಲ್ಲಿ ತಿಳ್ಕೊಳ್ಬೇಕಾದ್ರೆ ಏನಂದ್ರೆ ಒಂದು ಹೆಡ್ ಕ್ವಾರ್ಟರ್ ಎಲ್ಲಿ ಬರುತ್ತೆ? ಬೆಂಗಳೂರಲ್ಲಿ. ಅಟ್ ದ ಸೇಮ್ ಟೈಮ್ ಇಟ್ ಹ್ಯಾಸ್ ಸಮ್ ರೀಜನಲ್ ಬ್ರಾಂಚಸ್ ಎಲ್ಲಿ? ಬೆಳಗಾವಿ ಮತ್ತು ಕಲಬುರಗಿಯಲ್ಲಿ. ಇವಾಗ ಸದ್ಯಕ್ಕೆ ಇಲ್ಲಿದೆ ಚೀಫ್ ಯಾರು? ಡಾಕ್ಟರ್ HC ಸತ್ಯನ್. ಓಕೆ, ಇದು ನೆನಪಿರಲಿ. ಅದಾದಮೇಲೆ ಇದೇನಷ್ಟು ಇಂಪಾರ್ಟೆಂಟ್ ಆಗಲ್ಲ ನಿಮಗೆ, ಜಸ್ಟ್ ಒಂದು ಮೇನ್ಸ್ ಪಾಯಿಂಟ್ ಆಫ್ ಇಂದ ಇನಿಷಿಯೇಟಿವ್ಗಳು ಇಂಪಾರ್ಟೆಂಟು. ನೆಕ್ಸ್ಟು ಕರ್ನಾಟಕ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರ್. ಓಕೆ, ಅಂದರೆ ಲೈಕ್ ಇವಾಗ ನಮಗೆ ಹೆಂಗೆ ಇಂಡಿಯನ್ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರ್ ಅಂತ ಇದೆಯೋ ಹಾಗೆ ಸೆಂಟ್ರಲ್ ಲೆವೆಲಲ್ಲಿ ನಮಗೆ ಕರ್ನಾಟಕ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರ್ನ ಸ್ಥಾಪನೆ ಮಾಡಲಿಕ್ಕೆ ಕರ್ನಾಟಕ ಗೌರ್ಮೆಂಟಿಂದ ಪ್ಲ್ಯಾನನ್ನು ಮಾಡ್ತಾ ಇದ್ದಾರೆ. ಇಟ್ ಈಸ್ ಎ ಸ್ಟೇಟ್ ಲೆವೆಲ್ ನೋಡಲ್ ಏಜೆನ್ಸಿ ಆಗಿರುತ್ತೆ. ಅಂದರೆ ಡಿಜಿಟಲ್ ಮತ್ತು ಸೈಬರ್ ಕ್ರೈಮ್ ಏನು ನಡೀತಾ ಇರುತ್ತಲ್ವಾ, ಕೆಲವೊಂದು ನೋಡಿರ್ತೀರ ಗೂಗಲ್ ಪೇಯಿಂದ ಫೋನ್ಪೇಯಿಂದ ಸುಮ್ಮನೆ ಏನೋ ಫೇಕ್ ಮೆಸೇಜ್ ಮಾಡಿಬಿಟ್ಟು ಅಥವಾ ಕ್ರೆಡಿಟ್ ಕಾರ್ಡು ಸುಮ್ಮನೆ ಕಾಲ್ ಮಾಡಿಬಿಟ್ಟು OTP ತೊಗೊಂಡು ತುಂಬ ಸೈಬರ್ ಕ್ರೈಮ್ಗಳು ನಡೀತಾ ಇದೆ ಅಲ್ವಾ. ಇಂಥ ಸೈಬರ್ ಕ್ರೈಮ್ಗಳನ್ನು ಪ್ರಿವೆಂಟೇಷನ್ ಮತ್ತು ಡಿಟೆಕ್ಷನ್ ರೆಸ್ಪಾನ್ಸ್ ಮಾಡೋಕ್ಕೋಸ್ಕರ ಈ ಸೆಂಟರನ್ನು ಸ್ಥಾಪನೆ ಮಾಡಲಾಗ್ತಾ ಇದೆ. ಓಕೆ, ಅದಾದಮೇಲೆ ಫೈರ್ ಸರ್ವಿಸ್ ಡಿಪಾರ್ಟ್ಮೆಂಟಲ್ಲಿ ವುಮೆನ್ಸ್ಗೆ 10% ವುಮೆನ್ ಕೋಟಾವನ್ನು ಕೂಡ ಕೊಡಲಾಗಿದೆ. ಕರ್ನಾಟಕ ಗೌರ್ಮೆಂಟ್ ಆಲ್ರೆಡಿ ಇದ್ರ ಬಗ್ಗೆ ಪ್ರಪೋಸನ್ನು ಮಾಡಿದೆ. ಎಲ್ಲಿ? ದಿ ಡೆಸಿಗ್ನೇಷನ್ ಆಫ್ ಫೈರ್ಮ್ಯಾನ್ ಟು ಫೈರ್ ಫೈಟರ್ ಅಂತ. ಓಕೆ, ಅದಾದಮೇಲೆ ಕರ್ನಾಟಕ ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನ್. ಓಕೆ, ಕರ್ನಾಟಕ ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನ್. ಓಕೆ, ಇಲ್ಲಿ ಏನಾಗಿದೆ? ಎಲೆಕ್ಟ್ರಾನಿಕ್ ಸಿಟಿ ಇಂಡಸ್ಟ್ರಿಯಲ್ ಟೌನ್ಶಿಪ್ ಅಥಾರಿಟಿ ಆ್ಯಸ್ ಎ ಪಬ್ಲಿಕ್ ಅಥಾರಿಟಿ ಅಂತ ಡಿಕ್ಲೇರ್ ಮಾಡಿದೆ. ಹಾಗಿದ್ದರೆ ಪಬ್ಲಿಕ್ ಅಥಾರಿಟಿ ಅಂದರೆ ಏನು? ಇದು ಮಾಡಿದಾಗ ಏನೇನು ಚೇಂಜಸ್ ಆಗತ್ತೆ ಅಂತ ಬಂದಾಗ ಟೋಟಲಿ ಇವಿಲ್ಲಿ ನೋಡ್ಬೋದು. RTI ಆ್ಯಕ್ಟ್ ಈಗ ಎಷ್ಟು ಡಿಸ್ಕಸ್ ಮಾಡಿದ್ವಿ ಅಲ್ಲ, ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನ್ ಬಗ್ಗೆ ನಾವು ತಿಳ್ಕೊಂಡ್ವಿ ಅಲ್ವಾ. ಇವಾಗ RTI ಆ್ಯಕ್ಟ್ 2005 ಇದರ ಅಂಡರ್ ಇಸ್ ಎ ಪಬ್ಲಿಕ್ ಅಥಾರಿಟಿ ಅಂತ ಒಂದು ಕೀ ಟರ್ಮ್ ಇದೆ. ಹಾಗಿದ್ರೆ ಪಬ್ಲಿಕ್ ಅಥಾರಿಟಿ ಅಂದರೆ ಏನು? ಇಟ್ ಈಸ್ ಡಿಫೈನ್ಡ್ ಆನ್ ದಿ ಸೆಕ್ಷನ್ 2 ಸಬ್ ಕ್ಲಾಸ್ H ಅಲ್ಲಿ. ಓಕೆ, include any authority, body, institution of the self-government established or constituted by or under the constitution. Okay, by any law made by the parliament, by any law made by the state legislature. Okay, by notification order of the appropriate government. ಏನು ಹೇಳ್ತದೆ ಅಂದರೆ ಯಾವುದೇ ಒಂದು ಬಾಡಿ ಇರ್ಬೋದು
ಅಥವಾ ಅಥಾರಿಟಿ ಇರ್ಬೋದು ಅಥವಾ ಇನ್ಸ್ಟಿಟ್ಯೂಟ್ ಇರ್ಬೋದು. ಅಂದರೆ ಕಾನ್ಸ್ಟಿಟ್ಯೂಷನ್ ಅಂಡರ್ ಡಿಫೈನ್ ಆಗಿದ್ದರೆ, ಫಾರ್ ಎಕ್ಸಾಂಪಲ್ ಎಲೆಕ್ಷನ್ ಕಮಿಷನ್ ಗೊತ್ತು, ನಮಗೆ ಫಿನಾನ್ಸ್ ಕಮಿಷನ್ ಗೊತ್ತು, CAG ಗೊತ್ತು ಅಲ್ವಾ. ದರ್ ಇಸ್ ಸೆವೆರಲ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತ ಇದೆ, ಅವೆಲ್ಲ ಪಬ್ಲಿಕ್ ಅಥಾರಿಟಿಯಲ್ಲಿ ಡಿಫೈನ್ಡ್ ಆಗಿರುತ್ತೆ. ಓಕೆ, ಅದಾದಮೇಲೆ ಯಾವುದಾದ್ರು ಒಂದು ಲಾ ಥ್ರೂ ಏನಾದರೂ ಪಾಸ್ ಆಗಿದೆ, ಫಾರ್ ಎಕ್ಸಾಂಪಲ್ ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನ್ ಅಲ್ವಾ, ಅದು ಕೂಡ ಇವಾಗ ಲಾ ಥ್ರೂ ಪಾಸ್ ಆಗಿರೋದು ಅಲ್ವಾ. RBI ಇರ್ಬೋದು, SEBI ಇರ್ಬೋದು, ಅದೆಲ್ಲ ಲಾ ಮೇಡ್ ಬೈ ದ ಪಾರ್ಲಿಮೆಂಟ್ ಅಥವಾ ಸ್ಟೇಟ್ ಲೆಜಿಸ್ಲೇಚರು ಇರ್ಬೋದು ಅಲ್ವಾ. ಹಾಗೆ ಯಾವ್ದಾದ್ರು ನೋಟಿಫಿಕೇಶನ್ ಥ್ರೂ ಅಥವಾ ಅಪ್ರಾಪ್ರಿಯೇಟ್ ಗೌರ್ಮೆಂಟ್ ಆರ್ಡರ್ ಥ್ರೂ ಯಾವ್ದಾದ್ರು ಬಾಡಿ ಆಗಿದ್ದರೆ ಅದೆಲ್ಲ ಪಬ್ಲಿಕ್ ಅಥಾರಿಟಿ ಒಳಗೆ ಡಿಪೆಂಡ್ ಆಗತ್ತೆ. ಓಕೆ, ಇದು ಕೂಡ ಎಲೆಕ್ಟ್ರಾನಿಕ್ ಸಿಟಿ ಇಂಡಸ್ಟ್ರಿಯಲ್ ಟೌನ್ಶಿಪ್ ಅಥಾರಿಟಿ ಕೂಡ ಇದು ಕೂಡ ಒಂದು ಎಲ್ಲಿ ಈ ಆ್ಯಕ್ಟ್ ಥ್ರೂ ಕರ್ನಾಟಕ ಮುನ್ಸಿಪಲ್ ಆ್ಯಕ್ಟ್ 1964 ಅಂಡರು ಇದನ್ನು ಬಾಡಿಯನ್ನು ಮಾಡಲಾಗಿತ್ತು. ಸೊ ಇಟ್ ಈಸ್ ಕಮ್ ಅಂಡರ್ ದಿ ಲಾ ಮೇಡ್ ಬೈ ದಿ ಸ್ಟೇಟ್ ಲೆಜಿಸ್ಲೇಚರ್. ಓಕೆ, ಹಾಗಿದ್ರೆ ಏನು ಇಂಪ್ಲಿಕೇಶನ್ ಆಗುತ್ತೆ ಬೀಯಿಂಗ್ ಮೇಡ್ ಅ ಪಬ್ಲಿಕ್ ಅಥಾರಿಟಿ ಅಂತ ಅದಕ್ಕೆ ಒಂದು ಟ್ಯಾಗನ್ನು ಕೊಟ್ಟಾಗ ಏನೇನು ಚೇಂಜಸ್ ಆಗುತ್ತೆ ಅಂದರೆ, ಒಂದು ಏನಾದರೂ ಆ ಬಾಡಿಗೆ ರಿಲೇಟೆಡ್ ಏನಾದರೂ RTA ಅಪ್ಲೈ ಮಾಡಿದರೆ ದ ಮಸ್ಟ್ ಕಂಪ್ಲೈ ವಿತ್ ಸ್ಟ್ಯಾಚ್ಯುಟರಿ RTA ಅಬ್ಲಿಗೇಷನ್. RTA ಅಂಡರ್ ಏನೇನು ಪ್ರೊವಿಷನ್ಸ್ ಇದೆ ಅಲ್ವಾ, ಅದೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳು ಆ ಬಾಡಿಗೆ ಅಪ್ಲೈ ಆಗುತ್ತೆ. ಓಕೆ, ಹಾಗೆ ಏನಾದರೂ ಒಂದು ರೈಟ್ ಟು ಇನ್ಫಾರ್ಮೇಷನ್ ನಾವನ್ನು ಅಪ್ಲೈ ಮಾಡಿದರೆ ಆ ಬಾಡಿಗೆ ವಿತಿನ್ 30 ಡೇಸ್ ಒಳಗೆ ನಮಗೆ ರಿಪ್ಲೈಯನ್ನು ಕೊಡಬೇಕು. ಓಕೆ, ಆ ಬಾಡಿ ಕೂಡ ಒಂದು RTI ಆಫೀಷಿಯಲ್ಸ್ನ ಕೂಡ ಅಪಾಯಿಂಟ್ಮೆಂಟ್ ಮಾಡಬೇಕು. ಓಕೆ, ಅಟ್ ದ ಸೇಮ್ ಟೈಮ್ ದೇ ಶುಡ್ ಮೇಂಟೈನ್ ದಿ ಟ್ರಾನ್ಸ್ಪರೆನ್ಸಿ ಆ್ಯಂಡ್ ದ ಅಕೌಂಟಬಿಲಿಟಿ ಇನ್ ದ ಫಂಕ್ಷನಿಂಗ್. ಓಕೆ, ದೀಸ್ ಆರ್ ದಿ ಚೇಂಜಸ್ ಕೂಡ ಆ ಬಾಡಿಯಲ್ಲಿ ಆಗತ್ತೆ ಅನ್ನೋದು ಹೇಳುತ್ತೆ ಪಬ್ಲಿಕ್ ಅಥಾರಿಟಿ ಅಂತ ಡಿಪೆಂಡ್ ಮಾಡಿದಾಗ. ಓಕೆ, ರೀಸೆಂಟಾಗಿ ನಿಮಗೆ ಕೇಳ್ಬೋದು, ಕರ್ನಾಟಕದಿಂದ ಯಾವ ಬಾಡಿನ ಕರ್ನಾಟಕ ಪಬ್ಲಿಕ್ ಅಥಾರಿಟಿ ಅಂತ RTA ಆ್ಯಕ್ಟರಲ್ಲಿ ಮೆನ್ಷನ್ ಮಾಡಲಾಗಿದೆ, ಯಾವುದು ಡಿಕ್ಲೇರ್ ಮಾಡಲಾಗಿದೆ ಅಂತ ಬಂದಾಗ ಎಲೆಕ್ಟ್ರಾನಿಕ್ ಸಿಟಿ ಇಂಡಸ್ಟ್ರಿಯಲ್ ಟೌನ್ಶಿಪ್ ಅಥಾರಿಟಿ. ಓಕೆ, ನೆಕ್ಸ್ಟ್ ಒನ್ನು ಟರ್ಟಲ್ ಟ್ರೇಲ್ಸ್ ಅಲಾಂಗ್ ದಿ ಕರ್ನಾಟಕ ಕೋಸ್ಟ್. ಏನಿದು, ಯಾಕೆ ಈ ಥರ ನ್ಯೂಸಲ್ಲಿದೆ ಅಂತ ಬಂದಾಗ, ಯೂನಿಯನ್ ಬಜೆಟ್ 26-27ನಲ್ಲಿ ದ ಫಿನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಏನು ಮಾಡಿದ್ದಾರೆ ಅಂದರೆ ಒಂದು ಪ್ರಪೋಸಲ್ನ ಇಟ್ಟಿದ್ದಾರೆ. ಏನಂತ, ಈಕೋ ಫ್ರೆಂಡ್ಲಿ ಟರ್ಟಲ್ ಟ್ರೇಲ್ಸ್ ಡೆವಲಪ್ ಮಾಡಬೇಕು ಅಂತ. ಎಲ್ಲೆಲ್ಲಿ ಕವರೇಜ್ ಆಗುತ್ತೆ ಅದು, ಒಂದು ಕರ್ನಾಟಕದಲ್ಲಿ, ಒಡಿಸ್ಸಾ ಹಾಗೆ ಕೇರಳದಲ್ಲಿ. ಓಕೆ, 3 ಕೋಸ್ಟಲ್ ಡಿಸ್ಟ್ರಿಕ್ಕಲ್ಲಿ ಇದು 3 ಡಿಸ್ಟ್ರಿಕ್ ಇದರಲ್ಲಿ ಟರ್ಟಲ್ಸ್ ತುಂಬ ಕಾಣಿಸ್ಕೊಳ್ಳುವಂಥ ಹಬ್ಬ ಆಗಿರೋದ್ರಿಂದ ಸೊ ಇದಕ್ಕೆ 3 ಡಿಸ್ಟ್ರಿಕ್ಕನ್ನು ಟಾರ್ಗೆಟ್ ಆಗಿಟ್ಕೊಂಡು 3 ಸ್ಟೇಟನ್ನು ಟಾರ್ಗೆಟ್ ಆಗಿಟ್ಕೊಂಡು ಟರ್ಟಲ್ಸ್ ಟ್ರಯಲ್ಸನ್ನು ಡೆವಲಪ್ ಮಾಡಬೇಕು ಅಂತ ಟಾರ್ಗೆಟನ್ನು ಇಟ್ಕೊಂಡಿದ್ದಾರೆ. ಹಾಗಿದ್ರೆ ಇದರಿಂದ ಏನು ಪರ್ಪಸ್ ಇದೆ? ಟು ಬೂಸ್ಟ್ ದ ಇಕೋ ಟೂರಿಸಮ್, ಆಬ್ವಿಯಸ್ಲಿ ಟು ಪ್ರೊಟೆಕ್ಟ್ ದ ಟರ್ಟಲ್ ನೆಸ್ಟಿಂಗ್ ಹ್ಯಾಬಿಟೇಟನ್ನು ಅಲ್ವಾ. ಹಾಗಿದ್ರೆ ಟೋಟಲಿ ಇದು ಹೇಗೆ ಅಂದರೆ ಕರ್ನಾಟಕ ಸ್ಪೆಸಿಫಿಕ್ ಡೀಟೇಲ್ಸ್ ಅಂತ ಬಂದಾಗ ಅದರಲ್ಲಿ 18 ಬೀಚಸ್ ಐಡೆಂಟಿಫೈಡ್ ಇನ್ ಫಾರ್ ಅ ಟರ್ಟಲ್ ಟ್ರಯಲ್ಸ್. ಎಲ್ಲೆಲ್ಲಿ? 15 ಉತ್ತರ ಕನ್ನಡ, 2 ಇನ್ ಉಡುಪಿ, 1 ಇನ್ ಮಂಗಳೂರು. ಓಕೆ, ಹಾಗಿದ್ರೆ ಬೇಸಿಕ್ ಅಂತ ಬಂದಾಗ ಇಲ್ಲಿ ಒಲೈವಟ್ ರೈಡಲ್ ಟರ್ಟಲ್ಸ್. ಓಕೆ, ಇಲ್ಲಿ ನೀವು ಪಿಕ್ಚರಲ್ಲಿ ನೋಡ್ಬೋದಲ್ವಾ, ಇಟ್ಸ್ ಕಾಲ್ಡ್ ಟರ್ಟಲ್ಸ್ ಅಲ್ವಾ. ಇಟ್ಸ್ ಎ ಸ್ಮಾಲೆಸ್ಟ್ ಆ್ಯಂಡ್ ದ ಮೋಸ್ಟ್ ಅಬುಡೆಂಟ್ ಸೀ ಟರ್ಟಲ್ಸ್ ಇನ್ ದ ವರ್ಲ್ಡ್. ಯಾವುದು? ಒಲೈವಟ್ ರೈಡಲ್ ಟರ್ಟಲ್ಸ್. ಓಕೆ, ಹಾಗೆ ಇದನ್ನು ಕೂಡ ಪೆಸಿಫಿಕ್ ರೈಡ್ಲೆ ಸೀ ಟರ್ಟಲ್ ಅಂತಲೂ ಕೂಡ ಕರೀತಾರೆ. ಹಾಗಿದ್ರೆ ಎಲ್ಲಿ ಡಿಸ್ಟ್ರಿಬ್ಯೂಷನ್ ಹ್ಯಾಬಿಟೇಟ್ ಎಲ್ಲಿದೆ ಅಂತ ಬಂದಾಗ ಒಂದು ಪೆಸಿಫಿಕ್ ಓಷನ್, ಅಟ್ಲಾಂಟಿಕ್ ಓಷನ್ ಮತ್ತು ಇಂಡಿಯನ್ ಓಷನ್ 3ರಲ್ಲೂ ಇದು ಕಂಡು ಬರುತ್ತೆ. ಓಕೆ, ಇನ್ ಮಾಸ್ ನೆಸ್ಟಿಂಗ್ ಇನ್ ಅರಿಬಿದ್ದ ಅಂತ ಕರಿತೀವಲ್ವಾ, 1000 ಆಫ್ ಫೀಮೇಲ್ ಕಮ್ ಟುಗೆದರ್ ಇನ್ ದ ಸೇಮ್ ಬೀಚ್ ಟು ಲೇ ಎಗ್ಸ್. ಓಕೆ, ಅದನ್ನು ಅರಿಬಾಡೆ ಅಂತ ಏನೋ ಕರೀತಾರೆ ಮಾಸ್ ನೆಸ್ಟಿಂಗನ್ನು. ಓಕೆ, ಇಟ್ ಇಸ್ ಎನ್ ಕಾರ್ನಿವೋರಸ್, ನೆನಪಿರಲಿ. ಅದಾದಮೇಲೆ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಕಂಡು ಬರುತ್ತೆ? ಒಂದು ಋಷಿಕುಲಿಯ ರುಕರಿ ಕೋಸ್ಟಲ್ಲಿ ಒಡಿಸ್ಸಾದಲ್ಲಿ, ಹಾಗೆ ಗಿರ್ಮಾತಾ ಬೀಚಲ್ಲಿ, ಹಾಗೆ ಮೌತ್ ಆಫ್ ದ ದೇವಿ ರಿವರ್. ಓಕೆ, ಇದರಲ್ಲಿ ಕಂಡು ಬರುತ್ತೆ. ಇದರಲ್ಲಿ ಐಒಸಿಎನ್ ಸ್ಟೇಟಸ್ ಅಂತ ಬಂದಾಗ ವಲ್ನರಬಲ್ ಇದೆ. ಓಕೆ, ವಲ್ನರಬಲ್ ಕ್ಯಾಟಗರಿಯಲ್ಲಿ ಬರುತ್ತೆ. ಓಕೆ, ಶೆಡ್ಯೂಲ್ 1ನಲ್ಲಿ ಇದೆ. ಹಾಗೆ ಸೈಟ್ಸ್ ಅಂತ ಬಂದಾಗ ಅಪೆಂಡಿಕ್ಸ್ 1ನಲ್ಲಿ ಬರುತ್ತೆ. ನೆಕ್ಸ್ಟ್ ಸ್ಯಾಂಡಲ್ವುಡ್ ರಿವೈವಲ್ ಪ್ಲ್ಯಾನ್. ಓಕೆ, ಇದು ಕೂಡ
ಬಜೆಟಲ್ಲೇ ಅನೌನ್ಸ್ ಮಾಡಿರುವಂಥ ಒಂದು ಇನಿಷಿಯೇಟಿವ್. ಓಕೆ, ಅಂದರೆ ಇನ್ನು ನೋಡಿದ್ರೆ ಟೋಟಲಿ ಆಬ್ಜೆಕ್ಟಿವ್ ಏನು ಅಂದರೆ ಇಂಡಿಯನ್ ಸ್ಯಾಂಡಲ್ ಇಕೋಸಿಸ್ಟಮನ್ನು ಬೂಸ್ಟ್ ಮಾಡಬೇಕು. ಓಕೆ, ನಮ್ಮ ಪ್ರೆಸೆಂಟ್ಲಿ ಇವತ್ತು ಏನಾಗಿದೆ ಅಂದರೆ ನಾವು ಸ್ಯಾಂಡಲ್ವುಡ್ ಆಯಿಲನ್ನು ಆಸ್ಟ್ರೇಲಿಯಾದಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ. ಓಕೆ, ಸ್ಯಾಂಡಲ್ವುಡ್ ಜಾಸ್ತಿ ನಮ್ಮಲ್ಲಿ ಕಲ್ಟಿವೇಷನ್ ಇದ್ರೂ ಸ್ಟಿಲ್ ವಿ ಆರ್ ಡಿಪೆಂಡಿಂಗ್ ಆನ್ ದಿ ಅದರ್ ಕಂಟ್ರಿ. ಓಕೆ, ಅದಕ್ಕೆ ನಾವು ಈ ಪ್ರಾಬ್ಲಮನ್ನು ಶಾರ್ಟ್ ಔಟ್ ಮಾಡೋಕ್ಕೋಸ್ಕರ ಸೆಂಟ್ರಲ್ ಗೌರ್ಮೆಂಟ್ ಅವರು ಸ್ಯಾಂಡಲ್ವುಡ್ನ ಕಲ್ಟಿವೇಷನ್ನ ಜಾಸ್ತಿ ಮಾಡಬೇಕು, ಹಾಗೆ ಇಂಪ್ರೂವ್ ದ ಪೋಸ್ಟ್ ಹಾರ್ವೆಸ್ಟ್ ಪ್ರೊಸೆಸಿಂಗನ್ನು, ಹಾಗೆ ಗ್ಲೋಬಲ್ ಮಾರ್ಕೆಟ್ ಡಾಮಿನೆನ್ಸ್ ಮಾಡಬೇಕು ಅಂತ ಇದು 3 ಏಮನ್ನು ತಲೆಯಲ್ಲಿಟ್ಟುಕೊಂಡು ಸ್ಯಾಂಡಲ್ವುಡ್ ರಿವೈವಲ್ ಪ್ಲ್ಯಾನನ್ನು ಲಾಂಚ್ ಮಾಡಿದ್ದಾರೆ. ಓಕೆ, ಹಾಗಿದ್ರೆ ಬೇಸಿಕ್ ಅಂತ ನೋಡಿದಾಗ ನಾವು ಇಂಡಿಯನ್ ಸ್ಯಾಂಡಲ್ವುಡ್ ಅಂತ ಬಂದಾಗ ಇದರ ನಾವು ಲಿಕ್ವಿಡ್ ಗೋಲ್ಡ್ ಅಥವಾ ಚಂದನ್ ಅಂತ ಕರಿತೀವಿ ಅಲ್ವಾ. ಇದು ಎಲ್ಲಿ ಕಂಡು ಬರುತ್ತೆ? ಟ್ರಾಪಿಕಲ್ ಡಿಸಿಡಿಯಸ್ ಫಾರೆಸ್ಟ್. ಓಕೆ, ಮಾನ್ಸೂನ್ ಫಾರೆಸ್ಟ್ ಕಡೆ ಜಾಸ್ತಿ ಬರುತ್ತೆ. ಓಕೆ, ಗೊತ್ತೇ ಇದೆ, ವೆಸ್ಟರ್ನ್ ಘಾಟ್ ಮತ್ತು ಡೆಕ್ಕನ್ ಪ್ಲಾಟು ಅಲ್ವಾ. ಐ ಥಿಂಕ್ ಒಂದು ಮೂವಿ ಕೂಡ ಬಂದಿತ್ತು ಅಂದ್ಕೊಳ್ತೀನಿ, ಇವರು ಅಲ್ಲು ಅರ್ಜುನ್ ಅಲ್ವಾ, ರಿಗಾರ್ಡಿಂಗ್ ದಟ್ ಸ್ಯಾಂಡಲ್ವುಡ್. ನೆಕ್ಸ್ಟ್, ಇಟ್ ಈಸ್ ಇನ್ ದ ವಲ್ನರಬಲ್ ಕ್ಯಾಟಗರಿ. ಓಕೆ, ನೆಕ್ಸ್ಟ್ ನಮ್ಮ 112 ಹೆಲ್ಪ್ಲೈನ್ 112 ಹೆಲ್ಪ್ಲೈನ್ ರಿಲೇಟೆಡ್ ಟು ಇದು ಎಮರ್ಜೆನ್ಸಿ ಹೆಲ್ಪ್ಲೈನ್. ಓಕೆ, ಇನ್ ಬೆಂಗಳೂರು, ಫಾರ್ ದ ಬೆಂಗಳೂರು. ಅದೆಲ್ಲ ಈಗ ಪೊಲೀಸ್, ಫೈರ್ ಸರ್ವಿಸ್, ಆಂಬುಲೆನ್ಸ್ ಮೊದಲ ಥರ ಪೊಲೀಸ್ 100, ಫೈರ್ ಸರ್ವಿಸ್ಗೆ ಒಂದು ಯಾವುದೋ ನಂಬರು, ಆಂಬುಲೆನ್ಸ್ಗೆ 101 ಆ ಥರ ಹೊಡಿಬೇಕಂತಿಲ್ಲ. ಇದೆಲ್ಲ ಒಂದೇ ಇಂಟಿಗ್ರೇಟೆಡ್ ಸರ್ವಿಸ್, ಒಂದೇ ಸರ್ವಿಸ್ ಆಗಿ ನಿಮಗೆ 112 ಡಯಲ್ ಮಾಡಿದಾಗ ನಿಮಗೆ ಆ ಟೈಮಲ್ಲಿ ಏನು ಎಮರ್ಜೆನ್ಸಿ ಇರುತ್ತೋ, ಫಾರ್ ಎಕ್ಸಾಂಪಲ್ ಇಫ್ ಯು ನೀಡ್ ಆಂಬುಲೆನ್ಸ್ ಅದಕ್ಕೆ ಕನೆಕ್ಟ್ ಆಗುತ್ತೆ, ಇಫ್ ಯು ನೀಡ್ ಅ ಫೈರ್ ಸರ್ವಿಸ್ ಅದು ಕನೆಕ್ಟ್ ಆಗುತ್ತೆ, ಇಫ್ ಯು ನೀಡ್ ಅ ಪೊಲೀಸ್ ಸರ್ವಿಸ್ ಅದು ಕನೆಕ್ಟ್ ಆಗುತ್ತೆ. ಓಕೆ, ಇದು ಒಂದು ಇನಿಷಿಯೇಟಿವ್, ನಾರ್ಮಲ್ ಇನಿಷಿಯೇಟಿವ್. ಓಕೆ, ನೆಕ್ಸ್ಟು 17th ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್. ಓಕೆ, ಇದ್ರ ಮೇಲೆ ನಿಮಗೆ ಕ್ವಶನ್ಸ್ ಆಗ್ಬೋದು. ಒಂದು ಕ್ವಶನ್ಸ್ ಆಬ್ವಿಯಸ್ಲಿ ಆಗುತ್ತೆ. ರೀಸೆಂಟಾಗಿ ಕನ್ಕ್ಲೂಡ್ ಆಗಿದೆ, ಎಲ್ಲಿ? ಬೆಂಗಳೂರಲ್ಲಿ. ಹಾಗಿದ್ರೆ ಬೆಸ್ಟ್ ಅವಾರ್ಡ್ಸ್ ಯಾವುದಕ್ಕೆ ಹೋಗಿದೆ ಅಂತ ಬಂದಾಗ ಬೆಸ್ಟ್ ಇಂಡಿಯನ್ ಫಿಲ್ಮ್ ಯಾವುದು? ಸಬಾರ್ ಬೋಂಡಾ ಮರಾಠಿ ಫಿಲ್ಮ್. ಓಕೆ, ನೆನ್ಪಿಟ್ಕೊಳ್ಳಿ, ಸಬಾರ್ ಬೋಂಡಾ ಮರಾಠಿ ಫಿಲ್ಮ್ ಬೆಸ್ಟ್ ಫಿಲ್ಮ್ ಹೋಗಿರೋದು. ಓಕೆ, ಡೈರೆಕ್ಟರ್ ರೋಹನ್ನ ಪುರುಷೋತ್ತಮ್ ಕಾನ್ವಾಡೆ. ಓಕೆ, ನೆಕ್ಸ್ಟ್ ಬೆಸ್ಟ್ ಕನ್ನಡ ಫಿಲ್ಮ್ ಅಂತ ಬಂದಾಗ ವನ್ಯ. ಓಕೆ, ಬಡಿಗೇರಿ ದಿವೇಂದ್ರ. ಓಕೆ, ನೆಕ್ಸ್ಟ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಯಾರು ಕೊಟ್ಟಿದ್ದಾರೆ? ಹಂಸಲೇಖಕ್ಕೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದರ್ ನೋಟೇಬಲ್ ವಿನ್ನರ್ ಇಂಡಿಯನ್ ಸಿನಿಮಾದಲ್ಲಿ ಬಂದಾಗ ಮೊಹಮ್ ಮಲಯಾಳಂ 2nd ಪ್ಲೇಸಲ್ಲಿದೆ, ಕಾಡು ಮಲಯಾಳಂ ಇದು ಕೂಡ ಮಲಯಾಳಂ ಫಿಲ್ಮು 3rd ಪ್ಲೇಸಲ್ಲಿದೆ. ಕನ್ನಡ ಸಿನಿಮಾ ಅಂತ ಬಂದಾಗ 2nd ಪ್ಲೇಸಲ್ಲಿ ನಾಮ್ಸಾಲಿ, ರಾವಣ್ ರಾಜ್ಯದಲ್ಲಿ ನವದಂಪತಿಗಳು ಇದು 3rd ಪ್ಲೇಸಲ್ಲಿದೆ. ಓಕೆ, ಎಷ್ಟು ನೆನಪಿಟ್ಕೊಳ್ಬೇಕಾಗಿರೋದು. ಹಾಗಿದ್ರೆ ಈ ಫೆಸ್ಟಿವಲ್ದ ಥೀಮ್ ಏನಾಗಿತ್ತು? ಸ್ತ್ರೀ ಅಂದರೆ ಅಷ್ಟೇ ಸಾಕೆ, ಇಸ್ ಇಟ್ ಎನಫ್ ಟು ಬಿ ವುಮೆನ್ ಅಂತ ಇಟ್ ಈಸ್ ಎ ಥೀಮ್. ಓಕೆ, ಇಲ್ಲಿಂದ ಯಾವಾಗ ನಡೀತು ಡೇಟ್ ಕೂಡ ನಾನು ಜನವರಿ ಕರೆಂಟ್ ಅಫೇರ್ಸಲ್ಲಿ ನಿಮಗೆ ಕವರ್ ಮಾಡಿದ್ದೆ ಅನ್ಕೊತೀನಿ ಅಲ್ವಾ. ಎಲ್ಲಿ? 29 Jan to 6th February 2026. ಓಕೆ, ಈ ಟೈಮಲ್ಲಿ ಇದು ನಡೆದಿರೋದು. ನೆಕ್ಸ್ಟ್ ಹಾರ್ನ್ಬಿಲ್ ಫೆಸ್ಟಿವಲ್ ಕೂಡ ಎಲ್ಲಿ ನಡೀತದೆ? ದಾಂಡೇಲಿಯಲ್ಲಿ. ಹಾರ್ನ್ಬಿಲ್ ಐ ಥಿಂಕ್ ಇದು ಬರ್ಡ್ ಬಗ್ಗೆ ಕೇಳಿರ್ತೀರಲ್ವ, ದ ಗ್ರೇಟ್ ಹಾರ್ನ್ಬಿಲ್ ಫೆಸ್ಟಿವಲ್ಲು ಯಾವಾಗ? ಜನವರಿ 16 to 17 ದಾಂಡೇಲಿ ನಡೆಯುತ್ತೆ. ಓಕೆ, ಟೋಟಲಿ ಇಂಡಿಯಾದಲ್ಲಿ 9 ಹಾರ್ನ್ಬಿಲ್ ಸ್ಪೀಸಸ್ ಇದೆ, ಎಷ್ಟು ನೆನ್ಪಿಟ್ಕೊಳ್ಳಿ. ಹಾಗೆ ಡಿಫ್ರೆಂಟ್ ಹಾರ್ನ್ಬಿಲ್ ಅಂತ ಬಂದಾಗ ಅದು ಕನ್ಸರ್ವೇಷನ್ ಸ್ಟೇಟಸ್ ಕೂಡ ಮೆನ್ಷನ್ ಮಾಡಿದ್ದೀನಿ, ಒಂದ್ಸಲ ಗ್ಲಾನ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟು ಸಸ್ಟೈನೇಬಲ್ ಟೂರಿಸಮ್ ಡೆವಲಪ್ಮೆಂಟ್ ಇನ್ ಉಡುಪಿ. ಓಕೆ, ಟೋಟಲಿ 3 ಲೊಕೇಶನ್ನ ಪಾಯಿಂಟ್ ಔಟ್ ಮಾಡಿದ್ದಾರೆ ಉಡುಪಿ ಡಿಸ್ಟ್ರಿಕ್ಕಲ್ಲಿ ಸಸ್ಟೈನೇಬಲ್ ಟೂರಿಸಮ್ ಡೆವಲಪ್ಮೆಂಟ್ಗೋಸ್ಕರ. ಒಂದು ಕೋಡಿ ಕನ್ಯಾನ, ಕೋಡಿ ಕುಂದಾಪುರ, ಬಾರ್ಕೂರ್ ಫೋರ್ಟ್ ಏರಿಯಾ ಮತ್ತು ತ್ರಾಸಿ ಮರವಂತೆ ಬೀಚ್. ಓಕೆ, ಈ ಕಡೆ. ನೆಕ್ಸ್ಟ್ ಆಟೋಮೇಟಿವ್ ರಿಸರ್ಚ್ ಅಸೋಸಿಯೇಷನ್ ಆಫ್ ಇಂಡಿಯಾ ರಿಸರ್ಚ್ ಸೆಂಟರ್ ಎಲ್ಲ ಸ್ಥಾಪನೆ ಮಾಡಲಾಗುವುದು ಎಲ್ಲಿ? ಮಂಡ್ಯದಲ್ಲಿ. ಇದು 1 ಲೈನ್ ಸ್ಟೇಟ್ಮೆಂಟ್ ಕ್ವಶನ್ಸು ಆಗ್ಬೋದು ನಿಮಗೆ. ಆಟೋಮೇಟಿವ್ ರಿಸರ್ಚ್ ಅಸೋಸಿಯೇಷನ್ ಆಫ್ ಇಂಡಿಯಾ ರಿಸರ್ಚ್ ಸೆಂಟರನ್ನು ಎಲ್ಲಿ ಸ್ಥಾಪನೆ ಮಾಡಲಾಗುವುದು? ಮಂಡ್ಯದಲ್ಲಿ. ಓಕೆ, ಎಲ್ಲಿ? ಮುದ್ದನಘಾಟ ವಿಲೇಜ್, ಹೆಗ್ಗಾಳಹಳ್ಳಿ ವಿಲೇಜ್, ಎರಡು ವಿಲೇಜಲ್ಲಿ ಸ್ಥಾಪನೆ ಮಾಡಲಾಗುವುದು.
ಬಸರಾಳು ಹುಬ್ಳಿ ಮಂಡ್ಯ ಡಿಸ್ಟಿಕಲ್ಲಿ. ಓಕೆ, ನೆಕ್ಸ್ಟ್ GI ಟ್ಯಾಗ್ಡ್ ಅಗ್ರಿಕಲ್ಚರ್ ಪ್ರಾಡಕ್ಟ್ ಆನ್ ದಿ ಕರ್ನಾಟಕ. ಇದು ಯಾಕೆ ನ್ಯೂಸಲ್ಲಿ ಇತ್ತು ಅಂದರೆ ಪ್ರೈಮ್ ಮಿನಿಸ್ಟರ್ ಅವರು ಮನ್ ಕಿ ಬಾತಲ್ಲಿ ಇದ್ರ ಬಗ್ಗೆ ಹೈಲೈಟನ್ನು ಮಾಡ್ತಾರೆ. ಸೊ ಅದರಿಂದ ಇದು ಕೆಲವು 3 GI ಟ್ಯಾಗ್ಗಳು ನ್ಯೂಸಲ್ಲಿದೆ. ಸ್ವಲ್ಪ ಬೇಸಿಕ್ ಅಂತ ನೋಡಿದಾಗ ನಾವಿಲ್ಲಿ ನಂಜನಗೂಡು ರಸಬಾಳೆ, ಈ ಇಮೇಜಲ್ಲಿ ನೋಡ್ಬೋದು ನೀವು, ಯಾರ್ಯಾರು ರಸಬಾಳೆ ನೋಡಿಲ್ಲ ನಂಜನಗೂಡು ಇಲ್ಲಿ ನೋಡ್ಬೋದು. ನಂಜನಗೂಡು ರಸಬಾಳೆ ಯಾವಾಗ ಸಿಗುತ್ತೆ ಸ್ಟೇಟಸ್ಸು 2006ಅಲ್ಲಿ. ಎಲ್ಲಿ ರೀಸನ್ನು ಮೈಸೂರು ಮತ್ತು ಚಾಮರಾಜನಗರ ಡಿಸ್ಟಿಕಲ್ಲಿ ಜಾಸ್ತಿಯಾಗಿ ಬೆಳೆಯುವಂಥದ್ದು. ಓಕೆ, ಅದಾದಮೇಲೆ ಮೈಸೂರು ಬೇಟ್ಲೆ ಲೀವ್ಸ್, ಓಕೆ, ವಿಳ್ಯದೆಲೆ ಏನು ಕರಿತೀವಲ್ಲ ಅದು ಕೂಡ ಮೈಸೂರಲ್ಲಿ ವಾಟ್ ಯು ಕಾಲ್ ಚಿಗುರೆಲೆ ಅಂತ ಕರಿತೀವಲ್ವ, ಇಲ್ಲಿ ನೋಡ್ಬೋದು ನೀವು. ಅದಾದಮೇಲೆ ಇಂಡಿ ಲೆಮನ್, ಓಕೆ, ಇದು ವಿಜಯಪುರ ಅಥವಾ ಬಿಜಾಪುರ ಡಿಸ್ಟ್ರಿಕ್ಕಲ್ಲಿ ಪ್ರೆಸೆಂಟ್ ವಿ ಕಾಲ್ಡ್ ವಿಜಯಪುರ ಅಲ್ಲ, ಬಿಫೋರ್ ಇಟ್ ವಾಸ್ ಎ ಬಿಜಾಪುರ ಡಿಸ್ಟ್ರಿಕ್ ಅಂತ ಕರಿತೀವಿ, ನೋಡ್ಬೋದಲ್ವಾ. ಇದು 3ಕ್ಕೂ GI ಟ್ಯಾಗನ್ನು ಸಿಕ್ಕಿರುವಂಥ ಕರ್ನಾಟಕದ ಪ್ರಾಡಕ್ಟ್ಗಳು. ಓಕೆ, ಅದಾದಮೇಲೆ ಬೇಸಿಕ್ ಅಂತ ಬಂದಾಗ GI ಪ್ರಾಡಕ್ಟ್ ಅಂತ ಬಂದಾಗ ಇಟ್ ಇಸ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಲ್ವಾ. ಅಂದರೆ ಹಾಗಿದ್ರೆ ಇಲ್ಲಿ ಯಾವ್ಯಾವ ಸೆಕ್ಟರು ಕವರ್ ಆಗಿದೆ? ಒಂದು ಅಗ್ರಿಕಲ್ಚರ್ ಸೆಕ್ಟರ್, ಹ್ಯಾಂಡಿಕ್ರಾಫ್ಟ್ ಮತ್ತು ಟೆಕ್ಸ್ಟೈಲ್ ಅಂತ ಫುಡ್ ಪ್ರಾಡಕ್ಟ್. ಓಕೆ, ಈ 3 ಸೆಕ್ಟರ್ಗಳು GI ಟ್ಯಾಗಲ್ಲಿ ಕವರ್ ಆಗುತ್ತೆ. ಓಕೆ, ಹಾಗಿದ್ರೆ ಇಟ್ ಈಸ್ ಎ ಟ್ರಾನ್ಸ್ಫರೇಬಲ್ ಕೆನಾಟ್ ಬಿ ಸೋಲ್ಡ್ ಆರ್ ಅಸೈನ್ಡ್ ಲೈಸೆನ್ಸ್ ಟು ಲೈಕ್ ಎ ಟ್ರೇಡ್ ಮಾರ್ಕ್ಸ್. ಓಕೆ, ಹಾಗಿದ್ರೆ ಟ್ರೇಡ್ ಮಾರ್ಕು ಮತ್ತು GI ಇಂಡಿಕೇಶನ್ ಟ್ಯಾಗು ಡಿಫ್ರೆನ್ಸ್ ಏನು? ಇದು ಕಲೆಕ್ಟಿವ್ ಓನರ್ಶಿಪ್ ಅಲ್ವಾ, ಕಮ್ಯುನಿಟಿ ಆಫ್ ಪ್ರೊಡ್ಯೂಸರ್ ಆರ್ಟಿಷನ್ ಅಂತ ಬಂದಾಗ. ಬಟ್ ಇಲ್ಲಿ ಟ್ರೇಡ್ ಮಾರ್ಕ್ ಅಂತ ಬಂದಾಗ ಇಂಡಿವಿಜುವಲ್ ಆರ್ ಕಂಪನಿ ಓನರ್ಶಿಪ್ ಆಗಿರುತ್ತೆ ಅಲ್ವಾ. ಫಾರ್ ಎಕ್ಸಾಂಪಲ್ ಯಾವುದೋ ಕಂಪನಿ ಒಂದು ಸಿಂಬಲ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಆ್ಯಪಲ್ ಕಂಪ್ನಿ ಅಂತ ಬಂದಾಗ ಆ್ಯಪಲ್ ಕಂಪ್ನಿ ಅಲ್ವಾ, ಒಂದು ಬೈಟ್ದು ಆ್ಯಪಲ್ ಇದೆ ಅಲ್ವಾ, ಆ್ಯಪಲ್ದು ಒಂದು ಸಿಂಬಲ್ ಇರುತ್ತೆ. ಯಾವುದೇ ಕಾರಣಕ್ಕೂ ಅದು ಕಂಪ್ನಿ ಅಥವಾ ಇಂಡಿವಿಜುವಲ್ ಓನರ್ಶಿಪ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಅದನ್ನು ಯಾರು ಕಾಪಿ ಮಾಡೋಗೆ ಇಲ್ವಾ ಅಲ್ವಾ, ಅಥವಾ ಅದನ್ನು ಇಂಡಿವಿಜುವಲ್ ಮತ್ತು ಕಂಪನಿ ಓನರ್ಶಿಪ್ ಅಂತ ಕರಿತೀವಿ ಅಲ್ವಾ. ಇಟ್ ಈಸ್ ಎ ಲಿಂಕ್ ಟು ಜಿಯೋಗ್ರಫಿಕಲ್ ರೀಸನ್ ಅಲ್ವಾ, ಆ ಏರಿಯಾದಲ್ಲಿ ಬೆಳೆಯುವಂಥ ಒಂದು ಪ್ರಾಡಕ್ಟ್ ಮೇಲೆ ಆಗಿರುತ್ತೆ. ಬಟ್ ಇಟ್ ಇಸ್ ಎ ಬ್ರ್ಯಾಂಡ್ ಐಡೆಂಟಿಟಿ ಅಲ್ವಾ. ನಾನು ಹೇಳಿದ್ನಲ್ಲ, ಫಾರ್ ಎಕ್ಸಾಂಪಲ್ ಆ್ಯಪಲ್ ಅಂತ ಬಂದಾಗ ಇಟ್ ಈಸ್ ಎ ಬ್ರ್ಯಾಂಡ್. ಓಕೆ, ನೋ ಬಡಿ ಕ್ಯಾನ್ ಲೈಕ್ ಇಟ್ ಈಸ್ ಎ ಕಾಪಿ ಮಾಡೋಂಗಿಲ್ವಾ ಅಲ್ವಾ. ಇಟ್ ಈಸ್ ಎ ಕಾಮನ್ ಆರ್ ಪಬ್ಲಿಕ್ ರೈಟ್ ಫಾರ್ ದಿ ಆಥರೈಸ್ಡ್ ಯೂಸರ್ಸ್, ಬಟ್ ಪ್ರೈವೇಟ್ ಪ್ರಾಪರ್ಟಿ ರೈಟ್ಸ್ ಆಗಿರುತ್ತೆ ಇದು. ಓಕೆ, ಇದು ಕೆನಾಟ್ ಬಿ ಸೋಲ್ಡ್, ಅಸೈನ್ಡ್ ಅಂದರೆ ಟ್ರಾನ್ಸ್ಫರ್ ಮಾಡೋಂಗಿಲ್ಲ. ಬಟ್ ಇದನ್ನು ಬೇಕಾದರೆ ನಾವು ಸೋಲ್ಡ್ ಮಾಡ್ಬೋದು, ಅಸೈನ್ಡ್ ಮಾಡ್ಬೋದು, ಲೈಸೆನ್ಸ್ ಕೂಡ ಕೊಡ್ಬೋದು ನಮ್ಮ ಇದನ್ನು ಸಿಂಬಲ್ನ ಯೂಸ್ ಮಾಡ್ಕೊಳ್ಳಿಕ್ಕೆ. ಓಕೆ, ಹಾಗಿದ್ರೆ ಇದೇನಾಗಿರುತ್ತೆ ಅಂದರೆ ಇದು ಪರ್ಪಸ್ ಏನು ಅಂದರೆ ಪ್ರೊಟೆಕ್ಟ್ ದ ಟ್ರೆಡಿಷನಲ್ ಪ್ರಾಡಕ್ಟ್ ಆ್ಯಂಡ್ ದ ರೀಜನಲ್ ಡೆಪ್ಯುಟೇಷನ್ ದ ಡಿಸ್ಟಿಂಗ್ವಿಶ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಆಫ್ ದ ಒನ್ ಎಂಟಿಟಿ ಫ್ರಮ್ ದಿ ಅದರ್ಸ್. ಅಂದರೆ ಒಂದು ಗೂಡ್ಸ್ ಆ್ಯಂಡ್ ಸರ್ವಿಸ್ಗೆ ಡಿಫ್ರೆಂಟ್ ಅಂತ ತೋರಿಸ್ಲಿಕ್ಕೆ ಒಂದು ಟ್ರೇಡ್ ಮಾರ್ಕನ್ನು ಮಾಡ್ಕೊಂಡಿರ್ತೀವಿ ಅಲ್ವಾ. ಹಾಗಿದ್ರೆ ಇದು ಯಾವಾಗ ಆ್ಯಕ್ಟನ್ನು ಬಂದಿತ್ತು? ಜಿಯೋಗ್ರಫಿಕಲಿ ಇಂಡಿಕೇಶನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ರಿಜಿಸ್ಟ್ರೇಷನ್ ಪ್ರೊಟೆಕ್ಷನ್ ಆ್ಯಕ್ಟ್ 1999. ಓಕೆ, ಯಾವಾಗ 2002 ಕೇಮ್ ಇಂಟು ಫೋರ್ಸ್. ಓಕೆ, ಫಾರ್ ಎಕ್ಸಾಂಪಲ್ ಏನಾದರೂ ಅದನ್ನು ವೈಲೇಟ್ ಮಾಡಿದ್ರೆ ಪೆನಾಲ್ಟಿ ಕೂಡ ಇರುತ್ತೆ. ಓಕೆ, ಟೋಟಲಿ ಈ GI ಪ್ರೊಟೆಕ್ಷನ್ ಅಂಡರ್ದಿ ಯಾವ ಆ್ಯಕ್ಟನ್ನು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಂದು ಟ್ರಿಪ್ಸ್ ಅಗ್ರಿಮೆಂಟು ಮತ್ತು ಪ್ಯಾರಿಸ್ ಕನ್ವೆನ್ಷನ್ ಫಾರ್ ದ ಪ್ರೊಟೆಕ್ಷನ್ ಆಫ್ ದ ಇಂಡಸ್ಟ್ರಿಯಲ್ ಪ್ರಾಪರ್ಟಿ. ಓಕೆ, ಇದೆರಡು ಅಗ್ರಿಮೆಂಟ್ ಅಂಡರು GI ಪ್ರೊಟೆಕ್ಷನನ್ನು ಕೊಡಲಾಗತ್ತೆ. ಅದಾದಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದರೆ ಕಾರೇಜ್ ಸಿಸ್ಟಮ್. ಓಕೆ, ಇಟ್ ಈಸ್ ಎ ಅಂಡರ್ಗ್ರೌಂಡ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್. ಓಕೆ, ಇಟ್ ಈಸ್ ಎ ಕಾರೇಜ್ ಸಿಸ್ಟಮ್ ಅಂತ ಬಂದಾಗ ಡೈರೆಕ್ಟಾಗಿ ನಿಮಗೆ ಒಂದು ಸ್ಟೇಟ್ಮೆಂಟ್ 1 ಲೈನ್ ಕ್ವಶನ್ಸ್ ಆಗ್ಬೋದು. ಕಾರೇಜ್ ಸಿಸ್ಟಮ್ ರಿಲೇಟೆಡ್ ಟು ವಾಟ್? 4 ಆಪ್ಷನ್ಸನ್ನು ಕೊಡ್ತಾರೆ. ಓಕೆ, ಇನಿಷಿಯಂಟ್ ಅಂಡರ್ಗ್ರೌಂಡ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಕೇಳ್ತಾರೆ, ಅಥವಾ ಇಟ್ ಈಸ್ ಎ ಏನೋ ಒಂದು ಟ್ರೇಡ್ ರಿಲೇಟೆಡ್ ಅಂತ ಕೊಡ್ಬೋದು, ಅಥವಾ ಯಾವುದೋ ಸಿಂಬಲ್ ಅಂತ ಕೊಡ್ಬೋದು, ಅಥವಾ ಯಾವುದಾದ್ರು ಒಂದು ಸ್ಪೇಸ್ ರಿಲೇಟೆಡ್ ಐಡೆಂಟಿಫೈ ಮಾಡಿದಂಥ ಒಂದು ಆಸ್ಟ್ರೋನಮಿ ಹೆಸರು ಅಂತ ಇರ್ಬೋದು, ಆ ಥರ ಒಂದು ಹೆಸರು ಕೊಡ್ತಾರಲ್ವ. ಸೊ ಇದು ಏನಾಗುತ್ತೆ? ಇಟ್ ಈಸ್ ಎ ಇನಿಷಿಯಂಟ್ ಅಂಡರ್ಗ್ರೌಂಡ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್. ಓಕೆ, ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಅಲ್ವಾ. ಇದು ಯಾವ ಟೈಮ್ ಎಲ್ಲಿದೆ ಸದ್ಯಕ್ಕೆ? ವಿಜಯಪುರ ಮತ್ತು ಕರ್ನಾಟಕದಲ್ಲಿ ಬೀದರ್ ಮತ್ತು ವಿಜಯಪುರದಲ್ಲಿ ನಮಗೆ ಕಂಡು ಬರುತ್ತೆ. ಓಕೆ, ಹಾಗಿದ್ರೆ ಇದು ಎಲ್ಲಿ ಒರಿಜಿನೇಟ್ ಆಗಿದ್ದು? ಇಟ್ ಈಸ್ ಎನ್ ಪರ್ಷಿಯನ್. ಓಕೆ, ಸ್ಪ್ರೆಡ್ ಟು ಅರೇಬಿಯನ್ ರೀಜನ್ ಆ್ಯಂಡ್ ದ ತುರ್ಕಿಕ್ ಲ್ಯಾಂಡಿಂದ ಇದು ನಮಗೆ ಒರಿಜಿನೇಟ್ ಅಲ್ಲಿಂದ ನಮಗೆ ಸ್ಪ್ರೆಡ್ ಆಗಿರೋದು ಅಲ್ವಾ. ಹಾಗಿದ್ರೆ ಇವಾಗ ಸದ್ಯಕ್ಕೆ ಇರಾನು, ಅಫ್ಘಾನಿಸ್ತಾನು, ನಾರ್ತ್ ಆಫ್ರಿಕಾ, ಸಮ್ ಪಾರ್ಟ್ ಆಫ್ ಇಂಡಿಯಾ, ಆ್ಯಸ್ ಅ ಸೈಡ್ ಲಡಾಖ್ ಆ್ಯಂಡ್ ವಿಜಯಪುರ ಆ್ಯಂಡ್ ಬೀದರ್ ಡಿಸ್ಟಿಕಲ್ಲಿ ಕೂಡ ನಾವು ಇದನ್ನು ಕಾಣ್ಬೋದು. ಬಟ್ ಇದರ ಇಂಡಿಯಾದಲ್ಲಿ ಯಾವಾಗ 15th ಸೆಂಚುರಿಯಿಂದ ಬಾಮನಿ ಸುಲ್ತಾನ್ ಟೈಮಲ್ಲಿ ಇಂಡಿಯಾದಲ್ಲಿ ಸ್ಥಾಪನೆ ಮಾಡಲಾಯಿತು. ಓಕೆ, ಬೀದರ್ ಕಾರೇಜ್ ಇಸ್ ಎ ಕಾರ್ವ್ಡ್ ಎಂಟೈರ್ಲಿ ಥ್ರೂ ಲ್ಯಾಟರೈಟ್ ರಾಕ್. ಓಕೆ, ಈ ರಾಕಿಂದ ಅದನ್ನು
ಮಾಡಲಾಗಿದೆ, ಏನು ಬೀದತ್ತಲ್ಲಿ ಕರಿತೀವಲ್ವ ಅದನ್ನು. ಓಕೆ, ಇಟ್ ಹ್ಯಾಸ್ ಅ ಪೊಟೆನ್ಷಿಯಲ್ ಟು ಬಿಕಮ್ ದ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಇಟ್ ಇಸ್ ಕನ್ಸರ್ನ್ ಪ್ರಾಪರ್ಲಿ. ಓಕೆ, ಫ್ಯೂಚರಲ್ಲಿ ಇದನ್ನು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗುವಂಥ ಎಲ್ಲ ಪೊಟೆನ್ಷಿಯಲ್ಗಳು ಇದೆ. ಇದೇ ಥರ ಕಾಪಾಡ್ಕೊಂಡು ಹೋದರೆ ಡೆಫಿನೆಟ್ಲಿ ಇಟ್ ವಿಲ್ ಫ್ಯೂಚರ್ ಇಟ್ ವಿಲ್ ಬಿ ಡಿಕ್ಲೇರ್ಡ್ ಆ್ಯಸ್ ಎ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಡಿಕ್ಲೇರ್ ಮಾಡ್ಬೋದು. ಓಕೆ, ಮತ್ತೊಂದು ಇನ್ಸು ಏನು ಅಂದರೆ ಸಹ್ಯಾದ್ರಿ ಸಿಂಧೂರ. ಏನಿದು ಸಹ್ಯಾದ್ರಿ ಸಿಂಧೂರ ರಿಲೇಟೆಡ್? ಇದು ಕೂಡ ನಿಮಗೆ ಸ್ಟೇಟ್ಮೆಂಟ್ ಬೇಸ್ ಕ್ವಶನ್, 1 ಲೈನ್ ಕ್ವಶನ್ಸ್ ಕೂಡ ಆಗ್ಬೋದು. ಸಹ್ಯಾದ್ರಿ ಸಿಂಧೂರ ರಿಲೇಟೆಡ್ ಟು ಏನಂದರೆ ಇಟ್ ಇಸ್ ಎ ರೈಸ್ ವೆರೈಟಿ. ಓಕೆ, ಹಾಗಿದ್ರೆ ಇದು ಯಾರು ಡೆವಲಪ್ ಮಾಡಿದ್ದಾರೆ? ಕೆಳದಿ ಶಿವಪ್ಪ ನಾಯಕ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಹಾರ್ಟಿಕಲ್ಚರ್ ಸೈನ್ಸ್ ಇನ್ ದ ಶಿವಮೊಗ್ಗ, ಕರ್ನಾಟಕ. ಓಕೆ, ಶಿವಮೊಗ್ಗ ಡಿಸ್ಟಿಕ್ಕಿಂದ ಒಂದು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅವರು ಇದನ್ನು ಡೆವಲಪನ್ನು ಮಾಡಿದ್ದಾರೆ. ಓಕೆ, ಹಾಗಿದ್ರೆ ಇದರಲ್ಲಿ ಎರಡು ಯಾವುದು ವೆರೈಟಿಗಳು ಕ್ರಾಸ್ ಬ್ರೀಡ್ ಆಗಿದೆ? ಒಂದು ಜಯ ಮತ್ತು ಬಿಲಿಯಾ. ಓಕೆ, 2 ವೆರೈಟಿ ಟ್ರೆಡಿಷನಲ್ ವೆರೈಟಿಗಳು ಇದಕ್ಕೆ ಕಂಬೈನ್ ಮಾಡಿ ಸಹ್ಯಾದ್ರಿ ಸಿಂಧೂರ ಅನ್ನೋ ಒಂದು ರೆಡ್ ರೈಸ್ ವೆರೈಟಿಯನ್ನು ಮಾಡಿದ್ದಾರೆ. ಓಕೆ, ಹಾಗೆ ಕಲಬುರಗಿ ಡಿಸ್ಟ್ರಿಕ್ಟ್ ಇಸ್ ರ್ಯಾಂಕ್ ನಂಬರ್ 1 ಇನ್ ಕರ್ನಾಟಕ ಅಂತ ಈ ಆಫೀಸ್ ಯೂಸಲ್ಲಿ. ಓಕೆ, ಅಂದರೆ ಡಿಜಿಟಲ್ ವರ್ಕ್ ಪ್ಲೇಸ್ ಅಂದರೆ ಇವಾಗ ರೆಡ್ ಟ್ಯಾಪಿಸಮ್ನ ಕಡಿಮೆ ಮಾಡಲಿಕ್ಕೆ ಆಫೀಸ್ ವರ್ಕಲ್ಲಿ ಅಂತ ಬಂದಾಗ ದರ್ ಇಸ್ ಎ ಲಾಟ್ ಆಫ್ ಲೈಕ್ ಆಫೀಸ್ ವರ್ಕ್ ಲಾಟ್ ಆಫ್ ಫೈಲ್ಸ್ಗಳಿರ್ತಾವೆ ಅಲ್ವಾ, ಅದರಿಂದ ಏನಾಗುತ್ತೆ ರೆಡ್ ಟ್ಯಾಪಿಸಮ್ ಜಾಸ್ತಿ ಆಗುತ್ತೆ, ಕರೆಕ್ಟಾಗಿ ಪ್ರಾಪರ್ ಅಡ್ಮಿನಿಸ್ಟ್ರೇಟಿವ್ ಆಗಲ್ಲ, ಟ್ರಾನ್ಸ್ಪರೆಂಟ್ ಆಗಿ ಎಫಿಷಿಯೆಂಟು ಕೂಡ ಇರಲಿ, ದಟ್ ಇಸ್ ಪೇಪರ್ಲೆಸ್ ವರ್ಕು ಆಗಲ್ಲ. ಸೊ ಅದಕ್ಕೆ ಈ ಆಫೀಸ್ ಕರ್ನಾಟಕ ಅಂತ ಒಂದು ಕಾನ್ಸೆಪ್ಟನ್ನು ತರ್ತಾರೆ, ಅಂದರೆ ಡಿಜಿಟಲ್ ಆಫೀಸ್ ಅಲ್ವಾ, ಅಂದರೆ ಎಲ್ಲೇ ಕಾರಣಕ್ಕೂ ಪೇಪರ್ಲೆಸ್ ಎಫಿಷಿಯೆಂಟ್ ಮತ್ತು ಟ್ರಾನ್ಸ್ಪರೆಂಟ್ ಅಡ್ಮಿನಿಸ್ಟ್ರೇಷನ್ ತರಲಿಕ್ಕೆ ಅದೇ ಅದನ್ನು ಜಾಸ್ತಿಯಾಗಿ ಅಂದರೆ ಎಫಿಷಿಯನ್ಸಿಯಾಗಿ ಡಿಜಿಟಲ್ ಗವರ್ನೆನ್ಸ್ ಪರ್ಫಾರ್ಮೆನ್ಸಲ್ಲಿ ಯಾವುದು ಕಲಬುರ್ಗಿ ಡಿಸ್ಟಿಕ್ ನಂಬರ್ 1 ಕರ್ನಾಟಕ. ಔಟ್ ಆಫ್ ದಿ ಆಲ್ ದ ಡಿಸ್ಟ್ರಿಕ್ಟ್ ಕಂಪೇರ್ ಮಾಡಿದ್ರೆ ಕಲಬುರ್ಗಿ ಡಿಸ್ಟಿಕ್ ಇಸ್ ನಂಬರ್ 1 ರ್ಯಾಂಕ್ನಿಂದ ಈ ಆಫೀಸ್ ಯೂಸಲ್ಲಿ. ಓಕೆ, ನೆಕ್ಸ್ಟು ಲೀಗಲ್ ಲಿಟ್ರಸಿ ಕ್ಲಬ್ ಅಂತ ಬಂದಾಗ ಎಲ್ಲಿ ಸ್ಥಾಪನೆ ಮಾಡಲಾಗುವುದು? ಶಿವಮೊಗ್ಗ ಡಿಸ್ಟ್ರಿಕಲ್ಲಿ. ಏನಿದು ಲೀಗಲ್ ಲಿಟ್ರಸಿ ಕ್ಲಬ್? ಇಟ್ ಈಸ್ ಅ ಅವೇರ್ನೆಸ್ ಕ್ಲಬ್. ಓಕೆ, ಅಂದರೆ ಫಾರ್ ಎಕ್ಸಾಂಪಲ್ ಈಗ ಕಾನ್ಸ್ಟಿಟ್ಯೂಷನ್ ರೈಟ್ಸ್ ಬಗ್ಗೆ, ಓಕೆ, ಹಾಗೆ ಲೀಗಲ್ ಅವೇರ್ನೆಸ್ ಬಗ್ಗೆ, ಅದನ್ನೆಲ್ಲ ಬಗ್ಗೆ ಒಂದು ಅವೇರ್ನೆಸ್ ಕೊಡೋಗೋಸ್ಕರ ಯಾರಿಗೆ ಪ್ರೈವೇಟ್ ಸ್ಕೂಲ್ ಮತ್ತು PU ಕಾಲೇಜ್ ಮತ್ತು ಗೌರ್ಮೆಂಟ್ ಏಡೆಡ್ ಈ ಕಾಲೇಜ್ ಸ್ಕೂಲ್ ಮಕ್ಕಳಿಗೆ ಯಂಗ್ ಜನ್ರೇಷನ್ ಅವರಿಗೆ ಅವೇರ್ನೆಸ್ ಕೊಡೋಗೋಸ್ಕರ ಈ ಕ್ಲಬ್ಬನ್ನು ಸ್ಥಾಪನೆ ಮಾಡಲಾಗುತ್ತೆ. ಓಕೆ, ಅದಾದಮೇಲೆ ರೀಸೆಂಟಾಗಿದ್ದು ಶಿವಮೊಗ್ಗ ಡಿಸ್ಟಿಕಲ್ಲಿ ಸ್ಥಾಪನೆ ಮಾಡಲಾಗುವುದು. ಓಕೆ, ಹಾಗಿದ್ರೆ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಟ್ ಈಸ್ ಎ ಸ್ಟ್ಯಾಚ್ಯುಟರಿ ಬಾಡಿ ಅಂಡರ್ ದಿ ಲೀಗಲ್ ಸರ್ವಿಸ್ ಅಥಾರಿಟಿ ಆ್ಯಕ್ಟ್ 1987 ಫಂಕ್ಷನ್ಸ್ ಅಂಡರ್ ದಿ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ. ಓಕೆ, ಇದು ಎವ್ರಿ ಡಿಸ್ಟ್ರಿಕ್ಟಲ್ಲೂ ಪ್ರೆಸೆಂಟ್ ಇದೆ ಸದ್ಯಕ್ಕೆ. ಯಾವುದು? ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಅನ್ನೋದು. ಓಕೆ, ಅದಾದಮೇಲೆ ನೆಕ್ಸ್ಟು ಪ್ರೀ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಹಾಸ್ಪಿಟಲಿನ ಬೆಂಗಳೂರು ಎಲ್ಲಿ ಸ್ಥಾಪನೆ ಮಾಡಲಾಗುವುದು? ಬೆಂಗಳೂರಲ್ಲಿ ಸ್ಥಾಪನೆ ಮಾಡಲಾಗುವುದು. ಧಾರವಾಡ ಡಿಸ್ಟ್ರಿಕ್ಟ್ ಸೆಕ್ಯೂರ್ಡ್ ಆದ ಫಸ್ಟ್ ರ್ಯಾಂಕ್ ಇನ್ ಕರ್ನಾಟಕ ಫಾರ್ ದಿ 5 ಗ್ಯಾರಂಟಿ ಸ್ಕೀಮ್ ಏನಿತ್ತಲ್ವಾ, ಆ 5 ಗ್ಯಾರಂಟಿ ಸ್ಕೀಮ್ ಇಂಪ್ಲಿಮೆಂಟೇಷನಲ್ಲಿ ಧಾರವಾಡ ಡಿಸ್ಟ್ರಿಕ್ಟ್ ಇಸ್ ಎ ಫಸ್ಟ್ ರ್ಯಾಂಕನ್ನು ಪಡ್ಕೊಂಡಿದೆ, ಅಂದರೆ ಎಫಿಷಿಯೆಂಟ್ ಆಗಿ ಈ 5 ಗ್ಯಾರಂಟಿ ಸ್ಕೀಮನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದೆ. ಓಕೆ, ನಾನು ಇದ್ರ ಸ್ಪೀಡಾಗಿ ಹೇಳ್ತಿದ್ದೀನಿ ಯಾಕಂದರೆ ಜಸ್ಟ್ ಓನ್ಲಿ ಫ್ಯಾಕ್ಚುಯಲ್ ವೈಸ್ ಇದು ನೀವೇ ಓದ್ಕೊಳ್ಬೋದು, ಇದರಲ್ಲಿ ಕಾನ್ಸೆಪ್ಟ್ ಏನೂ ಇಲ್ಲ ಅದಕ್ಕೆ. ಓಕೆನಾ, ಅದಾದಮೇಲೆ ಇನ್ನೊಂದೇನು ಅಂದರೆ ಪ್ರಬುದ್ಧ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಸೆಂಟರ್ ಎಲ್ಲಿ ಸ್ಥಾಪನೆ ಮಾಡಲಾಗುವುದು? ಹಾಗಿದ್ದರೆ ಪ್ರಬುದ್ಧ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ಸ್ ಅಕಾಡೆಮಿ ಅಂದರೆ ಏನು? ಇಟ್ ಈಸ್ ಅ ಲೈಕ್ IAS, IPS, KS ಮತ್ತು ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ಕೋಚಿಂಗನ್ನು ಕೊಡೋಗೋಸ್ಕರ ಈ ಪ್ರಬುದ್ಧ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಅಕಾಡೆಮಿಯನ್ನು ಸ್ಥಾಪನೆ ಮಾಡಲಾಗಿದೆ. ಎಲ್ಲಿ? ಹಾಗಿದ್ರೆ ಕಲ್ಯಾಣ ಕರ್ನಾಟಕ ರೀಸನಲ್ಲಿ. ಓಕೆ, ನೀವು ನೋಡ್ಬೋದಲ್ವಾ, ಈಗ ಬೆಂಗಳೂರಲ್ಲಿ ಬಂದರೆ ನಿಮ್ಗೆ ಗೊತ್ತಾಗುತ್ತೆ ಇರುತ್ತೆ ಲಾಟ್ ಆಫ್ ಸ್ಟೂಡೆಂಟ್ಸ್ ಫ್ರಮ್ ದಿ ನಾರ್ತ್ ಕರ್ನಾಟಕ ಅಲ್ವಾ, ಎಸ್ಪೆಷಲಿ ಫ್ರಮ್ ದಿ ಕಲ್ಯಾಣ ಕರ್ನಾಟಕ ರೀಸನಿಂದ ತುಂಬ ಸ್ಟೂಡೆಂಟ್ಸ್ಗಳು ಮೇಲೆ ಕಾಣ್ತೀರಾ ಅಲ್ವಾ. ಅಲ್ಲಿ ಅಕಾಡೆಮಿಗಳು ಇರೋಂಗಿಲ್ಲ, ಕೋಚಿಂಗ್ ಇನ್ಸ್ಟಿಟ್ಯೂಷನ್ಗಳು, ಎಲ್ಲರೂ ಬೆಂಗಳೂರಿಗೆ ಬಂದು ಇಲ್ಲೇ PG ಗಳಿದ್ದು ತುಂಬ ಕಷ್ಟಗಳನ್ನು ಪಟ್ಟು ಓದ್ತಾರಲ್ವ. ಸೊ ಅದಕ್ಕೆ ಅವರಿಗೆ ಸ್ಟೂಡೆಂಟಿಗೆ ಹೆಲ್ಪ್ ಆಗಲಿ ಅಂತ ಟು ಪ್ರೊವೈಡ್ ದ ಕ್ವಾಲಿಟಿ ಕೋಚಿಂಗ್ಗೋಸ್ಕರ ಈ ಪ್ರಬುದ್ಧ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಅಕಾಡೆಮಿಯನ್ನು ಕಲ್ಯಾಣ ಕರ್ನಾಟಕ ರೀಜನಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ. ಓಕೆ, ಹಾಗಿದ್ರೆ ಇದು ಎಲ್ಲಿ ಸ್ಥಾಪನೆ ಮಾಡಿ? ನಿಯರ್ ಕಲಬುರ್ಗಿ ಸಿಟಿ ಕಡೆ. ಓಕೆ, ಪ್ರಬುದ್ಧ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಅಕಾಡೆಮಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕರ್ನಾಟಕ ಖಾದಿ ಗ್ರಾಮೋದಯ ಸಂಯುಕ್ತ ಸಂಘ. ಓಕೆ, ಒಂದು ಖಾದಿ ಬಗ್ಗೆ ನ್ಯಾಷನಲ್ ಫ್ಲ್ಯಾಗ್ ಬಗ್ಗೆ ಒಂದು ಅವೇರ್ನೆಸ್ಸನ್ನು ಈ ಸಂಸ್ಥೆ ಕೈಗೊಂಡಿದೆ. ಎಲ್ಲಿ? ಹುಬ್ಬಳ್ಳಿಯಲ್ಲಿ. ಓಕೆ, ಹಾಗೆ ನಾವಂತ ಬಂದಾಗ ಕರ್ನಾಟಕ ಖಾದಿ ಗ್ರಾಮೋದಯ ಸಂಯುಕ್ತ ಸಂಘ ಅಂತ ಬಂದಾಗ ಇದು ಎಲ್ಲಿದೆ? ಬೆಂಗೇರಿ, ಹುಬ್ಬಳ್ಳಿಯಲ್ಲಿದೆ. ಓಕೆ, ಈಗ ಸದ್ಯಕ್ಕೆ ನಾವು ನೋಡಿರ್ತೀರಲ್ವ ನಮ್ಮ ಧ್ವಜಗಳನ್ನು, ನಮ್ಮ ನ್ಯಾಷನಲ್ ಫ್ಲ್ಯಾಗನ್ನು ಇವರೇ ಅದನ್ನು ಪ್ರೊಡಕ್ಷನ್ ಮಾಡೋದು. ಓಕೆ, ಇದೇ
ನೋಡ್ಬೋದು ಇಲ್ಲಿ ಸೋಲ್ ಅಥರೈಸ್ಡ್ ಬಾಡಿ ಇನ್ ಇಂಡಿಯಾ ಲೈಸೆನ್ಸ್ ಟು ದ ಮ್ಯಾನುಫ್ಯಾಕ್ಚರ್ ಆಫ್ ದಿ ನ್ಯಾಷನಲ್ ಫ್ಲಾಗ್ ಅಲ್ವಾ. ನಿಮ್ಮ ಕ್ವಶನ್ಸ್ ತುಂಬ ಸಲ ಬಂದಿರ್ಬೋದು. ಹಾಗಿದ್ರೆ ನಮ್ಮ ನ್ಯಾಷನಲ್ ಫ್ಲಾಗನ್ನು ಯಾವ ಬಾಡಿ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಅಂತ ಬಂದಾಗ ಇಟ್ ಇಸ್ ಇನ್ ಅವರ್ ಕರ್ನಾಟಕ ಇಟ್ ಸೆಲ್ಫ್. ಇಟ್ ಇಸ್ ಇನ್ ಹುಬ್ಳಿ ರೀಸನ್, ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘ. ಮತ್ತು ನೆನ್ಪಿಟ್ಕೊಳ್ಳಿ, ಇಟ್ ಇಸ್ ಸೋಲ್ ಅಥರೈಸ್ಡ್ ಅಂದರೆ ಇಟ್ ಇಸ್ ಅ ಓನ್ಲಿ ಬಾಡಿ ಇನ್ ಇಂಡಿಯಾ. ಅಂದರೆ ನಮ್ಮ ನ್ಯಾಷನಲ್ ಫ್ಲಾಗನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದ ಓನ್ಲಿ ಬಾಡಿ, ಮತ್ತು ಎಲ್ಲೂ ಯಾವ ಡಿಸ್ಟ್ರಿಕ್ಕಲ್ಲೂ ಯಾವ ಸ್ಟೇಟಲ್ಲೂ ಇಲ್ಲ. ಇಟ್ ಈಸ್ ಎ ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘ. ಓಕೆ, ಇದು ಯಾವಾಗ ಸ್ಥಾಪನೆ ಆಗಿದ್ದು? 1957 ಯಾರಿಂದ? ಇಟ್ ಇಸ್ ಅ ಫೈಟರ್ ವೆಂಕಟೇಶ ಮಾಗಡಿ ಅವರಿಂದ. ಓಕೆ, ಈ ಸಂಸ್ಥೆ ಸ್ಥಾಪನೆ ಆಗಿರೋದು. ಹಾಗೆ ಚಿತ್ರದುರ್ಗ ಡಿಸ್ಟ್ರಿಕ್ಟ್ ರ್ಯಾಂಕ್ಡ್ ಫಸ್ಟ್ ಇನ್ ಕರ್ನಾಟಕ ಯಾವುದರಲ್ಲಿ? ಗಣಿತ ಗಣಕ ಪ್ರೋಗ್ರಾಮ್. ಓಕೆ, ಈ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನಲ್ಲಿ ಚಿತ್ರದುರ್ಗ ರ್ಯಾಂಕ್ಡ್ ಫಸ್ಟ್. ಓಕೆ, ದರ್ ಇಸ್ ಎ ಲಾಟ್ ಆಫ್ ಫಸ್ಟ್ ರ್ಯಾಂಕ್ ಡಿಸ್ಟ್ರಿಕ್ಟ್ ಅಲ್ವಾ. ಒಂದು ಧಾರವಾಡ ನೋಡಿದ್ವಿ ಅಲ್ವಾ, ಪೈ ಗ್ಯಾರಂಟಿ ಸ್ಕೀಮಲ್ಲಿ ಇಂಪ್ಲಿಮೆಂಟೇಷನಲ್ಲಿ. ಹಾಗೆ ಕಲಬುರಗಿ ಡಿಸ್ಟ್ರಿಕ್ಕಲ್ಲಿ ಇ ಆಫೀಸ್ ಇಂಪ್ಲಿಮೆಂಟೇಷನ್, ಈ ಕರ್ನಾಟಕ ಆಫೀಸ್ ಇಂಪ್ಲಿಮೆಂಟೇಷನಲ್ಲಿ ಕಲಬುರಗಿ ಡಿಸ್ಟ್ರಿಕ್ಟ್ ಇಸ್ ದ ಫಸ್ಟ್ ಅಲ್ವಾ. ಹಾಗೆ ಗಣಿತ ಗಣಕ ಪ್ರೋಗ್ರಾಮಲ್ಲಿ ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಇಸ್ ಎ ರ್ಯಾಂಕ್ಡ್ ಫಸ್ಟ್ ಇನ್ ಕರ್ನಾಟಕ ಅಲ್ವಾ. ಈ ಫ್ಯಾಕ್ಟ್ಸ್ಗಳನ್ನ ನೆನ್ಪಿಟ್ಕೊಳ್ಳಿ, ಇದ್ರ ಮೇಲೆ ಕ್ವಶನ್ಸ್ ಬಂದರೂ ಬರ್ಬೋದು. ಈ ನೆವರ್ ನೋ ಅಲ್ವಾ. ತುಂಬ ವೇಗ ಅಂತ ಕ್ವಶನ್ಸ್ ಅಂತ ಕೇಳಿದಾಗ ಎಕ್ಸಾಮಿನ ನೆವರ್ ನೋ ಅಲ್ವಾ. ಇದರ ಅಚೀವ್ಮೆಂಟ್ ಆಫ್ ದಿ ಕರ್ನಾಟಕ ಡಿಸ್ಟ್ರಿಕ್ಟ್ ಅಲ್ವಾ. ಸೊ ಅದಕ್ಕೆ ಹಾಗಿದ್ರೆ ಗಣಿತ ಗಣಕ ಪ್ರೋಗ್ರಾಮ್ ಅಂದರೆ ಇದೇನು? ಗಣಿತ ಇಟ್ಸಿರ್ತದೆ ಮ್ಯಾಥಮೆಟಿಕ್ಸ್ ಅಲ್ವಾ, ಅದನ್ನು ಸ್ಕಿಲ್ ಇಂಪ್ರೂವ್ ಮಾಡೋಕ್ಕೋಸ್ಕರ. ಹಾಗಿದ್ರೆ ಯಾವ ಗ್ರೇಡ್ ಅವ್ರಿಗೆ? ಗ್ರೇಡ್ 3 to 5 ಅವ್ರಿಗೆ. ಓಕೆ, 3 ಅಂದರೆ ಕ್ಲಾಸ್ 1, ಕ್ಲಾಸ್ 3 ಸ್ಟೂಡೆಂಟ್ಸ್, ಕ್ಲಾಸ್ 4 ಸ್ಟೂಡೆಂಟ್ಸ್, ಹಾಗೆ 5th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗೆ. ಈ 3 ಸ್ಟ್ಯಾಂಡರ್ಡ್ಗೆ ಗಣಿತನ ಸ್ಕಿಲ್ ಇಂಪ್ರೂವ್ ಮಾಡೋಕ್ಕೋಸ್ಕರ ಈ ಪ್ರೋಗ್ರಾಮನ್ನು ತರಲಾಗುತ್ತೆ. ಫೋಕಸ್ ಮೋರ್ ಆನ್ ದಿ ಕೋರ್ ಮ್ಯಾಥಮೆಟಿಕಲಿ ಸ್ಕಿಲ್. ಓಕೆ, ಗಣಿತ ಗಣಕ ಪ್ರೋಗ್ರಾಮ್ ಅನ್ನೋದು ಯಾವ ಸ್ಕೂಲ್ ಅಂತ, ಯಾವ ಗ್ರೇಡ್ ಅಂತ ನೆನ್ಪಿಟ್ಕೊಂಡ್ರೆ ಸಾಕು ನೀವು. ಸಾರಿ. ಅದಾದಮೇಲೆ ನೆಕ್ಸ್ಟ್ ಬೇಕಾದದ್ದು ಫಸ್ಟ್ ಗ್ಲೋಬಲ್ ಕೆಪಬಿಲಿಟಿ ಸೆಂಟರ್ ಎಲ್ಲಿ ಸ್ಥಾಪನೆ ಮಾಡಲಾಗುವುದು? ಬೆಂಗಳೂರಲ್ಲಿ. ಓಕೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು ಫಸ್ಟ್ ಗ್ಲೋಬಲ್ ಕೆಪಬಿಲಿಟಿ ಸೆಂಟರನ್ನು ಎಲ್ಲಿ ಸ್ಥಾಪನೆ ಮಾಡ್ತಾರೆ? ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಸ್ಥಾಪನೆ ಮಾಡಲಾಗ್ತಿದೆ. ಓಕೆ, ಅದಾದಮೇಲೆ ಗುಲಿಯನ್ ಬೇರೆ ಸಿಂಡ್ರಾಮ್, ಇದನ್ನು ಕೂಡ ಈ ಸಿಂಡ್ರಾಮನ್ನು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಈ ಸ್ಕೀಮ್ ಅಂಡರು ಇನ್ಕ್ಲೂಡ್ ಮಾಡ್ತಾ ಇದ್ದಾರೆ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಜನವರಿಲಿ ಕೂಡ ಕರೆಂಟ್ ಅಫೇರ್ಸಲ್ಲಿ ಇದ್ವು ಅಲ್ವಾ. ಇದಕ್ಕೆ ನಾನು ಡಿಸ್ಕಸ್ ಮಾಡಿ ಜನವರಿ ವಿಡಿಯೋ ಯಾರ್ಯಾರು ನೋಡಿಲ್ಲ ಅವ್ರು ನೋಡಿ, ಅಲ್ಲಿ ಏನಕ್ಕೆ ನ್ಯೂಸಲ್ಲಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಲ್ವಾ. ಕಂಟಿನ್ಯೂಸ್ ಆಗಿ ಲಾಸ್ಟ್ 3-4 ಮಂತಿಂದ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮು ನ್ಯೂಸಲ್ಲಿದೆ. ಸೊ ಇಟ್ ಈಸ್ ಗೋಯಿಂಗ್ ಟು ಬಿ ಪೊಟೆನ್ಷಿಯಲ್ ಕ್ವಶನ್ ಆನ್ ದಿಸ್ ಚಾಪ್ಟರ್. ಅಂದರೆ ಈ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸು ಕೇಳ್ಬೋದು ಎಕ್ಸಾಮಿನರು. ಓಕೆ, ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಇವಾಗ ನ್ಯೂಸಲ್ಲಿರೋದು ಏನಕ್ಕೆ? ಗ್ಯುಲಿನ್ ಬೇರೆ ಸಿಂಡ್ರೋಮ ಅನ್ನೋ ಒಂದು ಡಿಸೀಸ್ನ ಈ ಸ್ಕೀಮ್ ಅಂಡರು ಇನ್ಕ್ಲೂಡ್ ಮಾಡಿದ್ದಾರೆ. ಓಕೆ, ಹಾಗೆ ಸ್ಕೀಮ್ ಅಂತ ಬಂದಾಗ ಇಟ್ ಈಸ್ ಲೈಕ್ ಕರ್ನಾಟಕ ಗೌರ್ಮೆಂಟ್ ಆರೋಗ್ಯ ಕರ್ನಾಟಕ. ನಮಗೇನು ಆಯುಷ್ಮಾನ್ ಭಾರತ್ ಅಂತ ಇದೆ ಅಲ್ವಾ, ಆಯುಷ್ಮಾನ್ ಭಾರತ್ ಅಂತ ನೀವು ಕೇಳಿರ್ತೀರ. ಸೆಂಟ್ರಲ್ ಗೌರ್ಮೆಂಟಿಂದ 5 lakhನ್ನು ಕೊಡ್ತಾರೆ ಅಲ್ವಾ, ಫರ್ ಫ್ಯಾಮಿಲಿಗೆ, ಫರ್ ಇಯರ್ಗೆ ಅಲ್ವಾ, ಇರೆಸ್ಪೆಕ್ಟಿವ್ ಆಫ್ ಫ್ಯಾಮಿಲಿ ಸೈಜ್. ಅದೇ ರೀತಿ ಕನ್ನಡ ಗೌರ್ಮೆಂಟರು ಕೂಡ ಆರೋಗ್ಯ ಕರ್ನಾಟಕ ಒಂದು ಕಾನ್ಸೆಪ್ಟ್ ಅಂತ ತರ್ತಾರೆ. ಟೋಟಲಿ ಮರ್ಜ್ ಆಗಿ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಅನ್ನೋ ಒಂದು ಕಾನ್ಸೆಪ್ಟ್ ಅರೈಸ್ ಆಗಿದೆ. ಓಕೆ, ಇಟ್ ಇಸ್ ಎ ಬ್ರ್ಯಾಂಡೆಡ್ ಸ್ಕೀಮ್. ಅಂದರೆ 2 ಸ್ಕೀಮನ್ನು ಮರ್ಜ್ ಮಾಡಿಬಿಟ್ಟು ಮಾಡಿದಿರೋ ಒಂದು ಸ್ಕೀಮ್ ಅಲ್ವಾ, ಅದಕ್ಕೆ ಇಟ್ ಇಸ್ ಎ ಬ್ರ್ಯಾಂಡೆಡ್ ಸ್ಕೀಮ್ ಆಗಿದೆ. ಓಕೆ, ಹಾಗೆ ಎಲಿಜಿಬಿಲಿಟಿ ಕವರೇಜ್ ಅಂತ ಬಂದಾಗ BPL ಮತ್ತು ಎಲಿಜಿಬಲ್ ಹೌಸ್ ಹೋಲ್ಡು ಯಾರ್ಯಾರು ಈ ಸ್ಕೀಮನ್ನು ಬರ್ತಾರಲ್ವ ಅವ್ರಿಗೆ 5 lakh ಪರ್ ಫ್ಯಾಮಿಲಿ ಫರ್ ಇಯರ್. APL ಮತ್ತು ನಾನ್ ಎಲಿಜಿಬಲ್ ಸ್ಟೂಡೆಂಟ್ಸ್ಗೆ ಹೌಸ್ ಹೋಲ್ಡ್ ಏನಾಗುತ್ತೆ ಅಂದರೆ ಇಟ್ ಇಸ್ ಎ 1.5 lakh ಪರ್ ಇಯರ್. ಓಕೆ, ಟೋಟಲಿ 30% ಮಾತ್ರ ಪ್ಯಾಕೇಜ್ ಕವರ್ ಆಗುತ್ತೆ. ಇಟ್ ಈಸ್ ನಾಟ್ ಫುಲ್ಲಿ, ಇಟ್ ಈಸ್ ಓನ್ಲಿ 1.5 lakh ಪರ್ ಇಯರಲ್ಲಿ. ಓಕೆ, ಹಾಗಿದ್ರೆ ಗುಲಿಯನ್ ಬೇರ್ ಸಿಂಡ್ರೋಮ್ ಅಂತ ಬಂದಾಗ ಇಟ್ ಈಸ್ ಎ ನ್ಯೂರಲಾಜಿಕಲ್ ಡಿಸಾರ್ಡರ್. ಓಕೆ, ಇಟ್ ಈಸ್ ಎ ಸಮಥಿಂಗ್ ರಿಲೇಟೆಡ್ ಟು ನರ್ವ್. ಓಕೆ, ನರಕ್ಕೆ ರಿಲೇಟೆಡ್ ಆಗಿರುತ್ತೆ ಇದು. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು ನೀವು. ಅದಾದಮೇಲೆ ಬಾದರವಲು ಖಾದಿ ಸೆಂಟರ್ ಎಲ್ಲಿ? ಮೈಸೂರು ಡಿಸ್ಟ್ರಿಕ್ಟಲ್ಲಿ ಇದೆ. ಇದನ್ನು ಹೆರಿಟೇಜ್ ಟೂರಿಸಂ ಡೆಸ್ಟಿನೇಷನ್ ಆಗಿ ಡಿಕ್ಲೇರ್ ಮಾಡಲಾಗಿದೆ. ಓಕೆ, ಯಾವುದನ್ನು? ಬಾದನವಲು ಖಾದಿ ಸೆಂಟರನ್ನು ಏನಂತ ಡಿಕ್ಲೇರ್ ಮಾಡಲಾಗಿದೆ? ಹೆರಿಟೇಜ್
ಟೂರಿಸಮ್ ಡೆಸ್ಟಿನೇಷನ್ನ. ನಿಮ್ಮ ಕ್ವಶನ್ಸ್ ಆಗ್ಬೋದು. ರೀಸೆಂಟಾಗಿ ಕರ್ನಾಟಕದಿಂದ ಮೈಸೂರು ಡಿಸ್ಟ್ರಿಕಲ್ಲಿ ಯಾವ ಪ್ಲೇಸ್, ಯಾವ ಸೆಂಟರನ್ನು ಹೆರಿಟೇಜ್ ಟೂರಿಸಮ್ ಡೆಸ್ಟಿನೇಷನ್ ಅಂತ ಡಿಕ್ಲೇರ್ ಮಾಡಲಾಗಿದೆ ಅಂದರೆ ಯಾವುದು? ಬದನವಾಳು ಖಾದಿ ಸೆಂಟರ್ ಮೈಸೂರು ಡಿಸ್ಟ್ರಿಕಲ್ಲಿ ಇದೆ. ಓಕೆ, ಇದು ಯಾರು ಸ್ಥಾಪನೆ ಮಾಡಿದ್ದು? 1927 ಬಾಯ್ ತಗುದು ರಾಮಚಂದ್ರ ರಾವ್ ಅವರಿಂದ. ಓಕೆ, ಖಾದಿ ರಿಲೇಟೆಡ್. ಅಲ್ಲಿ ಸ್ಪಿನ್ನಿಂಗ್ ಮತ್ತು ವಿವಿಂಗನ್ನು ಮಾಡಲಾಗುತ್ತೆ ಈ ಪ್ಲೇಸ್ ಸೆಂಟರಲ್ಲಿ. ಓಕೆ, ಅದಾದಮೇಲೆ ರೀಸೆಂಟಾಗಿ ಒಂದು ಡಿಸ್ಕವರ್ ಮಾಡಲಾಗಿದೆ, ಯಾವುದು? ನ್ಯೂರೋಥಿಕ್ ಪೀರಿಯಡ್ ಆರ್ಟಿಫ್ಯಾಕ್ಟ್ಸನ್ನು. ಓಕೆ, ಎಲ್ಲಿ? ಗದಗ ಡಿಸ್ಟ್ರಿಕಲ್ಲಿ ಲಕ್ಕುಂಡಲ್ಲಿ, ಕೋಟಿ ವೀರಭದ್ರೇಶ್ವರ ಸ್ವಾಮಿ ಟೆಂಪಲ್ ಲಕ್ಕುಂಡಿಯಲ್ಲಿ. ಓಕೆ, ಐ ಥಿಂಕ್ ನಿಮಗೆ ಪ್ಯಾಲಿಯೋಲಿಥಿಕ್ ಪೀರಿಯಡು ನಿಯೋಲಿಥಿಕ್ ಪೀರಿಯಡ್ ಬಗ್ಗೆ ಐಡಿಯಾ ಇದೆ ಅಂದ್ಕೊಳ್ತೀನಿ. ನಿಯೋಲಿಥಿಕ್ ಪೀರಿಯಡ್ ನೋಡ್ಬೋದು ಇಲ್ಲಿ, ಒಂದು ಬುದ್ಧನ ಒಂದು ಆರ್ಟಿಫ್ಯಾಕ್ಟ್ಸನ್ನು ನೋಡ್ಬೋದು ಇಲ್ಲಿ ಅಲ್ವಾ. ಇದನ್ನು ಎಲ್ಲಿ? ವೀರಭದ್ರೇಶ್ವರ ಟೆಂಪಲ್ ಲಕ್ಕುಂಡಿ ಗದಗ ಡಿಸ್ಟ್ರಿಕಲ್ಲಿ. ಒಂದು ಕ್ವಶನ್ಸ್ ಆಗ್ಬೋದು, ರೀಸೆಂಟಾಗಿ ನಿಯೋಲಿಥಿಕ್ ಪೀರಿಯಡ್ ಆರ್ಟಿಫ್ಯಾಕ್ಟನ್ನು ಯಾವ ಡಿಸ್ಟ್ರಿಕಲ್ಲಿ ಡಿಸ್ಕವರ್ ಮಾಡಲಾಯಿತು? ಎಲ್ಲಿ? ಕೋಟೆ ವೀರಭದ್ರ ಸ್ವಾಮಿ ಟೆಂಪಲ್ ಲಕ್ಕುಂಡಿ ಗದಗ ಡಿಸ್ಟ್ರಿಕಲ್ಲಿ. ಓಕೆ, ನೆಕ್ಸ್ಟ್ ಕಿಸಾನ್ ಸ್ವರಾಜ್ಯ ಸಮ್ಮೇಳನದಷ್ಟು ಇಂಪಾರ್ಟೆಂಟ್ ಅಲ್ಲ ನಿಮಗೆ. ನೆಕ್ಸ್ಟ್ ಬಜೆಟ್ ಪ್ರಪೋಸ್ ದ ಹೈ ಸ್ಪೀಡ್ ರೈಲ್ವೆ ಲಿಂಕ್ ಟು ಬೆಂಗಳೂರು. ಓಕೆ, ಟೋಟಲಿ ಎಲ್ಲೆಲ್ಲಿ ಕಾರಿಡಾರನ್ನು ಸ್ಥಾಪನೆ ಮಾಡಲಿಕ್ಕೆ ಅನೌನ್ಸ್ ಮಾಡಿದ್ದಾರೆ ಅಂತ ನೋಡಿದ್ರೆ ನೀವು ಇಲ್ಲಿ, ಒಂದು ಹೈದರಾಬಾದ್ ಬೆಂಗಳೂರು, ಚೆನ್ನೈ ಬೆಂಗಳೂರು, ಮುಂಬೈ ಪುಣೆ, ಪುಣೆ ಹೈದರಾಬಾದ್, ಹೈದರಾಬಾದ್ ಚೆನ್ನೈ, ಡೆಲ್ಲಿ ವಾರಣಾಸಿ ಮತ್ತು ವಾರಣಾಸಿ ಸಿಲಿಗುರಿ. ಟೋಟಲ್ವಾ 1 2 3 7 ಕಾರಿಡಾರ್ನ, ಸ್ಪೀಡ್ ರೈಲ್ವೆ ಕಾರಿಡಾರ್ನ ಸ್ಥಾಪನೆ ಮಾಡೋಕ್ಕೋಸ್ಕರ ಬಜೆಟಲ್ಲಿ, ಯೂನಿಯನ್ ಬಜೆಟಲ್ಲಿ ಅನೌನ್ಸನ್ನು ಮಾಡಿದ್ದಾರೆ. ನೆಕ್ಸ್ಟು ಇದು ನೋಡಿದ್ವಲ್ಲ, ಆಟೋಮೇಟಿವ್ ರಿಸರ್ಚ್ ಅಸೋಸಿಯೇಷನ್ ಆಫ್ ಇಂಡಿಯಾ ರಿಸರ್ಚ್ ಸೆಂಟರ್ ಮಂಡ್ಯದಂತ. ಓಕೆ, ಅದಾದಮೇಲೆ ಕರ್ನಾಟಕ ನಂಬರ್ 1 ಇನ್ ದ ಟ್ಯಾಕ್ಸ್ ಇವೇಷನ್ ಡಿಟೆಕ್ಷನಲ್ಲಿ. ಓಕೆ, ಟ್ಯಾಕ್ಸನ್ನು ಇವೇಷನ್ ಡಿಟೆಕ್ಷನಲ್ಲಿ ಕರ್ನಾಟಕ ಇಸ್ ದ ನಂಬರ್ 1. ಓಕೆ, ನೆಕ್ಸ್ಟ್ ಇಂಡಸ್ಟ್ರಿಯಲ್ ಪಾರ್ಕ್ ಫಾರ್ ದ ವುಮೆನ್ ಎಂಟರ್ಪ್ರೈಸ್, ಇದನ್ನು ಕೂಡ ನೋಡಿದ್ವಿ ಅಂದ್ಕೊಳ್ತೀನಿ ಫ್ಯಾಕ್ಚುಯಲು ಗುರಿಬಿದನೂರಲ್ಲಿ. ಅದಾದಮೇಲೆ ಕರ್ನಾಟಕ ಸ್ಟಿಪ್ಸ್ ಟು 4th ಇನ್ ದ ಸ್ಟೇಟ್ GDP. ಓಕೆ, ಟೋಟಲಿ ಸ್ಟೇಟ್ GDP ಇದೆಲ್ಲ ಅದ್ರ ಬಗ್ಗೆ ನಿಮಗೆ ಒಂದು ಸ್ಟೇಟ್ ಇನ್ಕಮ್ ಆ್ಯಂಡ್ ದ ಇನ್ಫ್ಲೇಷನ್ ಅನ್ನೋ ಒಂದು ಎಕನಾಮಿಕ್ ಸರ್ವೆ ಚಾಪ್ಟರ್ ಇತ್ತಲ್ವ. ಎಕನಾಮಿಕ್ ಸರ್ವೆಯಲ್ಲಿ 25-26 ಎಕನಾಮಿಕ್ ಸರ್ವೆ ನಿಮ್ಮ ಪ್ಲೇಲಿಸ್ಟಲ್ಲಿ ಹೋದರೆ ಗೊತ್ತಾಗುತ್ತೆ, ಫಸ್ಟ್ ವಿಡಿಯೋ. ಅದರಲ್ಲಿ ನಾನು ಡಿಟೇಲಾಗಿ ನಾನು ನಿಮ್ಗೆ ಕವರ್ ಮಾಡಿದ್ದೀನಿ. ಸ್ಟೇಟ್ GDP ಅಂದರೆ ಏನು, ಎಷ್ಟಿದೆ, ಕಂಪೇರ್ಡ್ ಟು ಇಂಡಿಯನ್ GDPಗೆ ನಮ್ಮದು ಎಷ್ಟಿದೆ, ಹಾಗೆ ಯಾವ ರ್ಯಾಂಕಲ್ಲಿದ್ದೀವಿ, ಅಪ್ಕಮಿಂಗ್ ರೋವಲ್ಲಿ ಎಷ್ಟು % ಇದೆ, ನಾಮಿನಲ್ GDP ಎಷ್ಟು, ಅಥವಾ ಇದು ಮಾಡಿದಾಗ ಡಿಪ್ಲೇಷನ್ ಅಂತ ಮಾಡಿದಾಗ ನಮ್ಮದು ಎಷ್ಟು ಬರುತ್ತೆ, ಇದೆಲ್ಲನೂ ಡಿಟೇಲಾಗಿ ಕವರ್ ಮಾಡಿದ್ದೀನಿ. ಪ್ರೆಸೆಂಟ್ಲಿ ನಮ್ದು ಏನಾಗಿದೆ ಅಂದರೆ ವಿ ಆರ್ ಸ್ಲಿಪ್ ಒಂದು 3rd ಪ್ಲೇಸಲ್ಲಿದ್ವಿ, ಇವಾಗ 4th ಪ್ಲೇಸ್ಗೆ ಹೋಗಿದ್ದೀವಿ. ಓಕೆ, ನಾವು ಬಿಹ್ಯಾಂಡ್ ದಿ ಉತ್ತರ ಪ್ರದೇಶ್. ಓಕೆ, ಹಾಗಿದ್ರೆ ಫಸ್ಟ್ 3 ಸ್ಟೇಟ್ ಯಾವುದು? ಮಹಾರಾಷ್ಟ್ರ, ತಮಿಳುನಾಡು ಮತ್ತು UP. ಓಕೆ, ವಿ ಆರ್ ಇನ್ ದ 3rd ಸ್ಟೇಟ್. ನಾವು ಇವಾಗ 4th ಪ್ಲೇಸ್ಗೆ ಹೋಗಿದ್ದೀವಿ. ಓಕೆ, ನೆಕ್ಸ್ಟು ಹಾಗೆ ಒಂದು ಆರ್ಕಿಯಾಲಜಿಕಲಿ ಡಿಸ್ಕವರ್ ಇನ್ ಇದು ಕೂಡ ನಾರಾಯಣಪುರ ವಿಲೇಜ್ ಬಸವನಕುಂಟ ಡಿಸ್ಟ್ರಿಕ್ಟಲ್ಲೂ ಕೂಡ ಒಂದು ಶಿವಲಿಂಗ ಮತ್ತು ಚಾಲುಕ್ಯರ ಇನ್ಸ್ಕ್ರಿಪ್ಷನ್ನ ಕೂಡ ನಾವು ಪಾಯಿಂಟ್ ಔಟ್ ಮಾಡಿದ್ದೀವಿ, ನೋಡ್ಬೋದು ನೀವು ಇಲ್ಲಿ ಅಲ್ವಾ. ಇಟ್ ಈಸ್ ಎ ಶಿವಲಿಂಗ ಮತ್ತು ಚಾಲುಕ್ಯರ ಇನ್ಸ್ಕ್ರಿಪ್ಷನ್ನ ಎಲ್ಲಿ? ಬೀದರ್ ಡಿಸ್ಟ್ರಿಕಲ್ಲಿ ಡಿಸ್ಕವರ್ ಆಗಿದೆ. ನೆಕ್ಸ್ಟು ಟಾಟಾ ಏರ್ಬಸ್ ಹೆಲಿಕಾಪ್ಟರ್ ಯೂನಿಟ್ ಎಲ್ಲಿ ಸ್ಥಾಪನೆ ಮಾಡಲಾಗುವುದು? ಕೋಲಾರಲ್ಲಿ. ಓಕೆ, ಇದೆಲ್ಲ ಜಸ್ಟ್ ಕೀ ಫ್ಯಾಕ್ಚರ್ ಅಷ್ಟೇ, ನೆನ್ಪಿಟ್ಕೊಳ್ಬೇಕಾದದ್ದು. ಇದರಲ್ಲಿ ಏನು ಮತ್ತು ರಾಕೆಟ್ ಸೈನ್ಸ್ ಏನಿಲ್ಲ ಎಕ್ಸ್ಪ್ಲೇನ್ ಮಾಡಬೇಕಂಥದ್ದು, ಅದಕ್ಕೆ ನಾನು ಸ್ಪೀಡಾಗಿ ಹೋಗ್ತಾ ಇದ್ದೀನಿ. ಇಸ್ಕಾನ್ ರೆಕಾರ್ಡ್ ಬ್ರೇಕಿಂಗ್ ಟೆಂಪಲ್ ಕವರ್. ಓಕೆ, ಇಂಡಿಯಾಸ್ ಟಾಲೆಸ್ಟ್ ಟೆಂಪಲ್ ಟವರ್ನ ಎಲ್ಲಿ? ಹೈದರಾಬಾದಲ್ಲಿ ಸ್ಥಾಪನೆ ಮಾಡಿದೆ ಇಸ್ಕಾನ್. ಓಕೆ, ರಾಜಗೋಪುರ ಮುರುಡೇಶ್ವರ ಟೆಂಪಲ್ ಕಂಪೇರ್ ಮಾಡಿದ್ರೆ ಇವಾಗ ಇದನ್ನು ಹೈದರಾಬಾದಲ್ಲಿ ಸ್ಥಾಪನೆ ಮಾಡ್ತಾ ಇದೆ ಯಾರು? ಇಸ್ಕಾನ್ ಅವರು. ಓಕೆ, ನೆಕ್ಸ್ಟು ಕರ್ನಾಟಕ ಸೋಪ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಅಪಾಯಿಂಟೆಡ್ ಆ್ಯಸ್ ಎ ತಮನ್ನಾ ಭಾಟಿಯಾ ಆ್ಯಸ್ ಎ ಬ್ರ್ಯಾಂಡ್ ಅಂಬಾಸಿಡರ್ ಫಾರ್ 2 years. ಓಕೆ, ಮೈಸೂರು ಸ್ಯಾಂಡಲ್ ಫ್ರಮ್ ದಿ ಕರ್ನಾಟಕ ಅಲ್ವಾ. ಇದು ಯಾವ ರಾಜ್ಯ ಪೀರಿಯಡಲ್ಲಿ ಸ್ಥಾಪನೆ ಮಾಡಲಾಗಿತ್ತು? ಈಗ ಸದ್ಯಕ್ಕೆ ಅದರ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ತಮನ್ನಾ ಅವರನ್ನು ಆಯ್ಕೆ ಮಾಡಿದ್ದಾರೆ. ಓಕೆ, ಶಿ ಈಸ್ ಆ್ಯಕ್ಟ್ರೆಸ್. ಓಕೆ, ಪಾಪ್ಯುಲರ್ ಆ್ಯಕ್ಟ್ರೆಸ್ ಅಲ್ವಾ, ನೋಡಿರ್ತೀರ ಅನ್ಕೊತೀನಿ. ಮೈಸೂರು ಸ್ಯಾಂಡಲ್ ಸೋಪ್ ವಾಸ್ ಯಾವಾಗ ಸ್ಥಾಪನೆ ಮಾಡಲಾಗಿತ್ತು? 1960 ಬೈ ದಿ ನಲವಾಡಿ ಕೃಷ್ಣರಾಜ ಒಡೆಯರ್ ಆ್ಯಂಡ್ ದ ಎಂ ವಿಶ್ವೇಶ್ವರಯ್ಯ ಟೈಮಲ್ಲಿ. ಓಕೆ, ಈ ಸೋಪು ಕೂಡ GI ಟ್ಯಾಗ್ ಕೂಡ ಸಿಕ್ಕಿದೆ. ನೆಕ್ಸ್ಟು ತೆಕ್ಕಲಕೋಟ ಪ್ರೀ ಹಿಸ್ಟಾರಿಕ್ ಸೈಟ್ ಕೂಡ ಎಕ್ಸಿಕ್ಯುವೇಷನ್ ಎಲ್ಲಿ? ಬಳ್ಳಾರಿ ಡಿಸ್ಟ್ರಿಕಲ್ಲಿ. ಇಟ್ ಇಸ್ ಆಲ್ಸೋ ನ್ಯೂರೋಥಿಕ್ ಆ್ಯಶ್ ಮೌಂಟ್ಸ್ ಬೋಧಿ ದಬ್ಬ ನೋಡ್ಬೋದು ಇಲ್ಲಿ ನೀವು ಇಲ್ಲಿ.
ಓಕೆ, ಎಲ್ಲಿ ಸಿಕ್ಕಿದೆ ನಮಗೆ? ಸಿರುಗುಪ್ಪ ತಾಲೂಕು, ಬಳ್ಳಾರಿ ಡಿಸ್ಟಿಕಲ್ಲಿ. ಓಕೆ, ನೆಕ್ಸ್ಟ್ ಸ್ಕಿಲ್ ಇಂಡಿಯಾ ಡಿಜಿಟಲ್ ಹಬ್ಗೆ ಯಾರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಲಾಗಿದೆ? ಸ್ಕಿಲ್ ಇಂಡಿಯಾ ಡಿಜಿಟಲ್ ಹಬ್ಗೆ ಅಮಿತಾಬ್ ಬಚ್ಚನ್ ಅವ್ರನ್ನ. ಓಕೆ, ಮೈಸೂರು ಸೋಪ್ಗೆ ತಮನ್ನಾ ಭಾಟಿಯಾ, ಸ್ಕಿಲ್ ಇಂಡಿಯಾ ಡಿಜಿಟಲ್ ಹಬ್ಗೆ ಅಮಿತಾಬ್ ಬಚ್ಚನ್ ಅವ್ರನ್ನ. ಓಕೆ, ನೆಕ್ಸ್ಟ್ ಫಸ್ಟ್ AI ಟ್ರಾನ್ಸ್ಲೇಟೆಡ್ ಲಿಟ್ರರಿ ವರ್ಕ್ ಯಾವುದು? ನನ್ನ ಹೆಸರು ಗಹುರ್ ಜಾನ್. ಓಕೆ, ಫಸ್ಟ್ ಕ್ರಿಯೇಟಿವ್ ಇಂಡಿಯನ್ ಬುಕ್ ಟು ಬಿ ಟ್ರಾನ್ಸ್ಲೇಟೆಡ್ ಇನ್ ದ ರೀಜನಲ್ ಲ್ಯಾಂಗ್ವೇಜ್ ಯೂಸಿಂಗ್ ದ ಆರ್ಟಿಫಿಷಿಯಲಿ ಇಂಟೆಲಿಜೆನ್ಸ್. ಓಕೆ, ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಲಾಗಿದೆ. ನೆಕ್ಸ್ಟು ಪ್ರಧಾನಮಂತ್ರಿ ಫಾರ್ಮಲೈಜೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್. ಓಕೆ, ಈ ಸ್ಕೀಮ್ ಇಂಪ್ಲಿಮೆಂಟೇಷನಲ್ಲಿ ಕರ್ನಾಟಕ ನಂಬರ್ 1 ಇದೆ ವಿತ್ ಜಾಯಿಂಟ್ಲಿ ವಿತ್ ತಮಿಳ್ನಾಡು ಮತ್ತು ಕರ್ನಾಟಕ ಇಸ್ ದಿ ನಂಬರ್ 1 ಸ್ಟೇಟ್ ಇನ್ ಇಂಡಿಯಾ ಟು ಇಂಪ್ಲಿಮೆಂಟ್ ದಿ ಪ್ರಧಾನಮಂತ್ರಿ ಫಾರ್ಮಲೈಸೇಷನ್ ಆಫ್ ದಿ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸಲ್ಲಿ. ಓಕೆ, ಈ ಸ್ಕೀಮನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ. ಓಕೆ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಈ ಸ್ಕೀಮನ್ನು ಇಂಪ್ಲಿಮೆಂಟ್ ಮಾಡಿ ಕರ್ನಾಟಕ ಗೌರ್ಮೆಂಟ್ ಎಷ್ಟು ಪ್ಲೇಸಲ್ಲಿತ್ತು, ಯಾವ ರ್ಯಾಂಕನ್ನು ಪಡ್ಕೊಂಡಿದೆ ಅನ್ನೋದನ್ನು ನಿಮಗೆ ಫೆಬ್ರವರಿ ಮ್ಯಾಗ್ಝಿನಲ್ಲಿ ನಾನು ಕವರ್ ಮಾಡಿದ್ದೆ. ಎಷ್ಟನೇ ರ್ಯಾಂಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ. ಓಕೆ, ಯಾರ್ಯಾರು ಫೆಬ್ರವರಿ ವೀಡಿಯೋನ ನೋಡಿರ್ತೀರಲ್ಲ ಅವ್ರಿಗೆ ಗೊತ್ತಿರುತ್ತೆ, ಅಥವಾ ಯಾರು ಮ್ಯಾಗ್ಝಿನ್ ಓದಿರ್ತಾರೋ ಅವ್ರಿಗೆ ಗೊತ್ತಿರುತ್ತೆ. ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಇಲ್ಲೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ದೀಸ್ ಆರ್ ದಿ ಅಂದರೆ ಟೋಟಲಿ ಎಕ್ಸಾಮಿನರ್ ಅಂತ ಬಂದಾಗ ಕರ್ನಾಟಕದ ಅಚೀವ್ಮೆಂಟ್ ಬಗ್ಗೆನೇ ಕ್ವಶನ್ ಜಾಸ್ತಿ ಕೇಳ್ತಾರೆ. ಓಕೆ, ಸೊ ಅದಕ್ಕೆ ಇಂಥವುಗಳನ್ನು ನೆನಪಿಟ್ಕೊಳ್ಬೇಕಾಗತ್ತೆ. ಕರ್ನಾಟಕ ಇಸ್ ದ ನಂಬರ್ 1 ಜಾಯಿಂಟ್ಲಿ ವಿತ್ ತಮಿಳ್ನಾಡು. ಓಕೆ, ಹಾಗಿದ್ದ ಪ್ರಧಾನಮಂತ್ರಿ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಅಂತ ಬಂದಾಗ ಇಟ್ ಈಸ್ ಎ ಜೂನ್ 2020 ಇದು ಲಾಂಚ್ ಆಗಿದೆ. ಟೋಟಲಿ 5 ವರ್ಷ ಇದು ಟಾರ್ಗೆಟನ್ನು ಇಟ್ಕೊಂಡು ಈ ಸ್ಕೀಮನ್ನು ಲಾಂಚ್ ಮಾಡಿರ್ತಾರೆ. ಹಾಗಿದ್ದು ನೋಡಲ್ ಏಜೆನ್ಸಿ ಯಾರಾಗಿರ್ತಾರೆ? ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ. ಓಕೆ, ನೆಕ್ಸ್ಟು ಕರ್ನಾಟಕ ಸ್ಟೇಟ್ ಪಾಲಿಸಿ ಆ್ಯಂಡ್ ಪ್ಲಾನಿಂಗ್ ಕಮಿಷನ್ ರಿಪೋರ್ಟ್. ಓಕೆ, ರೀಸೆಂಟಾಗಿ ಸಬ್ಮಿಟ್ ಮಾಡಿತ್ತಲ್ವ, ಅದರಲ್ಲಿ ತುಂಬ ಆಲ್ರೆಡಿ ನಾನು ಪ್ರೀ ಬೈಸೈಕಲ್ ಬಗ್ಗೆ ನಿಮ್ಗೆ ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದೆ ಅಂದ್ಕೊತೀನಿ ಎವೋ ಸ್ಲೈಡಲ್ಲಿ. ಅದ್ರ ಜೊತೆಗೆ ದರ್ ಇಸ್ ಅ ಡಿಫ್ರೆಂಟ್ ರೆಕಮೆಂಡೇಷನ್ ಕೂಡ ಕೊಟ್ಟಿದೆ. ಒಂದು ಸಪ್ರೇಟ್ ಅಗ್ರಿಕಲ್ಚರ್ ಕ್ಯಾಬಿನೆಟನ್ನು ಬೇಕು ಅಂತ, ಆದಮೇಲೆ 350 ಕಿಲೋಮೀಟರ್ ಗ್ರೀನ್ ವಾಲನ್ನು ಮಾಡಬೇಕಂತ, ಎಲ್ಲಿ ಬೆಳಗಾವಿ ಟು ಬೀದರ್ ಯಾಕಂದ್ರೆ 5 ಡಿಸ್ಟ್ರಿಕಲ್ಲಿ ಟು ಪ್ರಿವೆಂಟ್ ಡೆಸರ್ಟಿಫಿಕೇಷನ್ ನಾರ್ತ್ ಕರ್ನಾಟಕ. ಅದಾದಮೇಲೆ ಕರ್ನಾಟಕ ಸ್ಟೇಟ್ ರಿಸರ್ಚ್ ಗ್ರ್ಯಾಂಟ್ ಫೌಂಡೇಶನ್ನ ಸ್ಥಾಪನೆ ಮಾಡಬೇಕಂತೆ. ಹಾಗೆ RTA ಎಕ್ಸ್ಪಾನ್ಷನ್ ಮಾಡಬೇಕಂತೆ 3 to 16 years, ಇವಾಗ 14 years ತನಕ ಇದೆಯಲ್ವ, ಅದನ್ನು 3 to 16 years ತನಕ ಮಾಡಬೇಕು ಅಂತೆ. ಅದಾದಮೇಲೆ ಜೆಂಡರ್ ರಿಫಾರ್ಮ್ಸ್ ಲಾವನ್ನು ತರಬೇಕು ಅಂತೆ. ಹಾಗೆ ಕ್ಲೈಮೇಟ್ ಸ್ಮಾರ್ಟ್ ಅಗ್ರಿಕಲ್ಚರನ್ನು ಅಡಾಪ್ಟ್ ಮಾಡ್ಕೊಳ್ಬೇಕು. ಹಾಗೆ ಪ್ರೀ ಬೈಸಿಕಲ್ ಆಫ್ ಸ್ಕೀಮ್ ಆಲ್ರೆಡಿ ಡಿಸ್ಕಸ್ ಮಾಡಿದೆ ಅಲ್ವ ನಿಮ್ಮ ಜೊತೆ. ಇದು ಕೂಡ ಗೌರ್ಮೆಂಟ್ ಅವರು ಸೇರಿಸಿ ತಗೊಂಡಿದ್ದಾರೆ. ಐ ಥಿಂಕ್ ನೆಕ್ಸ್ಟ್ ಇಯರಲ್ಲಿ ಇಂಪ್ಲಿಮೆಂಟ್ ಆಗ್ಬೋದು ಅಂದ್ಕೊಳ್ತೀನಿ. ನೆಕ್ಸ್ಟು ಮೈ ರೇನ್ ಪ್ರೋಗ್ರಾಮ್ ಅನ್ನೋದು, ಗವರ್ನೆನ್ಸ್ ರಿಫಾರ್ಮ್ ವೆರಿ ಸರಿ, ಹಾಗೆ ಇನ್ಫ್ರಾಸ್ಟ್ರಕ್ಚರ್ ಇನಿಷಿಯೇಟಿವ್ ಕೂಡ ತಗೊಳ್ಬೇಕು ಅಂತ. ದರ್ ಇಸ್ ಅ ಲಾಟ್ ಆಫ್ ರೆಕಮೆಂಡೇಷನ್ ಗಿವನ್ ಬೈ ದಿ ಕರ್ನಾಟಕ ಸ್ಟೇಟ್ ಪಾಲಿಸಿ ಪ್ಲಾನಿಂಗ್ ಕಮಿಷನ್ ರಿಪೋರ್ಟ್. ಓಕೆ, ಅದಾದಮೇಲೆ ನೆಕ್ಸ್ಟು ಸರ್ವಂ AI ಇಂಡಿಯಾ AI ಇಂಪ್ಯಾಕ್ಟ್ ಸಮ್ಮಿಟ್ 2026. ಓಕೆ, ಎಲ್ಲಿ ಬೆಂಗಳೂರಲ್ಲಿ ಕಂಡಕ್ಟ್ ಮಾಡಲಾಗಿತ್ತು. ಇಷ್ಟು ಇಂಪಾರ್ಟೆಂಟ್ ಆಗಲ್ಲ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ, ಓದೋ ಅವಶ್ಯಕತೆ ಇಲ್ಲ ಇದು. ನೆಕ್ಸ್ಟ್ ಸ್ಪೇಸ್ ಬ್ರಿಕ್ಸ್ ಯೂಸಿಂಗ್ ದ ಬೆಂಗಳೂರು ಸಾಯಿಲ್ ಬ್ಯಾಕ್ಟೀರಿಯಾ. ಓಕೆ, ಒಂದು ಸ್ಪೇಸ್ ಬ್ರಿಕ್ಸ್ ಅಂತ ಒಂದು ಬ್ಯಾಕ್ಟೀರಿಯಾನ ಯೂಸ್ ಮಾಡಿಕೊಂಡು ಯಾರು ಇಸ್ರೋ ಮತ್ತು ISC ಅವರು ಸ್ಥಾಪನೆಯನ್ನು ಮಾಡಿದ್ದಾರೆ. ಓಕೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆ್ಯಂಡ್ ದ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇಸ್ರೋ ಸ್ಪೇಸ್ ಬ್ರಿಕ್ಸ್ ಯೂಸಿಂಗ್ ದ ಬ್ಯಾಕ್ಟೀರಿಯಾ ಫೌಂಡ್ ಇನ್ ದ ಬೆಂಗಳೂರು ಸಾಯಿಲಲ್ಲಿ. ಓಕೆ, ಸ್ಪೇಸ್ ಬ್ರಿಕ್ಸ್ ರಿಲೇಟೆಡ್ ಟು ವಾಟ್ ಅಂತಲೂ ನಿಮಗೆ ಕೇಳ್ಬೋದು. ಇದು ಯಾರು ಸ್ಥಾಪನೆ ಅಂದರೆ ಯಾರು ಇದನ್ನು ಡೆವಲಪ್ ಮಾಡಿದ್ರು ಅಂತ ಬಂದಾಗ ಇಸ್ರೋ ಮತ್ತು ಯಾರು IISc ಅವರು. ಓಕೆ, ನೆಕ್ಸ್ಟು ಕರ್ನಾಟಕ ಫಿಲ್ಮ್ ಚೇಂಬರ್ ಕಾಮರ್ಸ್ ಜಯಮಾಲಾ ಅವರು. ಓಕೆ, ಪ್ರೆಸಿಡೆಂಟ್ ಆಗಿ ಅದಕ್ಕೆ ಆಯ್ಕೆ ಆಗಿದ್ದಾರೆ. ಶಿ ಈಸ್ ದ ಫಸ್ಟ್ ವುಮೆನ್ ಟು ಹೋಲ್ಡ್ ದಿಸ್ ಪೊಸಿಷನ್ ಆಸ್ ದಿ ಹಿಸ್ಟ್ರಿ ಆಫ್ ದಿ ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ದಿ ಕಾಮರ್ಸ್. ಓಕೆ, ನೆಕ್ಸ್ಟು ಕೆಲವೊಂದು ಅವಾರ್ಡ್ಸ್ಗಳನ್ನು ನೋಡೋಣ. ತುಂಬ ಇಂಪಾರ್ಟೆಂಟ್ ಅವಾರ್ಡ್ಸ್ ಅಂತ ಬಂದಾಗ ಒಂದು ಪದ್ಮ ಅವಾರ್ಡ್ 2026 ಅಂತ ಬಂದಾಗ ಇದು ಯಾವಾಗ ಕೊಟ್ಟಿದ್ರು? ರಿಪಬ್ಲಿಕ್ ಡೇ 2026 ಟೋಟಲಿ ಎಷ್ಟು ಅವಾರ್ಡಿಗೆ ಕೊಟ್ಟಿದ್ದಾರೆ? 131. ಟೋಟಲಿ ಇದರಲ್ಲಿ 3 ಬರುತ್ತಲ್ವಾ, ಪದ್ಮಭೂಷಣ್ ಅಂದರೆ ಪದ್ಮಶ್ರೀ. ಇದು ಎಷ್ಟು ಜನ ಅಂತಲೇ ಅವಶ್ಯಕತೆ ಇಲ್ಲ, ಟೋಟಲಿ ಎಷ್ಟು ಜನ ಕೊಟ್ಟಿದ್ದಾರೆ ಅಂತ ಇಟ್ಕೊಂಡ್ರೆ ಸಾಕು. 131 ಮೆಂಬರ್ಸ್ಗೆ ಎಂಟೈರ್ ಇಂಡಿಯಾದಲ್ಲಿ ಅಲ್ವಾ. ಹಾಗಿದ್ರೆ ಜಾಸ್ತಿ ಅವಾರ್ಡ್ಸ್ ಕೊಟ್ಟಿರೋದು ಯಾವ ಸ್ಟೇಟಿಗೆ? ಮಹಾರಾಷ್ಟ್ರ ಫಸ್ಟು 15 ಕೊಟ್ಟಿದ್ದಾರೆ, ಆದಮೇಲೆ ತಮಿಳುನಾಡು, UP, ವೆಸ್ಟ್ ಬೆಂಗಾಳ, ಕೇರಳ. ಓಕೆ, ಆದಮೇಲೆ ಮೊದಲೇ ಬ್ಯಾಕ್ಗ್ರೌಂಡ್ ಅಂತ ಬಂದಾಗ ನೀವು ಇಲ್ಲಿ ನೋಡ್ಬೋದು ಪದ್ಮಭೂಷಣ್ ನೋಡ್ಬೋದು 3 ಅವಾರ್ಡನ್ನು. ಇದನ್ನು ಫಸ್ಟ್ ಪದ್ಮ ಅವಾರ್ಡ್ಸ್ 1955 ಮೊದಲೇ ಇದನ್ನು ಪೆಹ್ಲೆ, ದೂಸರಾ ಆ್ಯಂಡ್ ತೀಸರಾ ವರ್ಗ ಅಂತ
ಕಡಿತಾ ಇದ್ದರು ಈ 3 ಅವಾರ್ಡನ್ನು. ಇವಾಗ 1955 ಪದ್ಮ ಅವಾರ್ಡ್ಸ್ ಅಂತ ರೀನೇಮನ್ನು ಮಾಡ್ತಾರೆ. ಓಕೆ, ಇದು ಯಾವಾಗ ಸ್ಥಾಪನೆ ಆಗಿದ್ದು? 1954. ಓಕೆ, ಹಾಗಿದ್ರೆ ಯಾವುದೇ ಕಾರಣಕ್ಕೂ ಈ ಪದ್ಮ ಅವಾರ್ಡ್ ಪದ್ಮಭೂಷಣ್ ತಗೊಳ್ತಾರಲ್ಲ, ಯಾವುದೇ ಕಾರಣಕ್ಕೂ ಅದನ್ನು ಪ್ರಿಫಿಕ್ಸ್ ಸಫಿಕ್ಸ್ ಅಂತಲೇ ಯೂಸ್ ಮಾಡಬಾರ್ದು ಅಂಡರ್ ದಿ ಆರ್ಟಿಕಲ್ 18 ಅಲ್ವಾ. ಇಟ್ ಈಸ್ ಎ ಅಗೇನ್ಸ್ಟ್ ದಿ ರೈಟ್ ಟು ಈಕ್ವಾಲಿಟಿ ಅಂತ ಗೊತ್ತು ನಿಮಗೆ. ಹಾಗಿದ್ದರೆ ಇದಕ್ಕೆ ಏನಾದರೂ ಕ್ಯಾಶ್ ಪ್ರೈಸ್ ಇದೆಯಾ? ನೋ ಮಾನಿಟರಿ ಬೆನಿಫಿಟ್, ಓನ್ಲಿ ಸರ್ಟಿಫಿಕೇಟ್ ಮತ್ತು ಮೆಡಲನ್ನು ಕೊಡ್ತಾರೆ ಗೌರ್ಮೆಂಟಿಂದ. ಇದು ನೀವು ಎಕ್ಸಾಮ್ ಮೇಲೆ ಕ್ವಶನ್ಸ್ ಆಗ್ಬೋದು. ಪದ್ಮ ಅವಾರ್ಡ್ಸಲ್ಲಿ 5 ಲಕ್ಷ ಬೆನಿಫಿಟ್, 5 ಲಕ್ಷನ ಮಾನಿಟರಿ ಅವಾರ್ಡ್ ಅಂತ ಕೊಡ್ತಾರೆ ಅಂತ ಸ್ಟೇಟ್ಮೆಂಟ್ ಬೇಸ್ ಕ್ವಶನ್ ಕೇಳಿದಾಗ ಆನ್ಸರ್ ಈಸ್ ನೋ, ದೆರ್ ಇಸ್ ನೋ ಮಾನಿಟರಿ ಬೆನಿಫಿಟ್. ಓಕೆ, ಹಾಗಿದ್ದರೆ ಯಾವ್ಯಾವ ಫೀಲ್ಡನ್ನು ಕವರ್ ಆಗುತ್ತೆ? ಆರ್ಟ್, ಸೋಷಿಯಲ್ ವರ್ಕ್, ಪಬ್ಲಿಕ್ ಅಫೇರ್ಸ್, ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, ಮೆಡಿಷನ್, ಲಿಟ್ರರಿ ಆ್ಯಂಡ್ ಎಜುಕೇಷನ್, ಸ್ಪೋರ್ಟ್ಸ್. ಓಕೆ, ಇಟ್ ಇಸ್ ಪದ್ಮವಿಭೂಷಣ್ ಇಸ್ 2nd ರ್ಯಾಂಕ್, ಪದ್ಮಭೂಷಣ್ 3rd ಆ್ಯಂಡ್ ಪದ್ಮಶ್ರೀ ಇಸ್ 4th. ಓಕೆ, ಹಾಗೆ ಎಲಿಜಿಬಿಲಿಟಿ ಮತ್ತು ರಿಸ್ಟ್ರಿಕ್ಷನ್ ಅಂತ ಬಂದಾಗ ಇಲ್ಲಿ ಗೌರ್ಮೆಂಟ್ ಸರ್ವೆಂಟರ್ಗೆ ಕೊಡಲ್ಲ, ಬಟ್ ಜನರಲ್ ಇಸ್ ನಾಟ್ ಎಲಿಜಿಬಲ್, ಬಟ್ ಎಕ್ಸೆಪ್ಟ್ ಡಾಕ್ಟರ್ ಮತ್ತು ಸೈನ್ಸ್ ಅವ್ರಿಗೆ ಕೊಡ್ತಾರೆ. ಓಕೆ, ಹಾಗೆ ಓಪನ್ ಟು ಆಲ್ ದ ಸೆಕ್ಷನ್ಸ್, ದೆರ್ ಇಸ್ ನೋ ರಿಸ್ಟ್ರಿಕ್ಷನ್ ಆನ್ ದ ರೇಸ್, ಜೆಂಡರ್ ಆರ್ ಎನಿ ಅದು ಆಕ್ಯುಪೇಷನ್ ಅಂತ ಏನೂ ಇಲ್ಲ. ಹಾಗೆ ಅಂದರೆ ಏನಾದರೂ ಒಬ್ಬ ಪರ್ಸನ್ ಎಕ್ಸ್ಪೈರ್ ಆದಮೇಲೂ ಈ ಅವಾರ್ಡನ್ನು ಕೊಡ್ತಾರಾ? ಆನ್ಸರ್ ಈಸ್ ಎಸ್. ಓಕೆ, ಟೋಟಲಿ ಮ್ಯಾಕ್ಸಿಮಮ್ 120 ಅವಾರ್ಡ್ಸ್ ಪರ್ ಇಯರ್ ಕೂಡ ಕೊಡ್ಬೋದು. ಓಕೆ, ಹಾಗಿದ್ದರೆ ಫಾರಿನ್ ನ್ಯಾಷನಲ್ ಮತ್ತು NRI OSC ಕೂಡ ಈ ಅವಾರ್ಡನ್ನು ಕೊಡಲಾಗತ್ತೆ. ಓಕೆ, ಟೋಟಲಿ ಕರ್ನಾಟಕ ಅಂತ ಬಂದಾಗ 8 ಜನಿಗೆ ಈ ಅವಾರ್ಡನ್ನು ಕೊಡಲಾಗಿದೆ. ಈ ಸಲ ಪದ್ಮ ಅವಾರ್ಡನ್ನು ಕೊಡಲಾಗಿದೆ. ಇದರಲ್ಲಿ 1 ಪದ್ಮಭೂಷಣು, 7 ಪದ್ಮಶ್ರೀ. ಈ ನೇಮ್ಗಳು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ, ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ವಿತ್ ಇಮೇಜಸ್. ಓಕೆ, R ಗಣೇಶ್ ಅಂತ ಇವ್ರು ನೋಡ್ಬೋದು ಇಲ್ಲಿರೋಣ. ಇವರು ಫೀಲ್ಡ್ ಆರ್ಟಲ್ಲಿ, ಇವ್ರ ಫೀಲ್ಡನ್ನು ನೆನ್ಪಿಟ್ಕೊಳ್ಳಿ, ಹಾಗೆ ನೇಮನ್ನು ನೆನ್ಪಿಟ್ಕೊಳ್ಳಿ ಯಾವ್ಯಾವ ಫೀಲ್ಡ್ ಅಂತ ಬರ್ತಾರೆ ಅಂತ. ಓಕೆ, ಅದಾದಮೇಲೆ SG ಸುಶೀಲಮ್ಮ ನೋಡ್ಬೋದು ನೀವು ಇಲ್ಲಿ, SG ಸುಶೀಲಮ್ಮ. ಓಕೆ, SG ಸುಶೀಲಮ್ಮ ಸೋಷಿಯಲ್ ವರ್ಕ್ ಇದರಲ್ಲಿ. ಅದಾದಮೇಲೆ ಡಾಕ್ಟರ್ ಸುರೇಶ್ ಹಂಗನವಾಡಿ ಅಲ್ವಾ, ನೋಡ್ತೀರಾ ಇಲ್ಲಿ ಯಾರು ಮೆಡಿಷನ್ ಫೀಲ್ಡಲ್ಲಿ. ಅದಾದಮೇಲೆ ಅಂಕೇಗೌಡ M, ಅವರು ಕೂಡ ಸೋಷಿಯಲ್ ವರ್ಕಲ್ಲಿ ಪದ್ಮಶ್ರೀಯನ್ನು ಪಡೆದಿದ್ದಾರೆ. ಅದಾದಮೇಲೆ ಶುಭಾ ವೆಂಕಟೇಶ ಅಯ್ಯಂಗರ್. ಓಕೆ, ಶುಭಾ ವೆಂಕಟೇಶ ಅಯ್ಯಂಗರ್. ಅದಾದಮೇಲೆ ಪ್ರಭಾಕರ್ ಬಸವನ ಪ್ರಭು ಕೋರೆ, ಶಶಿ ಶೇಖರ್ ಎಂಪತಿ, ಹಾಗೆ TT ಜಗನ್ನಾಥನ್. ಓಕೆ, ಇದಾದಮೇಲೆ ನೆಕ್ಸ್ಟ್ ಬರುವಂಥದ್ದು KCRTC won ದಿ ಗ್ರೋ ಕೇರ್ ಆಫ್ ಇಂಡಿಯಾ ನ್ಯಾಷನಲ್ ಎನ್ವೈರ್ಮೆಂಟ್ ಎಕ್ಸಲೆನ್ಸ್ ಅವಾರ್ಡ್ 2025. ಓಕೆ, ಗ್ರೋ ಕೇರ್ ಇಂಡಿಯಾ ನ್ಯಾಷನಲ್ ಎನ್ವೈರ್ಮೆಂಟ್ ಎಕ್ಸಲೆನ್ಸ್ ಅವಾರ್ಡ್ ಯಾರಿಗೆ ಕೊಡಲಾಗಿದೆ? KCRTC ಅವರಿಗೆ ಕೊಡಲಾಗಿದೆ ಇನ್ ದ ಗೋಲ್ಡ್ ಕ್ಯಾಟಗರಿ. ಓಕೆ, ಅಂಡರ್ ದಿ ಟ್ರಾನ್ಸ್ಪೋರ್ಟೇಷನ್ ಸೆಕ್ಟರ್. ಅದಾದಮೇಲೆ UN ಸೆಕ್ಯೂರಿಟಿ ಜನರಲ್ ಅವಾರ್ಡ್ನ ಯಾರಿಗೆ ಕೊಡಲಾಗಿದೆ? ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ. ಮೇಜರ್ ಸ್ವಾತಿ ಶಾಂತಿಕುಮಾರ್. ಓಕೆ, ಶಾಂತಕುಮಾರ್ ಸಾರಿ, ಮೇಜರ್ ಸ್ವಾತಿ ಶಾಂತಕುಮಾರ್ ಅವರಿಗೆ ಈ ಅವಾರ್ಡನ್ನು ಕೊಡಲಾಗಿದೆ. ಇದರಿಂದ UN ಶಿ ಹ್ಯಾಸ್ ಲೈಕ್ ಕಾಂಟ್ರಿಬ್ಯೂಟೆಡ್ ಮೋರ್ ಇನ್ ಯುನೈಟೆಡ್ ನೇಷನ್ ಮಿಷನ್ ಆನ್ ಸೌತ್ ಸುಡಾನ್ ಅಲ್ವಾ. ಈ ಫೋರ್ಸಲ್ಲಿ ಅವರು ತುಂಬ ಕಾಂಟ್ರಿಬ್ಯೂಟನ್ನು ಮಾಡಿದ್ದಾರೆ, ಅದಕ್ಕೆ ಇವರಿಗೆ UN ಸೆಕ್ರೆಟರಿ ಜನರಲ್ ಅವಾರ್ಡನ್ನು ಕೊಡಲಾಗಿದೆ. ನೆಕ್ಸ್ಟ್ ನೋಡಿದಾಗ SL ಭೈರಪ್ಪ ಸಾಹಿತ್ಯ ಪ್ರತಿಷ್ಠಾಪನಾ ಅವಾರ್ಡ್. ಓಕೆ, ಯಾರು ಕೊಡಲಾಗಿದೆ? ಪರ್ಸನಾಲಿಟಿ ನೋಡ್ಬೋದು, ಪ್ರಕಾಶ್ ಬೆಲ್ವಾಡಿ ಅವರಿಗೆ. ಓಕೆ, ಈ ಇನ್ಸ್ಟಿಟ್ಯೂಷನಿಂದ ಕೊಡಲಾಗಿತ್ತು 1990. ಓಕೆ, 1 lakh ವಿತ್ ಸರ್ಟಿಫಿಕೇಷನ್ ಆಫ್ ಹಾನರ್. ನೆಕ್ಸ್ಟ್ ನಾಡೋಜ್ ಅವಾರ್ಡನ್ನು ಕೂಡ 3 ಪರ್ಸನಾಲಿಟಿಗೆ ಕೊಡಲಾಗಿದೆ. ಯಾರ್ಯಾರು? G ರಾಮಕೃಷ್ಣ, C ಮಹಾದೇವಪ್ಪ, HN SC ಸತ್ಯನ್. ಓಕೆ, ಇದು ಪ್ರೆಸ್ಟೀಜಿಯಸ್ ಅವಾರ್ಡ್ ಪ್ರೆಸೆಂಟೆಡ್ ಬೈ ಎನ್ವಲ್ ಆಗಿ ಎವ್ರಿ ಇಯರ್ ಕೊಡ್ತಾರೆ. ಯಾರು? ಕರ್ನಾಟಕ ಯೂನಿವರ್ಸಿಟಿ ಹಂಪಿಯಿಂದ ಕೊಡಲಾಗುತ್ತೆ. ಓಕೆ, ಫಸ್ಟ್ ಅವಾರ್ಡ್ ಯಾರು? ಕುವೆಂಪು ಅವರು, S ನಿಜಲಿಂಗಪ್ಪ ಆ್ಯಂಡ್ ಗಂಗೂಬಾಯಿ ಹಾನಗಲ್, ಇದು ಫಸ್ಟ್ ಅವಾರ್ಡಿ. ಓಕೆ, ಹಾಗೆ ಶಿವಲಿಂಗ ಅವಾರ್ಡ್ ಅವ್ರಿಗೆ ಯಾರು ಕೊಡಲಾಗಿದೆ? ಸರಸ್ವತಿ ಹೆಗಡೆ ಅವರಿಗೆ ಕೊಡಲಾಗಿದೆ. ಓಕೆ, ಇದಷ್ಟು ಇಂಪಾರ್ಟೆಂಟ್ ಅವಾರ್ಡ್ ಅಲ್ಲ, ಬಟ್ ಎಕ್ಸಾಮಿನರ್ ಕೇಳಿದ್ರೆ ಅಂತ ನಾನು ಮೆನ್ಷನ್ ಮಾಡಿದ್ದೀನಿ ನೋಟ್ಸಲ್ಲಿ. ಓಕೆ, ನೆಕ್ಸ್ಟು ರೈತ್ಯ ಪೀಠ ಅವಾರ್ಡನ್ನು ಕೂಡ ಕೊಡಲಾಗಿದೆ. ಇದು ಹಾನರ್ ಅನ್ಸಿಂಗ್ ಅಗ್ರಿಕಲ್ಚರ್ ಹೀರೋಸ್, ಯಾರು ಅಗ್ರಿಕಲ್ಚರ್ ಫೀಲ್ಡರಲ್ಲಿ ತುಂಬ ಕಾಂಟ್ರಿಬ್ಯೂಷನ್ ಮಾಡಿರ್ತಾರೋ. ಫಸ್ಟ್ ಅವಾರ್ಡ್ ಯಾರು ಕೊಡಲಾಗಿದೆ? ಫಸ್ಟ್ ಅವಾರ್ಡ್ ವಾಸ್ ಗಿವನ್ ಟು BK ದೇವರಾವ್. ಓಕೆ, ಇಷ್ಟು ನೆನ್ಪಿಟ್ಕೊಳ್ಳಿ. ನಾನು ಏನು ಅವಾರ್ಡನ್ನು ಮೆನ್ಷನ್ ಮಾಡಿದ್ದೀನಲ್ವ, ನಿಮಗೆ ಜಾನ್ ಟು ಈಗ ಮಾರ್ಚ್ ತನಕ, ಹಾಗೆ ಮುಂದಿನ ಅಪ್ಕಮಿಂಗಲ್ಲೂ ಕೂಡ ನೀವು ಎಕ್ಸಾಮ್ ಟೈಮಲ್ಲಿ ಏನು ಮಾಡಬೇಕು ಅಂದರೆ, ಏನು PDF ನೀವು ಬೈ ಮಾಡಿರ್ತೀರ ಅಥವಾ ನೋಟ್ಸ್ ಮಾಡ್ಕೊಂಡಿರ್ತೀರಲ್ವ, ಒಂದೇ ಕಡೆ ಅವಾರ್ಡ್ಸನ್ನು ಬರೆದಿಟ್ಕೊಳ್ಳಿ. ನಾನು ಕವರ್ ಮಾಡುವಂಥದ್ದು
ಎಕ್ಸಾಮ್ ಪಾಯಿಂಟ್ ಆಫ್ ಹತ್ತಿರ ಬಂದಾಗ ಒಂದ್ಸಲ ರಿವೈಸ್ ಮಾಡ್ಕೊಂಡು ಹೋಗಿ ಅಷ್ಟೇ ಸಾಕು. ಓಕೆ, ನೇಮ್ಗಳು ಪದೇ ಪದೇ ನೀವು ಡೈಲಿ ರಿವೈಸ್ ಮಾಡಿ ನೆನ್ಪಿಕೊಳ್ಳೋ ಅವಶ್ಯಕತೆ ಇಲ್ಲ. ಕನ್ಫ್ಯೂಸ್ ಆಗೇ ಆಗುತ್ತೆ ಎಕ್ಸಾಮ್ ಟೈಮಲ್ಲಿ ಅವಾರ್ಡ್ಸ್ಗಳಂತ ಬಂದಾಗ, ಅದು ಕ್ಯಾಶ್ ಪ್ರೈಸ್ ಎಷ್ಟು. ಬಟ್ ಸಿಂಪಲ್ ಆಗಿ ಒಂದು ಕಡೆ ಸ್ಕ್ರೀನ್ಶಾಟ್ ಹೊಡ್ಕೊಂಡು ಟ್ಯಾಬಲ್ಲು ಅದನ್ನು ಡಿಜಿಟಲ್ ಓದ್ತಾ ಇದ್ದರೆ ಟ್ಯಾಬಲ್ ಮಾಡ್ಕೊಳ್ಳಿ. ಇಲ್ಲ ಓನಾಗಿ ಬರ್ಕೊಳ್ತಿದ್ದೀರಾ ಅಂದರೆ ಒಂದು ನೋಟ್ಬುಕ್ಕಲ್ಲಿ ಒಂದು ಸೈಡು ಒಂದು 10-20 ಪೇಜಲ್ಲಿ ಎಲ್ಲ ಅವಾರ್ಡ್ಸ್ಗಳನ್ನು ಬರ್ಕೊಳ್ಳಿ. ಹಾಗೆ ಫ್ಯೂಚರ್ಸನ್ನು ಅದ್ರ ಜೊತೆ ಯಾರ್ಯಾರು ಪರ್ಸ್ನಾಲಿಟಿ ಅದು ಅವಾರ್ಡನ್ನು ವಿನ್ ಆಗಿದ್ದಾರೆ ಅಂತ ಬರ್ಕೊಳ್ಳಿ. ನಿಮಗೆ ಎಕ್ಸಾಮ್ ಟೈಮಲ್ಲಿ ಒನ್ ಡೇ ಬಿಫೋರ್, 2 ಡೇ ಬಿಫೋರ್ನ ರಿವೈಸ್ ಮಾಡಿ. ಅಷ್ಟೇ ಸಾಕು ನೀವು ಮಾಡಬೇಕಾಗಿರೋದು. ಅವಾರ್ಡ್ಸ್ಗೆ 1-2 ಕ್ವಶನ್ಸ್ ಬಂದೇ ಬರುತ್ತಲ್ಲ ಅವಾರ್ಡಿಂದ, ಅದಕ್ಕೆ. ಓಕೆ, ದೀಸ್ ಆರ್ ಆಲ್ ದ ಮೇಜರ್ ಕರೆಂಟ್ ಇವೆಂಟ್ಸ್ ಆಫ್ ದ ಮಾರ್ಚ್ ಮಂತ್ ಆಫ್ ದಿ ಕರ್ನಾಟಕ. ಎಲ್ಲ ಡೀಟೇಲ್ ಆಗಿ ನಾನು ಕವರ್ ಮಾಡಿದ್ದೀನಿ. ಇದ್ರ PDF ಅನ್ನು ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಿ. ಜಸ್ಟ್ 29 ರೂಪೀಸ್ ಅಷ್ಟೇ. ಓಕೆ, ಎಕ್ಸಾಮ್ಗೆ ನಿಮ್ಗೆ ಏನೇನು ಬೇಕೋ PDF ನಾನು ಎಕ್ಸ್ಟ್ರಾ ಕರೆಂಟ್ ಅಫೇರ್ಸನ್ನು ಕೊಟ್ಟಿದ್ದೀನಿ. ಬಟ್ ಅದು ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಗೊತ್ತಿಲ್ಲ. ಬಟ್ ಆದರೂ ಕೆಲವೊಬ್ಬರು ಹೇಳ್ತಾರೆ ನಮ್ಗೆ ಕಡಿಮೆ ನೋಟ್ಸ್ ಕೊಟ್ಟಿದ್ದೀರಾ ಅಂತ. ಸೊ ಅದಕ್ಕೆ ನಾನು ಆಲ್ಮೋಸ್ಟ್ ಎಲ್ಲನೂ ಇನ್ಕ್ಲೂಡ್ ಮಾಡಿದ್ದೀನಿ. ಬಟ್ ವಿಡಿಯೋದಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಏನೇನು ಬೇಕು ಎಲ್ಲನೂ ಕವರ್ ಮಾಡಿದ್ದೀನಿ. ನೀವು ಬೇಕಿದ್ದರೆ ಇದನ್ನು ವಿಡಿಯೋ ಪಾಸ್ ಮಾಡಿಕೊಂಡು ನೋಟ್ಸು ಮಾಡ್ಕೊಳ್ಬೋದು. ಇಲ್ಲ ಬರ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಅಂದರೆ ಜಸ್ಟ್ 29 ರೂಪೀಸ್ ಅಷ್ಟೇ PDF ಇರೋದು. ಯು ಕ್ಯಾನ್ ಪರ್ಚೇಸ್ ಫ್ರಮ್ ದಟ್ ಅಲ್ಲೋ. ಓಕೆ, ಈಗ ನೆಕ್ಸ್ಟ್ ಕಮಿಂಗ್ ವಿಡಿಯೋಲಿ ನಾನು ಏಪ್ರಿಲ್ ಕೂಡ ಕವರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.